ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆಯನ್ನ ಮಾಡಿ ತರಗತಿಯನ್ನು ಮುಂದುವರಿಸಿ. ಸದ್ಗುರುಗಳಿಗೆ ಕೋಟಿ ನಮನಗಳು. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಳೇದು ಎರಡು ಪ್ರಶ್ನೆಗಳಿದ್ವು, ಬಾಕಿ 2 ಪ್ರಶ್ನೆಗಳನ್ನ ಮುಗಿಸಿ ಮತ್ತೆ ಮುಂದಕ್ಕೆ 35ಕ್ಕೆ ಹೋಗೋಣ ಮೇಡಮ್. ಈಶ್ವರ, ಜೀವ, ಈಶ್ವರ, ಜಗತ್ತು ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನಿಜವಾದ ಈಶ್ವರ ಅಂದ್ರೆ ಯಾರು, ಈಶ್ವರನ ಸ್ವರೂಪ, ಈಶ್ವರನ ರೂಪ ಹೇಗೆ, ಏನು, ಅದ್ರ ಬಗ್ಗೆ, ನಾನು ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಮಧ್ಯದಲ್ಲಿ ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ. ಅದನ್ನ ಕಲ್ಯಾಣಿ ಮೇಡಮ್ ಮುಂದುವರ್ಸ್ಬಿಡಿ ಮೇಡಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ಹೋಗೋಣ. ಕೊನೆಯ ಭಾಗದಲ್ಲಿ ಬರುತ್ತೆ. ಅಂದ್ರೆ ಈಶ್ವರ ಅಂದ್ರೆ ಸಚ್ಚಿದಾನಂದ ಸ್ವರೂಪ. ಅಂದ್ರೆ ಈಶ್ವರ ನಾನಂದ್ರೆ ಯಾರು ಗೊತ್ತಾಗುತ್ತೆ, ಈಶ್ವರ ಅಂದ್ರೆ ಗೊತ್ತಾಗಲ್ಲ ನಮ್ಗೆ. ಹೇಗೆ ಅದು ಅಪರೋಕ್ಷ ಪರೋಕ್ಷ ಅನುಭವ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ತಗೊಂಡು ಹೇಳ್ಬೋದು. ಮ್ಯೂಟ್ ಆಗಿದ್ದೀರಿ. ನಿಜವಾದ ನಾನು ಪ್ರತ್ಯೇಗಾತ್ಮ, ನಿಜವಾದ ಈಶ್ವರ ಅಂದ್ರೆ ಜಗತ್ತು. ಈ ಈಶ್ವರ ರೂಪ, ಈಶ್ವರನೇ ಬ್ರಹ್ಮ, ಸಚ್ಚಿತ್ ಆನಂದ. ನಾನು ಆತ್ಮ ಸಚ್ಚಿದಾನಂದ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಎರಡೂ ಒಂದೇ. ನಾನು ಅಂದ್ರೆ ನಮಗ್ ಗೊತ್ತು, ಆದ್ರೆ ಈಶ್ವರ ನಮಗ್ ಗೊತ್ತಿಲ್ಲ. ಅಂದ್ರೆ ನಾನು ಅಂತ ಅರಿವು ಇದೆ, ಅದು ನಮಗೆ ಯಾರು ಹೇಳ್ಬೇಕಾಗಿಲ್ಲ. ಅದಕ್ಕೆ ನಾನು ಅಂತ ನಮಗ್ ಗೊತ್ತಾಗುತ್ತೆ. ನಾನು ಇದ್ದೀನಿ ಅಂತ ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ. ಅದು ಅಪರೋಕ್ಷ ಅನುಭವ ಆಗುತ್ತೆ. ಆದ್ರೆ ಈಶ್ವರ ಬಗ್ಗೆ ನಮಗೆ ಅನುಭವನೇ ಇಲ್ಲ. ನಾನು ಇದ್ದೀನಿ ಅಂತ ಯಾವಾಗ್ಲೂ ಅನುಭವ ಇರುತ್ತೆ. ಈಶ್ವರ ಪರೋಕ್ಷ ಪ್ರತ್ಯಕ್ಷ ಪರೋಕ್ಷವನ್ನು ಒಂದು ಮಾಡಕ್ಕೆ ಆಗಲ್ಲ. ಈ ಈಶ್ವರ ಮತ್ತು ಜೀವ ಎರಡೂ ಇಲ್ಲ. ಜೀವನೇ ಈಶ್ವರ, ಈಶ್ವರನೇ ಬ್ರಹ್ಮ. ಈ ಬ್ರಹ್ಮ ಸ್ವರೂಪದಲ್ಲಿ ಈಶ್ವರ ಮತ್ತು ಜೀವ ಇದೆ, ಒಂದೇ. ಸರಿ ಮೇಡಮ್. ಅಂದ್ರೆ ಅಪರೋಕ್ಷವಾಗಿ ಅಂದ್ರೆ ನಮ್ಮದೇ ಸ್ವಂತ ಅನುಭವದಲ್ಲಿ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಈಶ್ವರ ಅಂದ್ರೆ ನಾವು ನಮಗಿಂತ ಬೇರೆಯಾದವನು ಅಂತ ಅನ್ಕೊಳ್ಳೋದ್ರಿಂದ ಅದು ಪರೋಕ್ಷ. ಯಾರು ಒಬ್ರು ಹೇಳ್ಬೇಕು ಈಶ್ವರ ಯಾರು, ಈಶ್ವರ ಅಂದ್ರೆ ನಮ್ಮ ಕಲ್ಪನೆ. ಇದುವರೆಗೂ ವೇದಾಂತ ಇಲ್ಲಿವರೆಗೆ ನಾವು ಅಂದ್ರೆ ಬೇಕಾದಷ್ಟು ವಿಡಿಯೋಸ್ ಅಲ್ಲಿ ಗುರುಗಳು ತಿಳಿ ಹೇಳಿದ್ದಾರೆ. ಅಂದ್ರೆ ಈ ಪ್ರಕಾರವಾಗಿ ಬರ್ಬೇಕಂದ್ರೆ ಪರೋಕ್ಷವಾಗಿ ಯಾರಾದ್ರೂ ತಿಳಿಸಿದ್ರೆ ಮಾತ್ರ ಈಶ್ವರನ ಬಗ್ಗೆ ಗೊತ್ತಾಗತ್ತೆ. ಅಪರೋಕ್ಷವಾಗಿ ನಾನ್ ಯಾರು ಅನ್ನೋದು ನಮ್ಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಈಶ್ವರನು, ನಾನು, ಜಗತ್ತು ಮೂರೂ ಒಂದೇ, ಯಾವುದು ಬೇರೆ ಅಲ್ಲ. ಈ ಅಲೆ ಅತ್ತೆ ಹೇಳ್ತಾ ಇರಲಿಲ್ಲ, ಸಮುದ್ರದ ದೊಡ್ಡ ದೊಡ್ಡ ಅಲೆ, ಆ ಗಾಳಿ ಆಗ್ಲಿ, ಅಲೆ ಆಗ್ಲಿ, ನೀರಾಗ್ಲಿ, ಸಮುದ್ರದ ನೀರು
ಎಲ್ಲವೂ ಒಂದೇ, ಧನ್ಯವಾದ. ಡಿಫ್ರೆಂಟ್ ಫಾರಮ್ಸ್ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದನ್ನ ಮುಂದಕ್ಕೆ ಹಂಗೆ ಹೇಳ್ತಾ ಹೋಗ್ತೀವಿ. ಈ ಈಶ್ವರ ಮತ್ತು ಜೀವದ ಬಗ್ಗೆ ತುಂಬಾ ಮುಂದಿನ ವಿಡಿಯೋಗಳಲ್ಲಂತೂ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿದೆ. ಮುಂದಕ್ಕೆ ಹೋಗೋಣ. ಈ ಯಾವುದೇ ಒಂದು ಶಬ್ದಕ್ಕೆ ಗೂಢಾರ್ಥ ರೂಢಾರ್ಥ ಇರತ್ತೆ ಅಂತ ಗುರುಗಳು ಯಾವಾಗ್ಲೂ ಹೇಳ್ತಾರೆ. ನಮ್ಗೆ ನಿಜವಾಗ್ಲೂ ಒಂದು ಇದು ಇನ್ನೊಂದು ಕಾಂಟೆಕ್ಸ್ಟ್ ಹೇಳ್ಬೇಕಂದ್ರೆ, ಈ ಹಬ್ಬಗಳು ಮಾಡುವಾಗ ಯಾವುದೇ ಹಬ್ಬ ಆಚರಣೆ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಿದ್ದು ಗುರುಗಳದು ಶ್ರೀರಾಮನವಮಿ ಹಬ್ಬದ ಆಚರಣೆ ಆಗ ಆಯ್ತಲ್ 2 ವರ್ಷ ಆಯ್ತು ಅನ್ಸುತ್ತೆ. ಫಸ್ಟ್ ಟೈಮ್ ಕೇಳಿದಾಗ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಅಲ್ಲಿ ಪೇಪರ್ ಅಲ್ಲಿ ಒಂದು ಬ್ಲಾಕ್ ಬರ್ತಾ ಒಂದು ಆರ್ಟಿಕಲ್ ಯಾವಾಗ್ಲೂ ಬರ್ತಿತ್ತು, ಯಾವ್ದಾರ ಹಬ್ಬದ ಆಚರಣೆ ಬಗ್ಗೆ ಅವ್ರು ತಿಳಿ ಹೇಳಿರ್ತಿದ್ಲು. ಅಲ್ಲೂ ಸಹ ಬಾಹ್ಯದಲ್ಲಿ ಏನ್ ಆಚರಣೆ ಮಾಡ್ತೀವಿ ಅದನ್ನ ಹೇಳ್ತಿದ್ರೆ ಹೊರತು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ 3 ಪ್ರಾಕಾರಗಳಲ್ಲಿ ನಾವು ಆಚರಣೆಯನ್ನ ಮಾಡ್ಬೇಕು ಅನ್ನೋದು ಖಂಡಿತವಾಗಿ ಸತ್ಯವಾಗಿ ಗೊತ್ತಿರ್ಲಿಲ್ಲ. ಎಂತ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಗುರುಗಳ್ದಂದ್ರೆ, ಆ ರಾಮಂದು ಸೀತೆದು ಅತ್ತೆ ವಿಜಯತೆ ಆಕ್ಚುಲ್ ಆಗಿ ಅದನ್ನ ಸೀತೆ ಬಗ್ಗೆ ಆ ಮರೀಚಿಕೆಯಿಂದ ಆಚೆ ಹೋಗ್ತಾಳೆ ಅಂದ್ರೆ, ನಾವು ಸೀತೆ ಅಂದ್ರೆ ದೇರ್ ಈಸ್ ಒನ್ ಸೀತೆ ದೇರ್ ಇನ್ ಫ್ರಂಟ್ ಆಫ್ ಮೀ, ಅವಳು ಎದುರುಗಡೆ ಕಾಣ್ತಿದ್ದಾಳೆ, ಆ ಸೀತೆ ಮರೀಚಿಕೆಯನ್ನ ಹುಡ್ಕೊಂಡು ಹೋದ್ಲು ಅಂತ. ನನ್ನಲ್ಲಿರುವ ಒಂದು ಸೀತೆಯ ಗುಣವನ್ನ ಎತ್ಕೋ ನೀನೇ ಸೀತೆ, ನೀನೇ ರಾವಣ, ನೀನೇ ರಾಮ ಅಂತೆಲ್ಲ ಹೇಳಿದ್ಮೇಲೆ ಒಂಥರ ಶಾಕ್. ಫಸ್ಟ್ ಟೈಮ್ ಹಬ್ಬಗಳು ಅದಾದ್ಮೇಲಿಂದ ಹಬ್ಬಗಳ ಮಹತ್ವ, ಹಬ್ಬಗಳ ಆಚರಣೆಯ ಒಂದು ಹಿಂದಿನ ಒಂದು ಕಾನ್ಸೆಪ್ಟ್ ಏನು ತಿಳುವಳಿಕೆಯನ್ನು ಕೊಡ್ತಿದ್ದಾರೆ ವೇದಾಂತ ಜ್ಞಾನದಲ್ಲಿ ಅನ್ನೋದು ನಿಜವಾಗ್ಲು ಅವತ್ತು ಅತ್ತೆ ಹೇಳುವಾಗ ನನ್ಗೆ ಗೊತ್ತಾಗ್ಲಿಲ್ಲ. ವಿಡಿಯೋ ಕೇಳಿದ್ರು ನನ್ಗೆ ನಿಜವಾಗ್ಲೂ ಅರಿವಾಗಿರ್ಲಿಲ್ಲ. ಮತ್ತೆ ಅವ್ರಿಗೆ ಫೋನ್ ಮಾಡಿ ಕೇಳ್ದೆ ಹಿಂಗ ಇದು ಅಂತ. ಆಮೇಲೆ ಮತ್ತೆ ಇನ್ನೊಂದ್ಸತಿ ಕೂರ್ಸ್ಕೊಂಡು ಅವ್ರು ಹೇಳಿದ್ರು ಮನೆಯಲ್ಲಿ, ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲ ಗುಣಗಳನ್ನು, ಆಮೇಲೆ ಮಹಾಭಾರತದ್ದು ಕೇಳ್ತಾ 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 ಎಲ್ಲಾ ಗುಣಗಳನ್ನು ನಮ್ಮಲ್ಲೇ ಆ 3 ಗುಣಗಳು ಅವೆಲ್ಲ ಏನು ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವು ಎಲ್ಲೋ ಡೈವರ್ಟ್ ಆಗ್ತಾ ಇದೀನಿ ಅನ್ಸುತ್ತೆ. ಇಲ್ಲಿ ಅತ್ತೆ ನೀವು ಆ ಗೂಢಾರ್ಥ ರೂಢಾರ್ಥದ ಶಬ್ದದ್ದು ತೆಂಗಿನಕಾಯಿ ಒಂದು ಉದಾಹರಣೆ ತಗೊಂಡು ಗುರುಗಳು ಹೇಳ್ತಾರಲ್ಲ, ಅದನ್ನ ಹೇಳ್ಬಿಟ್ಟು ಮುಗಿಸ್ಬಿಡಿ. ಅದ್ರ ಜೊತೆಗೇನೆ ನಾನು ಬ್ರಹ್ಮ ಸ್ವರೂಪಿ ಆಗ್ಬೇಕಾ ಅಂತ ಕ್ವಶನ್ ಮಾರ್ಕ್ ಮಾಡಿ ಬಿಡ್ತಾರೆ ಗುರುಗಳು. ಅದನ್ನು ಎರಡನ್ನೂ ಒಟ್ಟಿಗೆ ಹೇಳ್ಬಿಟ್ರೆ ಮುಂದಿನ ಚಾಪ್ಟರ್ ಹೋಗೋಣ ಅಂತೆ. ತೆಂಗಿನಕಾಯಿ ಉದಾಹರಣೆನ ಹೇಳ್ಬೋದು. ನಂಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ನಂದೇನ್ ಸ್ಟೈಲ್ ಅಂದ್ರೆ, ನನ್ ಮುಂದೆ ಹೋಗ್ತಾ ಹೋಗ್ತಾ ಹಿಂದಿಂದೆಲ್ಲ ಮರ್ತೋಗುತ್ತೆ. ನಮ್ದು ಆ ಸ್ಟೈಲ್. ಏನಿದೆ ಗೊತ್ತಿಲ್ಲ, ಹೇಳ್ತೀನಿ. ಅದೇ ತೆಂಗಿನಕಾಯಿದು ಉದಾಹರಣೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ರೂಢಾರ್ಥ ಮತ್ತೆ ಗೂಢಾರ್ಥ. ತೆಂಗಿನಕಾಯಿ ತಗೊಂಬ ಅಂತಂದ್ರೆ, ಆ ತೆಂಗಿನಕಾಯಿ ಇಳಿಸ್ತಾರಲ್ಲ, ಮರದಿಂದ ಇಳಿಸಿದಾಗ ಹಸುರದ್ದು ಇರುತ್ತಲ್ಲ ಕವರು, ಅದ್ರೊಳಗಡೆ ಇರೋ ನಾರು, ಮತ್ತೆ ಒಳಗಡೆ ಇರೋ ಕಾಯಿ, ಅದ್ರೊಳಗಡೆ ಇರೋಂತ ತಿರುಳು, ಅಷ್ಟುನು ತೆಂಗಿನಕಾಯಿ ಅಂತಾನೆ ಹೇಳ್ತೀವಿ ರೂಢಿಯಲ್ಲಿ. ಆದ್ರೆ ಆಕ್ಚುಲ್ ಆಗಿ ಗೂಢಾರ್ಥದಲ್ಲಿ ನಾವು ತೆಂಗಿನ ಸಿಪ್ಪೆನ್ ಬಳಸ್ತೀವ, ನಾರ್ ಬಳಸ್ತೀವ, ಚಿಪ್ಪು ಬಳಸ್ತೀವ, ಅದೇನು ಬಳಸಲ್ಲ. ನಾವು ಆಕ್ಚುಲ್ ಆಗಿ ನಾವು ಏನ್ ರೆಫರ್ ಮಾಡಿರ್ತೀವಿ, ಒಳಗಡೆ ಇರೋ ತಿರುಳನ್ನ ನಾವು ತೆಂಗಿನಕಾಯಿ ಅಂತ ನಾವು ತಗೊಳೋದು. ಟೋಟಲಿ ನಾವು ಮಾತಿನಲ್ಲಿ ಹೇಳ್ಬೇಕಾದ್ರೆ ತೆಂಗಿನಕಾಯಿ ಏನ್ಬಿಡ್ತೀವಿ. ತೆಂಗಿನಕಾಯಿ ಅಂತಂದ್ರೆ ಎಲ್ಲವನ್ನು ಸೇರಿರೋ ಇನ್ಕ್ಲೂಡ್ ಆಗಿರುವಂತ ತೆಂಗಿನಕಾಯಿನೇ ತೆಂಗಿನಕಾಯಿ ಅಂತ ತಗೊಳ್ತೀವಿ. ಈ ಗೂಢಾರ್ಥ ಮತ್ತೆ ರೂಢಾರ್ಥ ನಾವು ತುಂಬಾ ಜಾಸ್ತಿ ನಾವು ಈ ರೂಢಿನಲ್ಲಿ ಇರೋದನ್ನೇ ರೂಢಾರ್ಥನೇ ನಾನು ತಗೊಳ್ಳೋದು. ಗೂಢಾರ್ಥನ ನಾವು ಯೋಚನೆ ಮಾಡಿದಾಗ, ಯೋಚಿಸಿದಾಗ ಮಾತ್ರನೇ ಗೂಢಾರ್ಥ ಹೊಳೆಯುತ್ತೆ. ಹಂಗೆ ಅದೇ ರೀತಿ ಈ ವೇದಾಂತದ ವಾಕ್ಯಗಳನ್ನ ಎಲ್ಲವನ್ನು, ಉಪನಿಷತ್ ವಾಕ್ಯಗಳನ್ನ, ತತ್ವಮಸಿ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ ಇರ್ಬೋದು, ಸರ್ವಂ ಕಲ್ವಿದಂ ಬ್ರಹ್ಮ ಇರ್ಬೋದು, ಅಯಮಾತ್ಮ ಬ್ರಹ್ಮನ ಇರ್ಬೋದು, ಇದೆಲ್ಲವೂ ಕೂಡ ವೇದಾಂತ ವಾಕ್ಯಗಳು. ಅದನ್ನ ರೂಢಾರ್ಥದಲ್ಲಿ ಅಥವಾ ಸುಮ್ಮನೆ ಏನೋ ಒಂದು ಸೂಪರ್ಫಿಷಿಯಲ್ ಆಗಿ ಮೇಲ್ನೋಟಕ್ಕೆ ನಾವು ಕೇಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನು ಗೊತ್ತಾಗಲ್ಲ, ಎಲ್ಲ ಆಭಾಸ ಆಗ್ಬಿಡುತ್ತೆ. ಅದರ ಗೂಢಾರ್ಥ ತಿಳ್ಕೊಬೇಕು. ಆ ವೇದಾಂತ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಗುರುಗಳು ಬೇಕು. ಅದು ಎಂತ ಗುರುಗಳು ಅಂತ ನಮ್ಮ ಗುರುಗಳೇ ಹೇಳಿದ್ದಾರೆ. ಎಲ್ಲ ವೇದಾಂತ ಶಾಸ್ತ್ರಗಳನ್ನೆಲ್ಲ ತಿಳಿದಿರೋ ಅಂತ ಬ್ರಹ್ಮನಿಷ್ಠರಾದಂತಹ ಶ್ರೋತ್ರೀಯ ಬ್ರಾಹ್ಮಣನಾಗಿರ್ಬೇಕು ಗುರು ಅಂತ ಹೇಳ್ತಾರೆ. ಅಂದ್ರೆ ತಿಳಿದಿರೋದಷ್ಟೇ ಅಲ್ಲ, ಅವ್ರು ಬ್ರಹ್ಮಜ್ಞರಾಗಿರೋದಷ್ಟೇ ಅಲ್ಲ, ಅವ್ರು ತಿಳಿದಿರೋ ಜ್ಞಾನನ ತಿಳಿಸ್ಕೊಡೋ ಅಂತ ಒಂದು ಕಲೆನೂ ಅವ್ರಿಗಿರ್ಬೇಕು. ಆ ತರ ಗುರುಗಳ ಹತ್ರ ನಾವು ವೇದಾಂತ ವಾಕ್ಯಗಳನ್ನೆಲ್ಲ, ಉಪನಿಷತ್ ವಾಕ್ಯಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಅದರ ಗೂಢಾರ್ಥ ತಿಳ್ಕೊಂಡು ನಾನು ಯಾರು, ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೋಬೇಕು ಅನ್ನೋದೇನೆ ಅದರ ಅರ್ಥ.
ಅಂತ ಅನ್ಕೊಂಡಿದೀನಿ. ನಾನ್ ನಮ್ ಕ್ವಾಲಿಟಿ ಅದು. ಓದ್ ಬಿಟ್ಟೆ ಅಂತ ಹಿಂದಿಂದೆಲ್ಲ ಬಿಟ್ಟೆ ಮುಂದಿನ ಹೋಗ್ತಾ ಇರೋದು. ಸರಿ ಇದೆ ಅತ್ತೆ, ಸರಿ ಇದೆ. ಅಂದ್ರೆ ಬ್ರಹ್ಮಸ್ವರೂಪಿ ಆಗಬೇಕಾ ಅಂತಂದ್ರೆ ಏನೋ ಆಗ್ಬೇಕು ಆಗ್ಬೇಕಾಗಿಲ್ಲ. ಅದು ಸಿದ್ಧ ವಸ್ತು, ಅದು ಸಿದ್ಧ. ಆಗ್ಲೇ ಆಲ್ರೆಡಿ ಬ್ರಹ್ಮ ಸ್ವರೂಪಿನೇ, ಬ್ರಹ್ಮ ಸ್ವರೂಪಿನೇ ನಾನು ಅನ್ನೋದನ್ನ ಮಾತ್ರ ತಿಳ್ಕೊಳ್ಳೋದಷ್ಟೇ, ಆ ಅರಿವು ಪಡ್ಕೋಬೇಕು. ಹೌದು. ಮತ್ತೆ ಈ ತೆಂಗಿನಕಾಯ್ದು ಅಷ್ಟೇ, ಆ ಲೇಯರ್ಸ್, ಈಗ ನಮ್ಮ ದೇಹವನ್ನ ತೆಂಗಿನಕಾಯಿಗೆ ಹೋಲಿಸ್ಕೊಂಡು ಈ ದೇಹ ಪಂಚಕೋಶಗಳು ಎಲ್ಲವನ್ನು ಬಿಡ್ತಾ ತೆಗಿತಾ ತಿರುಳು ಆತ್ಮನೆ. ಆದ್ರೆ ಇವೆಲ್ಲವೂ ಬೇಕು, ಈ ಕೋಶ ಬೇಕು, ಈ ಕಾಯಿನ ಪ್ರೊಟೆಕ್ಟ್ ಮಾಡಕ್ಕೆ ಇದು ಸಿಪ್ಪೆ, ಚರಟು, ಮೇಲ್ಗಡೆ ಇದು ಎಲ್ಲವೂ ಬೇಕೇ ಬೇಕಲ್ಲ. ಹಾಗಾಗಿ ಈ ದೇಹನ ಕಾಪಾಡಕ್ಕೆ ಈ ಆತ್ಮ ನಾವು ಒಂದು ಜನ್ಮವನ್ನ ಮುಗಿಸ್ಬೇಕು ಅನ್ನೋದಕ್ಕೆ ನಮ್ಗೆ ಇವೆಲ್ಲ ಬೇಕೇ ಬೇಕು. ಆದ್ರೆ ಒಳಗಿನ ತಿರುಳಿಂದ ನಾವು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಅದ್ ತಿರುಳು ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದು ಚೆನ್ನಾಗಿದೆ ಗುರುಗಳು. ಇವಾಗ ಆ ತಿರುಳು ಆಗ್ಬೇಕಾದ್ರೆ ಆ ತೆಂಗಿನಕಾಯಿ ಆ ಮರದಲ್ಲಿ ಹೂವಾಗಿ ಕಾಯಾಗಿ ಅದು ಬಲಿತು ಅದು ಒಳಗಡೆ ತಿರುಳು ಬಲಿಬೇಕಾದ್ರೆ ಅದಕ್ಕೆ ಇದು ಪ್ರೊಟೆಕ್ಷನ್ ಬೇಕಲ್ವಾ? ಅದಕ್ಕೆ ಇಷ್ಟು ಪ್ರೊಟೆಕ್ಷನ್ ಬೇಕು. ಒಂದು, ನಾವು ಅಷ್ಟೇ, ನಾವು ಪಕ್ವ ಆಗ್ಬೇಕು. ನಮಗೂ ಪಕ್ವ ಆಗ್ಬೇಕಾದ್ರೆ ಇದೆಲ್ಲ ಪ್ರೋಸೆಸಿಂಗ್ ನಡಿಬೇಕು. ಹಂಗೆ ಅದು ಕೂಡ ಒಂದು ಪ್ರೋಸೆಸಿಂಗ್. ಆ ಕಾಯಾಗದು, ಅದು ಒಳಗಡೆ ತಿಳಿ ನೀರಿದ್ದು ಅದರಲ್ಲಿ ಇದಿರೋದು, ತಿರುಳಿರೋದು, ಇದೆಲ್ಲವೂ ಒಂದು ಪ್ರೋಸೆಸಿಂಗ್. ಭಗವಂತ ಆ ಪ್ರೋಸೆಸಿಂಗ್ ನ ಎತ್ಕೋತಾನೆ. ನೀನು ಬ್ರಹ್ಮ ಸ್ವರೂಪಿ ಅಂದ್ಬಿಟ್ರೆ ಓ ಅಂತ ಯಾರು ನಾವೇ ಹೆಂಗ್ ದಿಗ್ಭ್ರಮೆ ಆಗ್ತೀವೋ ಹಂಗೆ ಎಲ್ಲವೂ ಸೃಷ್ಟಿನಲ್ಲಿ ಇರೋದೆಲ್ಲಾನು ಪ್ರೋಸೆಸಿಂಗ್ ಅಲ್ಲಿ ನಿಧಾನ ಕರ್ಕೊಂಡ್ಬಂದು ಆ ಪಕ್ವತೆ ಕೊಟ್ಟು ಆ ಜ್ಞಾನ ಕೊಟ್ಟಾಗ ಅದು ಅರ್ಥ ಆಗುತ್ತೆ. ಅಲ್ಲ, ನೀವು ಎಲ್ಲಾ ಬಿಟ್ಟೆ ಅಂತ ಹಿಂದಕ್ ಬಿಟ್ಕೊಂಡು ಹೋಗ್ತೀವಿ ಅನ್ನೋದು ಒಳ್ಳೇದೇ ಆಯ್ತಲ್ಲ. ಇದೆಲ್ಲ ಬಿಡ್ಬೇಕು ಅನ್ಸ್ತಾನೆ ಇರೋದು. ಸೊ ಎಲ್ಲ ಬಿಟ್ಬಿಟ್ಟು ಫೈನಲ್ ಇಟ್ಕೊಂಡ್ಬಿಟ್ರೆ ಆಯ್ತು, ಸುಲಭನೇ. ನಿಜವಾಗ್ಲೂ ನನ್ಗೆ ಹಿಂದಿಂದೆಲ್ಲ ಹೋಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರ್ತೀನಿ, ಹಿಂದಿಂದೆಲ್ಲ ಮರ್ತೋಗ್ತಾ ಇರುತ್ತೆ. ಒಳ್ಳೇದಾಯ್ತು ಬಿಡಿ, ಎಲ್ಲಾದ್ನೂ ಮರ್ತ್ಬಿಟ್ಟು ಫೈನಲ್ ಹಿಡ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಏನೇನ್ ಫ್ರೆಶ್ ಅದನ್ನ ಹಿಡ್ಕೊಳ್ಳೋದು, ಹಿಂದಿಂದೆಲ್ಲ ಹೋಗ್ತಾ ಇರೋದು. ಇಲ್ಲ, ನನಗೆ ಇದೇನ್ ತೆಂಗಿನಕಾಯಿ ಹೇಳಿದ್ರಲ್ಲ, ತೆಂಗಿನಕಾಯಿ ತರ ದೇಹ ಮನಸ್ಸು ಬುದ್ಧಿ ಅಂತ, ಅದು ನಾನು ಒಪ್ಕೊಳಕ್ಕೆ ರೆಡಿ ಇಲ್ಲಪ್ಪ. ಯಾಕೆಂದ್ರೆ ನನ್ಗೆ ಅಷ್ಟು ಈಸಿಯಾಗಿ ಬಿಡಿಸ್ಕೊಂಡ್ ಬರಕ್ಕಾಗಲ್ಲ. ನಮ್ ದೇಹ ಎಲ್ಲ ಹಲಸಿನಕಾಯಿ ಇದ್ದಂಗೆ, ಎಲ್ಲಾರ ದೇಹನು ಒಂದೇ ತರ. ಬರೀ ಮುಳ್ಳು, ಬರೀ ರಾಗ ದ್ವೇಷದ ಮುಳ್ಳು, ಅದನ್ನೆಲ್ಲ ಅಂಟಂಟು ಅದನ್ನೆಲ್ಲ ಬಿಡಿಸ್ಕೋಬೇಕು. ಆಮೇಲೆ ತಿರ್ಗಾ ಒಳಗಡೆ ತಿರುಳು, ಅದನ್ನ ಹೆಕ್ಕಿ ಒಳಗಡೆ ಹಣ್ಣು ತೆಗಿಬೇಕು. ಸೊ ನಾವು ಅಷ್ಟು ತೆಂಗಿನಕಾಯಿ ಬೇಗ ಆದ್ರೂ ಆಗ್ಬಿಡುತ್ತೆ. ನಮ್ಮಲ್ಲಿ ಎಷ್ಟು ರಾಗ ದ್ವೇಷ, ನೀವು ನಮ್ಮ ಗುರುಗಳು ಹೇಳ್ತಾರಲ್ಲ, ಜನ್ಮಾಂತರದಿಂದ ಇರೋಂತ ಇದನ್ನೆಲ್ಲ ನೀವು ಇಲ್ಲಿ ಬಿಡ್ಬೇಕು ಅಂತ ಹೇಳ್ತೀವಲ್ಲ, ವಾಸನಾಕ್ಷಯ ಆಗ್ಬೇಕು. ಆ ವಾಸನಾಕ್ಷಯ ಬಿಡೋದು ಅಷ್ಟು ಕಷ್ಟ ಇರೋದ್ರಿಂದ ಐ ಥಿಂಕ್ ಹಲಸಿನಕಾಯಿ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಆಮೇಲೆ ತೆಂಗಿನಕಾಯಿ ಹಾಕೊಂಡು ಹಲಸಿನಕಾಯಿಗೆ ಹರಳೆಣ್ಣೆ ಇದೆಯಲ್ಲ ಮದ್ದು, ಏನ್ ಕೈ ಹಿಂಗ ಹಚ್ಕೊಂಡ್ಬಿಟ್ರೆ ಆಯ್ತಪ್ಪ, ಹರಳೆಣ್ಣೆನ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ಇಲ್ಲ, ನೀವು ಶ್ರೋತ್ರೀಯ ಬ್ರಹ್ಮನಿಷ್ಠ ಆದ್ರೆ ಆಗ್ತಾನೆ ತೆಂಗಿನಕಾಯಿ. ಯಾಕಂದ್ರೆ ನಾನು ತೆಂಗಿನಕಾಯಿ ತೆಗೆದು ಅಭ್ಯಾಸ ಇದೆ. ಆಗ್ತಾನೆ ಆಗಿರುತ್ತಲ್ಲ, ಅದನ್ನ ಚಕ್ ಅಂತ ಕಿತ್ತರೆ ಅದು ಶ್ರೋತ್ರೀಯ ಬ್ರಹ್ಮನಿಷ್ಠ. ಅದನ್ನ ಎರಡೇಟ್ ಹೊಡಿರಿ, ಸಿಪ್ಪೆ ಪಕ್ಕನ್ ಬಿಟ್ಕೊಂಡ್ಬಿಡುತ್ತೆ, ಹಸಿ ಇರುತ್ತಲ್ಲ ಅದು. ಅದೇ ನಮ್ ಗಿಡದಲ್ಲಿ ಒಣಗ್ಬಿಟ್ಟು ಬಿಡುತ್ತದು. ಬಿಟ್ರೆ ಅದನ್ನ ನೀವು ಮೇಲ್ಗಡೆ ಹೊಟ್ಟೆ ತೆಗಿಯೋಕೆ ಇದಕ್ಕೆ 2 ಏಟ್ ಹಾಕಿದ್ರೆ 10 ಏಟ್ ಹಾಕ್ಬೇಕು. ದಟ್ ಮೀನ್ಸ್ ಹಸಿಯಾಗಿದ್ದಾಗ ಯಾರು ಅಂದ್ರೆ ಶ್ರೋತ್ರೀಯ ಬ್ರಹ್ಮನಿಷ್ಠನ ಹಸಿ ತೆಂಗಿನಕಾಯಿ ಅಂತ ಹೇಳ್ಬೋದು. ಸೊ ಅಂದ್ರೆ ಅವನ ಅಷ್ಟು ಬೇಗ ಅವನ್ಗೆ ಇದಾಗುತ್ತೆ. ಸೊ ನಾವೆಲ್ಲ ಏನೋ ಬಲ್ತಿರೋದು ಒಣಗಿ ತೆಂಗಿನಕಾಯಿ. ಸೊ ನಮಗ್ ಪಾಪ ಕಷ್ಟ ಆಗುತ್ತೆ ಅಂತ ಸುಮ್ನೆ ತಮ್ಮ ಹಂಚ್ಕೊಂಡೆ. ಹೇಳೋದು ಸರಿನೇ, ನಾನ್ ಹೇಳ್ತಾ ಇದ್ದೀನಿ. ಆ ಪ್ರೊಸೆಸಿಂಗ್ ಅಂತ ಇದೆಯಲ್ಲ, ಪ್ರೊಸೆಸಿಂಗ್ ಎಲ್ಲ ನಾನು ಒಣಗಿರೋದನ್ನ ಬಿಟ್ಕೊಳ್ಳೋದು, ಆಮೇಲೆ ಇದಾಗದು, ಅದ್ ಎಲ್ಲವೂನು ನ್ಯಾಚುರಲ್ ಆಗಿ ನಡೀತಾ ಇರುತ್ತಲ್ಲ, ಅದು ಭಗವಂತ ಕೊಟ್ಟಿರೋದೇನೆ. ಅದನ್ನು ಪಕ್ವತೆ ಆಗಕ್ಕೋಸ್ಕರ ಸ್ವಲ್ಪ ನಿಧಾನ ಆಗ್ಲಿ ಅಂದ್ಬಿಟ್ಟು ಅದನ್ನ ಒಣಗಕ್ ಬಿಟ್ಬಿಟ್ಟಿರ್ತಾನೆ, ಒಣಗ್ಬಿಡುತ್ತದು. ಇಲ್ಲ ಅಂದ್ರೆ ಹಸಿ ಇದ್ರಲ್ಲೇನೆ ಕಟ್ಟಾಗ್ಬಿಡುತ್ತೆ. ಯಾರಾದ್ರೂ ಗುರುಗಳು ಸಿಕ್ಕಿ ಇದ್ ಮಾಡ್ತಾರೆ. ಹಿಂಗೆ ಸಮಯಕ್ಕೆ ಸರಿಯಾಗಿ ಆಗ್ತಾ ಇರುತ್ತೆ. ನಮ್ಮ
ಹಳೆಯ ವಾಸನೆಗಳ ಒಂದು ಪ್ರಕಾರ ಜನ ಸಮಯ ಕಾಲಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗುದು. ಹಾಗಾಗಿ ಈ ಎಳ್ನೀರ್ ಸಿಪ್ಪೆಯಿಂದ ತುಂಬಾ ಮಾಹಿತಿಗಳು ಸಿಕ್ತು. ಆದ್ರೆ ಅದೇ ನೀವ್ ಹೇಳ್ದಂಗೆ ಅತ್ತೆ, ಈಗ ದೇಹವನ್ನ ಕಾಪಾಡ್ಕೊಬೇಕು. ಈಗ ಎಳ್ನೀರ್ ಹೇಗೆ ಪ್ರೊಟೆಕ್ಟ್ ಮಾಡ್ತದೆ, ದೇಹಾಭಿಮಾನನೂ ಇರ್ಬೇಕು ಅನ್ನೋದನ್ನ ಹೌದು ಒಂದ್ಸತಿ ನಾನ್ ಕಾತ್ಯಾನಿ ಮೇಡಮ್ ಕೇಳಿದಾಗ ಅವರು ರಾಮಕೃಷ್ಣ ಪರಮಹಂಸ ಹೌದು ಹೇಗೆ ಸಿಹಿ ಇಷ್ಟ ಯಾಕೆ ಅಂತ ಕೇಳಿದಾಗ ಹೌದು. ದೇಹವನ್ನ ಅವರು ಆ ಲೆವೆಲ್ ಅಲ್ಲಿ ಬಿಡಿ, ನಾವಾಗಂತ ನಾವು ಸಿಹಿ ತಿಂತೀವಿ ಅಂತಂದ್ರೆ ಅದು ತಪ್ಪಾಗತ್ತೆ. ನಮ್ದೇ ಬೇರೆ. ನಾವೂನು ಇವಾಗ ಎಷ್ಟೊಂದ್ ಜನ ಈಗ ನಮ್ಮಲ್ಲೇ ರಿಲೇಟಿವ್ಸ್ ಅಲ್ಲೇ ಸಂಬಂಧಿಕರಲ್ಲೇ ಕೇಳ್ದಾಗ ಈ ವೇದಾಂತಕ್ಕೆ ಹೋಗ್ತೀಯಾ, ಆತ್ಮಜ್ಞಾನ ಅಂತ ಹೋಗ್ತೀಯಾ, ಆ ಡ್ರೆಸ್ ಆರ್ಡರ್ ಮಾಡ್ತಾನೆ ಇರ್ತೀಯಾ, ಆ ಬಟ್ಟೆ ಈ ಬಟ್ಟೆ ತಗೋತಾನೆ ಇರ್ತೀಯಾ, ಇದು ಅದು ಹೋಗ್ತಾನೆ ಇರ್ತೀಯಾ, ಹೋಟ್ಲ್ಗೆ ಹೋಗ್ತಾ ಇರ್ತೀಯಾ ಅಂದ್ರೆ ಹೆಂಗೆ ಅದನ್ನ ವಿಶ್ಲೇಷಣೆ ಶ್ರೀನಿವಾಸ್ ಸರ್ ಹೇಳಿ ಸರ್, ಮೂರ್ತಿ ಸರ್ ಹೇಳ್ತಾರೆ ಕರೆಕ್ಟ್ ಚೆನ್ನಾಗಿ ಇದನ್ನ. ಅಂದ್ರೆ ಈ ತರದ್ದು ಕಾಮೆಂಟ್ಸ್ ಬರ್ತಾ ಇರುತ್ತೆ ನಮ್ಗೆ. ಹೌದು ಬರ್ತಾ ಇರುತ್ತೆ. ಹೌದು ಬರ್ತಾ ಇರುತ್ತೆ. ಹೇಳಿ ಸರ್, ನೀವು ಚೆನ್ನಾಗಿ ಹೇಳ್ತೀರಿ ಶ್ರೀನಿವಾಸ ಮೂರ್ತಿಗಳೇ. ಅಲ್ಲ, ಅದು ಆತರ ಹೇಳ್ತು ಅಂದ್ರೆ ನಾನೇ ಸೃಷ್ಟಿಕರ್ತ, ನನ್ನ ಬಿಟ್ಟು ಯಾರಿದ್ದಾರೆ ಸೃಷ್ಟಿಕರ್ತ, ನಾನೇ ರಾಮ, ನಾನೇ ರಾವಣ, ನಾನೇ ಸೀತೆ ಅಂತ ನೀವು ತಗೊಂಡಾಗ ನನಗೆ ಹೇಗ್ ಬೇಕೋ ಹಾಗಿರ್ತೀನಿ. ಆದ್ರೆ ಇಲ್ಲಿ ಹೊರಗಿನ ಹೊದಿಕೆ ನೋಡಿ ಅಳತೆ ಮಾಡುವಂಥದ್ದಲ್ಲ, ನನ್ನ ಒಳಗಿನ ಇದರಲ್ಲಿ ನನಗೆ ಏನಾಗ್ತಾ ಇದೆ ಇಂಪಾರ್ಟೆಂಟು. ಅದು ಹೊರಗಿನವ್ರು ಕಾಣಿಸಲ್ಲ. ನಮ್ಮಲ್ಲಿ ಏನು, ನಿಮ್ಮಲ್ಲಿ ಈ ಒಂದು ತತ್ವಬೋಧದಿಂದ ನಮ್ಮಲ್ಲಿ ಏನು ಪರಿವರ್ತನೆ ಆಗ್ತಾ ಇದೆ ಅದನ್ನ ನಾವು ಈ ಒಂದು ಸತ್ಸಂಗ ಈ ಥರದಲ್ಲಿ ಬೆರೆಸೋರಿಗೆ ಬಿಟ್ಟು ನೀವು ಹೊರಗಿನವ್ರಿಗೆ ಹೇಳಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಾವೇನೋ ಹೇಳ್ತಾ ಇರ್ತೀವಿ, ನಾನಲ್ಲ ದೇಹ ಮನ ಬುದ್ಧಿ ನಾನಲ್ಲ ಅಂತ ಮನೆಯಲ್ಲಿ ಎಲ್ಲೋ ಹೇಳ್ಕೊಂಡ್ಬಿಟ್ಟು ಅದು ಬಾಪ ಡ್ರೆಸ್ ತಗೊಂಡ್ಬರೋಣ ಅಂತಂದ್ರೆ ಏನು ಮನೆಯೆಲ್ಲ ಅಂತ್ಯ ಮನಸ್ಸೆಲ್ಲ ಅಂತ್ಯ ಡ್ರೆಸ್ ಇನ್ಯಾರಿಗೆ ಹಾಕ್ತೀಯ ಅಂತಾರೆ. ಅದಕ್ಕೆ ಅವ್ರಿಗೆ ಅರ್ಥ ಮಾಡ್ಸಕ್ ಆಗಲ್ಲ. ಸೊ ಇದು ನಮ್ಮ ಒಳಗುಟ್ಟು ಅಂತ ಹೇಳ್ತಾರಲ್ಲ, ಅದು ಗೂಢಾರ್ಥ. ರೂಢಾರ್ಥ ಇರೋರ್ಗೆ ಏನ್ ಹೇಳಿದ್ರು ಅಯ್ಯೋ ಅವ್ರು ಬಿಡ್ರಿ ಸುಮ್ಮನೆ ನಾಟಕ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಮೊನ್ನೆ ಹೋಗಿ ಒಳ್ಳೆ ಏನು ಬ್ಲಾಕ್ ಫ್ರೈಡೇಲಿ ಹೋಗಿ ತಗೊಂಬಂದ್ರು ಬೇಕಾದಷ್ಟು ಬಟ್ಟೆ ಅಂತ. ಹಾಗಾಗ್ಬಿಡುತ್ತೆ. ಅಲ್ಲ, ಅದೇ ಇನ್ನೂ ಅದು ಒಂದಿದೆ, ಹ್ಮ್ ಇನ್ನೂ ಒಂದಿದೆ. ಏನಪ್ಪಾ ಅಂತಂದ್ರೆ ಎಲ್ಲರೂ ತುಂಬಾ ಜನ ಎಲ್ಲ ಈಗ ಸತ್ಸಂಗಕ್ಕೆ ಬರ್ಬೋದು, ಇನ್ನೊಂದು ಬರ್ಬೋದು, ಎಲ್ಲ ಬರ್ಬೋದು. ಅಯ್ಯೋ ನಾನ್ ಧ್ಯಾನ ಅಷ್ಟ್ ಮಾಡ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ಗುರುಜಿ ಹತ್ರ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತೆಲ್ಲ ತುಂಬಾ ಜನ ಹೇಳ್ಕೊಳ್ತಾರಲ್ಲ. ಹೇಳ್ಕೊಳ್ಳೋದ್ರಲ್ಲಿ ಎಷ್ಟು ಜನ ಸಿನ್ಸಿಯರ್ ಆಗಿರ್ತಾರೆ, ಎಷ್ಟು ಜನರಲ್ಲಿ ಆ ಒಂದು ಕಳಕಳಿ ಇರುತ್ತೆ ವೇದಾಂತದ ಬಗ್ಗೆ ಆಗ್ಲಿ. ಇವಾಗ ಒಂದು ಸತ್ಸಂಗಕ್ಕೆ ಬರ್ತಾ ಇದ್ದೀನಿ, ನಾನು ಸತ್ಸಂಗದಲ್ಲಿ ಎಲ್ಲಾ ವೇದಾಂತ ವಾಕ್ಯಗಳನ್ನ ಕೇಳ್ತಾ ಇದ್ದೀನಿ, ಅಳವಡಿಸ್ಕೊಳ್ತಾ ಇದ್ದೀನಿ. ಈ ಅಳವಡಿಸ್ಕೊಳ್ಳೋದು ಅಂತಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಸತ್ಸಂಗಕ್ಕೆ 20 ವರ್ಷದಿಂದ ಹೋಗೋದು, 10 ವರ್ಷದಿಂದ ಹೋಗೋದು, ನೋಡ್ರಿ ಏನೂ ಪ್ರಯೋಜನ ಇಲ್ಲ. ಯಾವುದ್ರಲ್ಲೂ ಏನೂ ಒಂದ್ ಮಾರ್ಪಾಟ ಆಗಿರಲ್ಲ. ಒಂದು ಆ ತಿಳುವಳಿಕೆನ ನಾವು ಅಳವಡಿಸ್ಕೊಳ್ದಲೇ ಇದ್ದಾಗ ಅದು ಒಂದ್ ರೀತಿ. ಸುಮ್ನೆ ಹೋಗೋದು ಬರೋದು, ಆದ್ರೆ ನನ್ನಲ್ಲಿ ಒಂದು ಚೇಂಜಸ್ ಏನು ಇಲ್ದಲೇ ಇದ್ರೆ ಕಷ್ಟ ಆಗುತ್ತೆ. ನಾವು ಈ ಜ್ಞಾನಕ್ಕೆ ಬಂದ್ಮೇಲೆ, ಜ್ಞಾನದ ಎಲ್ಲವನ್ನೂ ತಿಳ್ಕೊಂಡ್ಮೇಲೆ ಅದನ್ನ ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕು. ಹೋಗ್ತಾ ಇರೋದೇ ಸತ್ಸಂಗಕ್ಕೆ ಹೋಗ್ತಾ ಇರೋದೇ, ಎಲ್ಲಾ ಕಡೆಗೆ ಹೋಗ್ತಾ ಇರೋದೇ, ಆಮೇಲೆ ಯಾವುದೇ ಒಂದು ನಮ್ಮ ಸ್ವಭಾವದಲ್ಲಿ, ನಮ್ಮ ಆಸೆ ಪಡೋದ್ರಲ್ಲಾಗ್ಲಿ, ಇನ್ನೊಂದ್ರಲ್ಲಾಗ್ಲಿ, ಯಾವುದ್ರಲ್ಲೂ ನಮ್ಮ ಒಂದು ಮಾರ್ಪಾಡು ಆಗ್ದಲೇ ಇದ್ರೆ, ಒಂದು ಚೇಂಜಸ್ ಇಲ್ದಲೇ ಇದ್ರೆ, ಅಂದ್ರೆ ಅದನ್ನೇ ದೈವಿ ಗುಣ ಅನ್ನೋದು. ನಾವು ನಾವು ಬಂದು ಸತ್ಸಂಗಕ್ಕೆ ಬರ್ತಾ 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 ಕೇಳ್ತಾ 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 ನಮ್ಮಲ್ಲಿ ಬೇಕಾದಷ್ಟು ಪರಿವರ್ತನೆ ಆಗುತ್ತೆ. ಈ ಎಲ್ಲ ಎಷ್ಟೊಂದು ಈ ಪ್ರಾಪಂಚಿಕ ವಿಚಾರಗಳೆಲ್ಲ ನಮ್ಗೆ ಒಂಥರ ತುಂಬಾ ಕ್ಷುಲ್ಲಕ ಅನಿಸ್ತಾ ಇರ್ತದೆ. ಅದೆಲ್ಲ ಬರ್ಬೇಕು, ಆ ದೈವಿ ಗುಣ ನಮ್ಮಲ್ಲಿ ಬರ್ತಾ ಇರ್ಬೇಕು. ಅವಾಗ ಒಂದು ಅರ್ಥ ಇರುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಹೋಗ್ತಾ ಇರೋದು ಬರ್ತಾ ಇರೋದು, ನಮ್ಮ ವಾಸನೆಗಳಾಗ್ಲಿ ಇನ್ನೊಂದಾಗ್ಲಿ ನಾವು ಕಳ್ಸ್ಕೊಳ್ದಲೇ ಇದ್ರೆ ಅದು ಹಂಗ್ ಕಾಣಿಸುತ್ತೆ. ನೀನು ಹೋಗ್ತೀಯಾ, ಅಲ್ಲೆಲ್ಲ ಹೋಗ್ತಾರೆ, ಇಲ್ಲಿ ನೋಡಪ್ಪ ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅವ್ರಿಗೆ ಎಷ್ಟು ಆಸೆ ಇದೆ, ಅವ್ರು ಎಷ್ಟು ಮೋಸ ಮಾಡ್ತಾರೆ, ಅವ್ರಿಗೆ ಎಷ್ಟು ಇದಿದೆ ಅಂತ ಜನ ಮಾತಾಡ್ಕೊಳ್ತಾರೆ. ಅದು 2 ಪಾರ್ಟು ಇದೆ. ಒಂದು ಆ ಥರದವರು ಇದ್ದಾರೆ, ಇನ್ನೊಂದು ಈ ಥರನೂ ಇರ್ಬೇಕು. ಹೋದ್ಮೇಲೆ ಅಳವಡಿಸ್ಕೋಬೇಕು ನಾವು ಆ ಪ್ರಾಪಂಚಿಕತೆ, ಆ ವ್ಯವಹಾರ, ಯಾವ ರೀತಿ ಒಬ್ಬ ಜ್ಞಾನಿ ವ್ಯವಹಾರ ಮಾಡ್ತಾನೆ, ಯಾವ ರೀತಿನಲ್ಲಿ ನಾವು ತಿಳುವಳಿಕೆಯಿಂದ ವ್ಯವಹಾರ ಮಾಡ್ಬೇಕು, ಒಂದು ಅರಿವಿನಿಂದ ಮಾಡ್ಬೇಕು, ಯಾವ್ಯಾವ ಗುಣ ನಮ್ಮಲ್ಲಿ ಇರ್ಬೇಕು, ಅದನ್ನೆಲ್ಲಾನು ನಾವು ಅಳವಡಿಸ್ಕೋಬೇಕು. ಏನೋ ತೋಚಿದೆ ಹೇಳ್ಬಿಟ್ಟೆ.
ಅಲ್ಲ ಹೌದು, ನಿಧಿಧ್ಯಾಸನ ಅದನ್ನ ಯೋಗದಲ್ಲಿ ಜೀವಿಸೋದು ಅಂತ ಗುರುಗಳು ಹೌದು, ಹೇಳ್ತಾರೆ. ಅದು ಯೋಗ ತುಂಬಾ ಹೌದು ಇಂಪಾರ್ಟೆಂಟ್. ಹೌದು ಯಾಕೆಂದ್ರೆ ನಮ್ಮನ್ನ ನೋಡ್ತಾ ಇರ್ತಾರೆ ಎಲ್ಲ ಸುತ್ತಮುತ್ತ ಎಲ್ರು. ಓ ಇವ್ರೇನೋ ದೊಡ್ಡದಾಗ ಹೋಗ್ತಾರಪ್ಪ, ಏನೋ ಜ್ಞಾನ ಮಾರ್ಗ ಅಂತಪ್ಪ, ಓ ಇವ್ರು ಜ್ಞಾನಿಗಳಪ್ಪ ಅಂತ ಸುಮ್ನೆ ನಮ್ಮನ್ನ ಒಂಥರ ಕಾಲೆಳೆಯೋ ತರ ಒಂಥರ ಮಾತಾಡೋದು ಉಂಟು. ಆಗ ನಾವು ನಮ್ಮ ನಡವಳಿಕೆನೂ ಅಷ್ಟೇ ಚೆನ್ನಾಗಿ ನಮ್ಮ ನಡವಳಿಕೆನಲ್ಲಿ ನಾವು ತೋರ್ಸ್ಕೋಬೇಕು. ನಾವು ತೀರಾ ಪ್ರಾಪಂಚಿಕತೆನ ತೀರಾ ತುಂಬಾ ನಾವು ಹಿಂದಿನ ಒಂದು ಯಾವುದೇ ಒಂದು ನಮ್ ತಿಳುವಳಿಕೆ ಇಲ್ದಲೆ ಇರುವಾಗ, ನಮ್ಗೆ ಅರಿವಿಲ್ದಲೆ ಇರುವಾಗ ನಡ್ಕೊಳ್ತಾ ಇದ್ದ ರೀತಿನೇ ನಡ್ಕೋಬಾರ್ದು. ನಾವು ನಮ್ಮಲ್ಲಿ ಮಾರ್ಪಾಡಾಗ್ಬೇಕು. ಎಕ್ಸಾಕ್ಟ್ಲಿ ಹೌದು, ಆಗತ್ತೆ, ಆಗಿರುತ್ತೆ, ನಮ್ಗೆ ಅರಿವಿಗೆ ಬರುತ್ತೆ. ಪ್ರಾಪಂಚಿಕ ಎಷ್ಟೊಂದು ನಮಗೆ ಹೌದು ಕ್ಷುಲ್ಲಕ ಅನ್ಸುತ್ತೆ. ಸ್ವರೂಪಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ತಾನೇ ಹೌದು ಹೌದು, ಆಸಕ್ತಿ ಅಂತ. ಕಡಿಮೆ ಆಗಿದೆ. ಆಮೇಲೆ ಅಲ್ಲಿ ಸಾಧನೆಗೆ ಬೇಕಾದ ಒಂದು ಕ್ವಾಲಿಫಿಕೇಶನ್ಸ್, ನಿನ್ಗೆ ಏನ್ ಬೇಕು, ನೀನ್ ಎಲಿಜಿಬಿಲಿಟಿ ಅಂತ ಗುರುಗಳು ಶಮದಮ ತಿತಿಕ್ಷಾ ಉಪರತಿ ಶ್ರದ್ಧಾ ಸಮಾಧಿ ಹೇಳಿದ್ದಾರೆ. ಅದನ್ನ ಎಲ್ಲವನ್ನು ಒಂದೊಂದನ್ನೇ ಬಿಡಿಸಿ ಮಾಡ್ಕೋತಾ ಹೋದ್ರೆ, ಓ ನಾವ್ ಎಲ್ಲಿದ್ವಪ್ಪ, ಯಾಕೆ ಹಿಂಗ್ ಮಾಡಿದ್ವಿ ಅನ್ನೋದು ಒಂದು ಥಾಟ್ ಅಂತೂ ಬರುತ್ತೆ. ಆಮೇಲೆ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ವಾಂಟ್ಸ್ ಅಂಡ್ ಡಿಸೈರ್ಸ್. ವಾಂಟ್ಸ್ ಅಂದ್ರೆ ಬೇಕಾದ ಅವಶ್ಯಕತೆ, ಬೇಕಾಗಿರೋದಕ್ಕೂ ಆಸೆಗಳು ತುಂಬಾ ವ್ಯತ್ಯಾಸ. ಅದೇ ದೇಹಾಭಿಮಾನಕ್ಕೆ ಹೇಳ್ದೆ, ಆ ಎಳ್ನೀರು ಸಿಪ್ಪೆ ಹೇಳಿದ್ರಲ್ಲ, ಆ ದೇಹಾಭಿಮಾನ ಸ್ವಲ್ಪ ಇರ್ಬೇಕು, ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಮಮಕಾರ ವ್ಯಾಮೋಹ ಇರಬಾರ್ದು. ನೀವ್ ಹೇಳ್ದಾಗೆ ಕಲ್ಪನಾ ಹೇಳಿ ಅವ್ರು ಹೇಳ್ದಾಗೆ ಅದೇ ಈಗ ಬೇರೆಯವ್ರು ಏನಾರು ನಮಗೆ ಕಾಮೆಂಟ್ ಮಾಡ್ತಾರೆ, ಓ ಇದೇನಪ್ಪ ಸತ್ಸಂಗಕ್ಕೆ ಹೋಗ್ತಾರೆ ಕೋಪಿಸ್ಕೋತಾರೆ, ಅಥವಾ ಸತ್ಸಂಗಕ್ಕೆ ಹೋಗ್ತಾರೆ ಅದೇ ನೀವು ಡ್ರೆಸ್ ತಗೊಳ್ತಾರೆ ಅನ್ನೋದನ್ನ ಅವ್ರ ಸ್ವಭಾವನ ಅವ್ರು ತೋರಿಸ್ತಾರೆ. ನಮ್ಮ ಸ್ವಭಾವನ ಏನು ನಾವು ಸಾಕ್ಷಿಯಾಗಿರ್ಬೇಕು ಅವ್ರಿಗೆ. ಅವ್ರದ ಕಾಮೆಂಟ್ಸ್ ಆಗ್ಲಿ ಯಾವುದೇ ಆಗ್ಲಿ ಅದಕ್ಕೆ ಸಾಕ್ಷಿ ಆಯ್ತು. ನೀವ್ ಹೇಳಿದ್ರ ಹೌದು ಸರಿ, ನಾ ತರ್ಸ್ಕೊಂಡಿದ್ದೆ ಉಂಟಂತೆ ಅಂತ ಅಲ್ಲ, ಅಕ್ಸೆಪ್ಟೆನ್ಸ್ ಅಂತ ಬಂದಾಗ ನಮ್ಗೆ ಅದು ಅಫೆಕ್ಟ್ ಆದ್ರೆ ಏನಾಯ್ತು, ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗತ್ತೆ. ಅಂದ್ರೆ ಅವ್ರು ನಮ್ಮನ್ ಕಾಮೆಂಟ್ ಮಾಡ್ತಿದಾರೆ, ನಮ್ಗೆ ಯಾಕೆ ಮಾಡಿದ್ರು, ನಾವು ಇಲ್ಲಿ ಸನ್ಮಾರ್ಗದಲ್ಲಿ ನಡೀತಾ ಇದೀವಿ ಅಂತನ್ನೋ ಒಂದು ಭಾವನೆ ನನ್ನೊಳಗೆ ಇದ್ರೆ, ಅವ್ರಿಗೆ ಪಾಪ ಗೊತ್ತಿಲ್ಲ, ಅರಿವಿಲ್ಲ, ಇದ್ರದ್ದು ಏನು ಸುಖ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತಿಳಿಸ್ಬೋದು ಕೇಳಿದ್ರೆ ಅಷ್ಟೇ. ಕೇಳಿಲ್ಲ ಅಂದ್ರೆ ಅದು ನಮ್ಗೆ ಅವ್ರಿಗೆ ಕರ್ಮ ಸವಿಬೇಕು, ಆಮೇಲೆ ಈ ಒಂದ್ ಮಾರ್ಗಕ್ಕೆ ಬರಕ್ ಸಾಧ್ಯ ಅಂತ ಅನ್ಕೊಂಡು ಅಲ್ಲಿಗೆ ಬಿಟ್ಬಿಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದೇಪ ಅಂತೆ, ಅದನ್ನೇನೆ ಅಳವಡಿಸ್ಕೊಳ್ಳೋದು, ಅದನ್ನೇ ನಾವು ಅಳವಡಿಸ್ಕೊಂಡಿರೋದು ಅಂತ. ಅದನ್ನೇ ದೈವಿ ಗುಣ. ಸಹನೆ, ಕ್ಷಮೆ, ಪ್ರೀತಿ ಎಲ್ಲವೂ ದೈವಿ ಗುಣ. ಅದನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ನಮ್ಗೆ ಕೋಪನೂ ಬರಲ್ಲ, ಬೇಜಾರು ಆಗಲ್ಲ. ಹೌದು ಹೌದು. ಜಸ್ಟ್ ಕಾಂತಿ ಹೇಳ್ದಂಗೆ ಸ್ಮೈಲ್ ಅಟ್ ದೆಮ್, ಸುಮ್ನೆ ಒಂದ್ ಹುಸಿಗೆ ಈಗ ಮಾಡ್ತಾ ಇದೀವಿ ಅನ್ಸ್ತಾ ಇದೆ ನನ್ಗೇನೆ. ಈಗ ಡ್ರೈವಿಂಗ್ ಮಾಡುವಾಗ ಎಲ್ಲೋ ಒಂದ್ ಕಡೆ ತುಂಬಾ ಸಿಟ್ಟು, ಒಂಥರ ಅಲ್ಲಿ ಡ್ರೈವ್ ಮಾಡುವಾಗ ಎಸ್ಪೆಷಲಿ ನಾವು ಹೋಗುವಾಗ ಇದು ರೂಲ್ಸ್ ಮೀರಿ ಬರ್ತಾರೆ, ತುಂಬಾ ಆಡ್ ಆಗಿ ಬಹಳ ಕೆಟ್ಟ ವರ್ತನೆ ಮಾಡ್ತಾರೆ. ಅವಾಗೆಲ್ಲ ನಾನೀಗ ಮುಂಚೆ ಮಕ್ಳೇ ಹೇಳೋ ತರ, ಅಂದ್ರೆ ಲೈಕ್ ಸಣ್ಣ ಮಾರ್ಪಾಡಿರ್ಬಹುದು, ಬಟ್ ಇಟ್ ಈಸ್ ವೆರಿ ವ್ಯಾಲ್ಯೂಯಬಲ್. ಕೋಪ ಬರಲ್ಲ, ಅವ್ನು ಹೇಳ್ತಾ ಇದ್ದಾನೆ ನಗು ಬರುತ್ತೆ, ಅವ್ನು ಹೇಳ್ತಾ ಇದ್ದಾನೆ, ಕೆಟ್ಟ ಬೈಕೊಂಡು ಹೋಗ್ತಾನ, ಆಯ್ತು ಹೋಗಪ್ಪ, ನೀನೇ ಹೋಗಪ್ಪ, ಮುಂದಕ್ಕೆ ಹೋಗು. ಒಂದ್ ಸಹನೆ ಸಹಿಷ್ಣುತೆ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ. ಅಕ್ಸೆಪ್ಟೆನ್ಸ್, ನೀವ್ ಹೇಳ್ದಂಗೆ ಕಾಂತಿ ಹೇಳ್ದಂಗೆ ಅಕ್ಸೆಪ್ಟೆನ್ಸ್, ಜಸ್ಟ್ ಅಕ್ಸೆಪ್ಟ್. ಇದನ್ನ ಅತ್ತೆ ಮುಂಚೆನೂ ಹೇಳೋರು ನನ್ಗೆ, ಅದ್ ಅಳ್ವಡ್ಸ್ಕೊಳಕ್ಕೆ ಸ್ವಲ್ಪ ಬೇಕಲ್ಲ. ನಮ್ಮ ವಾಸ್ತೆಗಳು ಕರಗಿ ಗುರುಗಳದ್ದು ಪದೇ ಕೇಳಿ ಶ್ರವಣ ಮಾಡ್ಕೊಂಡು ಒಂಚೂರು ನಿಧ್ಯಾಸನಕ್ಕೆ ಇಳಿತಿದ್ದೀವಿ ಅನ್ಕೊಳ್ಳೋಣ. ಕಾತ್ಯಾನಿ ಮೇಡಮ್, ಇದು ಮುಗೀತು. ನಾನು ಮುಂದಿನ ಚಾಪ್ಟರ್ಗೆ ಹೋಗ್ಬಿಡ್ತೀನಿ. ಡೇ 35 ಏನಾದ್ರು ಉಳ್ದಿತ್ತಾ, ಏನಾದ್ರು ಹೇಳ್ತಾರಾ ಮೇಡಮ್? ಇದ್ದಾರಾ ಕಾತ್ಯಾನಿ ಮೇಡಮ್? ಮುಂದುವರಿಸಿ. ಮುಂದುವರಿಸ್ತೀನಿ. ಇದ್ರಲ್ಲೂ ಅದನ್ನೇ ಡೀಟೇಲ್ ಆಗಿ ಗುರುಗಳು ತುಂಬಾ ಹೋಗಿದ್ದಾರೆ. ಅಂದ್ರೆ ಇದು ಸ್ವಲ್ಪ ಲಾಂಗ್ ಆಗಿ ಆನ್ಸರ್ ಮಾಡ್ಬಿಡಿ, ಒಬ್ಬೊಬ್ರು ಒಂದೊಂದು ಕ್ವಶನ್ ಬಂದ್ರು ಸಾಕು ಅಂತ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಒಂದಕ್ಕೊಂದು ಅಟ್ಯಾಚ್ ಆಗ್ತಾ ಹೋಗ್ತಾ ಇದೆ. ಮೊದಲನೇದು ಒಂದು ಶ್ಲೋಕ ಹೇಳಿದ್ದಾರೆ, ಶ್ಲೋಕ ಬಿಟ್ಟು ಜಸ್ಟ್ ಮುಂದಕ್ಕೆ ಹಾಗೆ ಹೋಗೋಣ ಅಂತ. ಏಕಸಂಧಿಗ್ರಾಹಿ ಅಂತಂದ್ರೆ
ಏನು ಅದ್ರ ಬಗ್ಗೆ ಗುರುಗಳು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗಿದಾರಲ್ಲ, ಕಾಂತಿ ಹೇಳ್ತೀರಾ? ಏಕಸಂಧಿಗ್ರಾಹಿ ಅಂತ ಶುರು ಮಾಡ್ತಾರೆ ಗುರುಗಳು. ಹಾ, ಏಕಸಂಧಿಗ್ರಾಹಿ ಅಂದ್ರೆ ಅವ್ರ ಅವಧಾನಿ ಇದು ಒಂದು ಇದು ಹೇಳ್ತಾರೆ. ಆಮೇಲೆ ಇದು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಾರೆ. ಒಬ್ಬ ಒಂದು ಹಳ್ಳಿಲಿ ಇರ್ತಾನೆ, ಅವನು ಒಂದು ಊರಿಗೆ ಬರ್ತಾನೆ. ಒಂದು ಊರಿಗೆ ಬಂದಾಗ ಏನಾಗತ್ತೆ, ಅಲ್ಲಿ ಇಬ್ರು ಜಗಳ ಆಡ್ತಾ ಇರ್ತಾರೆ. ಆ ಭಾಷೆಯು ಇವನ್ಗೆ ಅರ್ಥ ಆಗ್ತಾ ಇರಲ್ಲ. ಆ ಅರ್ಥ ಆಗ್ದಿರ ಇರೋದ್ರಿಂದ ಅವ್ರು ಯಾತಿಗ್ ಜಗಳ ಆಡ್ತಿದಾರೆ ಏನು ಅನ್ನೋದು ಗೊತ್ತಾಗಲ್ಲ ಅವನ್ಗೆ. ಆಮೇಲೆ ಆ ರಾಜನ ಹತ್ರ ಅವ್ರಿಬ್ರನ್ನು ಕರ್ಕೊಂಡು ಹೋಗ್ತಾರೆ ಜಗಳ ತೀರ್ಸಕ್, ಇದು ಒಂದು ಸೊಲ್ಯೂಷನ್ ಕೊಡಕ್ಕೋಸ್ಕರ. ಅವಾಗ ಒಂದ್ ಸಾಕ್ಷಿ ಬೇಕಲ್ಲ, ಅದಕ್ಕೆ ಇವನನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಇವನ್ಗೆ ಏನೂ ಅರ್ಥ ಆಗಿರಲ್ಲ. ಆದ್ರೆ ಅವ್ರು ಹೇಳೋಂಥ ಪದಗಳು, ಶಬ್ದಗಳು ಅಷ್ಟು ರಿಜಿಸ್ಟರ್ ಆಗಿರುತ್ತೆ. ಅದನ್ನ ಹಾಗೆ ಹೇಳ್ತಾನೆ. ಅದು ಉರ್ದು ಭಾಷೆಲಿ ಇದೆ ಅಂತ ಗುರುಜಿ ಹೇಳಿದ್ದಾರೆ. ಸೊ ಅದ ಹಾಗೆ ಹೇಳ್ದಾಗ ಏನಾಗತ್ತೆ, ಯಾರಿಗ ಅರ್ಥ ಆಗುತ್ತೋ ಅವ್ರಿಗೆ ಅರ್ಥ ಆಗಿ ಡಿಸೈಫರ್ ಮಾಡಿ ಅಲ್ಲಿ ಒಂದು ಸೊಲ್ಯೂಷನ್ ಬರುತ್ತೆ. ಅದು ಬಿಟ್ಟ ಅದು ಒಂದು ನಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿರೋದು. ಇದ್ ಏನ್ ಅರ್ಥ ಇದ್ರಲ್ಲಿ ನಾವು ತಗೋಬೇಕು ಅಂತಂತಂದ್ರೆ, ಅಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಅಷ್ಟ್ ಕೆಪಾಸಿಟಿ ಇರ್ಬೇಕು. ಗ್ರಾಸ್ಪಿಂಗ್ ಪವರ್ ಆಗ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಪವರ್ ಆಗ್ಲಿ ಅಷ್ಟು ಇರ್ಬೇಕು. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಗುರುಜಿ ಹೇಳಿದ ತಕ್ಷಣ ನಮ್ಗೆ ಆಗ್ಬೇಕು, ನಾನು ಬ್ರಹ್ಮ ಅಂತ ನನ್ಗೆ ಆಗ್ಬೇಕು. ಆಗಲ್ಲ, ಎಷ್ಟು ವರ್ಷ ಆದ್ರೂ ಅದು ಆಗಿರಲ್ಲ. ಸೊ ಈ ಒಂದು ರಿಪೀಟೇಟಿವ್ ಆಗಿ ಯಾವಾಗ ಹೇಳ್ತಾರೆ, ಅದು ಈ ವೇದವಾಕ್ಯಗಳಲ್ಲಿ ಯಾವಾಗ ತತ್ವಮಸಿ ಅಂತ ಅನ್ನೋದು ಈ ಚಾಂದೋಗ್ಯ ಉಪನಿಷತ್ ಶ್ವೇತಕೇತು ಉದ್ದಾಲಕ ಸಂಭಾಷಣೆಯಲ್ಲಿ ಬರುತ್ತೆ. ಆ ತತ್ವಮಸಿ ಅನ್ನೋದು 9 ಸಲ ಹೇಳ್ತಾರೆ ಅಂತ ಬರುತ್ತೆ. ಸೊ ಅದ್ ಯಾಕೆ ಹೇಳಿರೋದು ಅಂತಂದ್ರೆ, ಅದೊಂದೇ ಇರೋದು ಮೂಲ. ನಾವು ಮಾಡ್ಬೇಕಾಗಿರೋದು ನಮ್ಮ ಸಾಧನೆ ಅದೊಂದೇ ಅಂತನ್ನೋದಕ್ಕೋಸ್ಕರ. ಆದ್ರೆ ಅಷ್ಟು ಆ ಕಾಲದಲ್ಲಿ ಇದ್ದಿದ್ದು ಒಂದೇ ಸಲ ಹೇಳಿದ್ರೆ ಎಲ್ಲ ಗ್ರಹಿಸ್ತಾ ಇದ್ರು. ಆ ರಿಟೆನ್ಷನ್ ಪವರ್ ಇರೋದು ಅದು ಯಾವ ತರ ಅಂತ ಅನಾಲಿಸಿಸ್ ಹೋಗೋ ಬದಲು ಇಟ್ ಇಸ್ ಜಸ್ಟ್ ಸ್ಟೇಯಿಂಗ್ ದೇರ್ ಅಂಡ್ ಇಟ್ ಕ್ಯಾನ್ ಕಮ್ ಔಟ್. ನಮ್ಗೆ ಇವಾಗ ಅಷ್ಟು ಸಲ ಅಷ್ಟು ತರ ವಿತ್ ಎಕ್ಸಾಂಪಲ್ಸ್ ಸಿಂಪ್ಲಿಫೈ ಮಾಡಿ ಎಲ್ಲ ಹೇಳಿದ್ರು, ಇಷ್ಟು ವರ್ಷಗಳಿಂದ ಬಂದ್ರು ತಕ್ಕ ಮಟ್ಟಕ್ಕೆ ಚೇಂಜಸ್ ಆಗ್ತಾ ಇಲ್ಲ ಅಂತಿಲ್ಲ. ಬಟ್ ಆದ್ರೂ ಸೆಲ್ಫ್ ರಿಯಲೈಸ್ ಅನ್ನೋದು ಒಂದೇ ಸಲ ಆಗ್ಬೇಕಾಗಿತ್ತು, ಆಗಿಲ್ಲ. ಇಟ್ ಇಸ್ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತಾರೆ. ಸೆಲ್ಫ್ ರಿಯಲೈಸೇಷನ್ ಇಸ್ ಇನ್ಸ್ಟಂಟೇನಿಯಸ್ ಅಂತ. ಸೊ ಅಂದ್ರೆ ನಮ್ಮಲ್ಲಿ ಎಷ್ಟು ವಾಸನೆಗಳು ಅಥವಾ ನಮ್ಮಲ್ಲಿ ಪ್ರಾರಬ್ಧ ಕರ್ಮ ಎಷ್ಟಿದೆ ಅದೆಲ್ಲ ಸವಿಯೋದು ಮುಂದೆ ಹೋಗೋದ್ರಿಂದ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಅವಧಾನಿಗಳು ಅಂತ ಇರ್ತಾರೆ, ಅಷ್ಟಾವಧಾನಿ ಶತಾವಧಾನಿಗಳು ಅಂತ. ಅಂದ್ರೆ ಅಲ್ಲಿ ಅಟ್ ಒನ್ ಮೊಮೆಂಟ್ ಎಲ್ಲಾ ತರದ್ದು ಒಂದು ಶ್ಲೋಕದ ಅರ್ಥ ಕೇಳ್ತಾರೆ. ಒಬ್ರು ಬೆಲ್ ರಿಂಗ್ ಮಾಡ್ತಾ ಇರ್ತಾರೆ, ಒಬ್ರು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಕೊಡ್ತಾರೆ, ಅಥವಾ ಒಂದು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಇದು ಎಷ್ಟನೇ ಚಾಪ್ಟರ್ ಇಂದ ಎಷ್ಟನೇ ಶ್ಲೋಕ ಇದು ಅಂತ ಕೇಳ್ತಾರೆ. ಆತರ ಅಟ್ ಎ ಟೈಮ್ ಎಲ್ಲರ ಕ್ವೆಶ್ಚನ್. ಅಥವಾ ಒಂದ್ ಸಂಗೀತದ ಹಾಡು ಹೇಳ್ಬಿಟ್ಟು ಇದು ರಾಗ ಯಾವುದು ಅಥವಾ ಯಾರು ರಚನೆ ಮಾಡಿದ್ದು ಅಂತ. ಆದ್ರೆ ಅಟ್ ಒನ್ ಸಿಂಗಲ್ ಇದು ಎಲ್ಲರೂ ಒಬ್ರಾದ್ರು ಕ್ವೆಶನ್ಸ್ ಕೇಳ್ಬಿಡ್ತಾರೆ. ಬಟ್ ಎಲ್ಲರೂ ಹಿ ಮಸ್ಟ್ ಆನ್ಸರ್ ಇಟ್ ಆನ್ ದಿ ಸ್ಪಾಟ್, ಇಮಿಡಿಯೇಟ್ ಆಗಿ. ಆಮೇಲೆ ತುಂಬಾ ಡಿಫಿಕಲ್ಟ್ ಆಗೇ ಇರುತ್ತೆಲ್ಲ, ಯಾಕೆಂದ್ರೆ ಎಲ್ಲರೂ ಇವರೇ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಆ ತರ ಕ್ವೆಶನ್ಸ್ ಕೇಳ್ತಾರೆ, ದೇ ಪ್ರಿಪೇರ್ ಫಾರ್ ದಟ್. ಸೊ ಅಂದ್ರೆ ಇನ್ ಎಷ್ಟು ಮಟ್ಟಿಗೆ ಅವ್ರಿಗೆ ಇಟ್ ಇಸ್ ನಾಟ್ ಕಾನ್ಸಂಟ್ರೇಷನ್, ಸಮ್ ಎಕ್ಸ್ಟ್ರಾ ಕೆಪಾಸಿಟಿ ಟು ಆನ್ಸರ್. ಅವಧಾನ ಅಂದ್ರೆ ಅಷ್ಟಾವಧಾನ ಅಂದ್ರೆ 8 ಜನ, ಶತ ಅಂದ್ರೆ 100 ಜನಕ್ಕೆ ಅಟ್ ಎ ಟೈಮ್ ಹೇಳ್ಬೇಕು ಅಂತಂದ್ರೆ ಅದು ಇನ್ನೆಷ್ಟ್ರ ಮಟ್ಟಿಗೆ ನಮ್ಮ ಬ್ರೈನ್ ಪವರ್ ಇರ್ಬೋದು ಅದು. ಸೊ ಇಟ್ ಇಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಮುಂದೆನೂ ಅದೇ ಬರುತ್ತಲ್ಲ, ಬಿಯಾಂಡ್ ಅವರ್ ಸೆನ್ಸಸ್ ಅಂತನ್ನೋದೇ ಬರ್ತಾ ಹೋಗುತ್ತೆ. ಸೊ ಈ ಒಂದು ಸಂಧಿಗ್ರಾಹಿ ಅಂತಂದ್ರೆ ಆ ಒಂದು ಶಾರ್ಪ್ನೆಸ್ ಇನ್ ಗ್ರಾಸ್ಪಿಂಗ್ ಎನಿಥಿಂಗ್. ಸೊ ಇದ್ರಲ್ಲಿ ತತ್ವಮಸಿ ಅನ್ನೋದು ಗ್ರಾಸ್ ಮಾಡಬೇಕು ನಾವು ಅಂತ ಅನ್ನೋದು ಉದ್ದೇಶ. ಸರಿ ಆಯ್ತು. ಅದೇ ಅಂದ್ರೆ ನಾವು ಶಾರ್ಪ್ನೆಸ್ ಅಂದ್ರೆ ನೀವ್ ಹೇಳ್ದಂಗೆ ಚುರುಕುತನ ಮತ್ತೆ ಒಂದ್ ಸೂಕ್ಷ್ಮತೆ ಅಂತ. ಸೂಕ್ಷ್ಮ ಅಂತ ಹೇಳ್ತಾರೆ. ನಮ್ ತಾತನು ಹೇಳೋರು, ಸೂಕ್ಷ್ಮವಾದ ಮನಸ್ಸಿಂದ ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮವಾಗಿರ್ಬೇಕು ಅಂತ ಹೇಳೋರು. ಸ್ಥೂಲ ಸೂಕ್ಷ್ಮದ ಅರ್ಥ ಅವಾಗ ಗೊತ್ತಿರ್ಲಿಲ್ಲ. ಈ ಸೂಕ್ಷ್ಮತೆ ಬರ್ತಾ ಅವ್ರು ರಿಫೈನ್ ಅಂದ್ರೆ ತುಂಬಾ ಸಟಲ್ ಆಗ್ತಾ ಇದ್ದಂಗೆನೆ ಆ ಚುರುಕ್ತನ ಗ್ರಾಸ್ಪಿಂಗ್ ಪವರ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಏಕಸಂಧಿಗ್ರಾಹಿಗಳಿದ್ರು ಗಣೇಶ ಶತಾವಧಾನ ಇದು ಕೇಳಿರ್ಬೇಕು, ಎಷ್ಟು ಚೆನ್ನಾಗಿರುತ್ತೆ ಅವ್ರದ್ದು. ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಒಂದೊಂದ್ಸತಿ ಯಾವಾಗ್ಲಾರು ನೋಡ್ತೀನಿ, ಅಷ್ಟೊಂದು ಪವರ್
ಯಾವ ಏಜ್ ಇಂದ ಯಾವ ಏಜ್ ವರ್ಗು ಒಂದು 10 years ಇಂದ, ನಾನು 10 years ಬ್ಯಾಕ್ ಒಂದೆರಡು ಸರಿ ನೋಡಿದ್ದೆ ಶತಾವಧಾನಿ ಗಣೇಶ್ ಅವ್ರದ್ದು. ಈಗ್ಲೂ ಅದೇ ತರ ಮಾತಾಡ್ತಾರೆ. ಹಂಗೆ ಅದೇ ಒಂದು ಬುದ್ಧಿವಂತಿಕೆ, ಅದೇ ಒಂದು ನೆನಪಿನ ಶಕ್ತಿ. ಈಗ ಆಸ್ ಯೂಶಲ್ ಉಮಾ ಮೇಡಮ್ಗೆ ಆ ಒಂದು ಒಂದು ಇದಿದೆಯಲ್ಲ, ಮೊದಲನೇ ಶ್ಲೋಕ ಮೊದಲು ಬಂತಲ್ಲ, ತತ್ವಂ ಪದಾಭ್ಯಾಮ್ ಅದಿದೀಯಮಾನಯೋ ಅಂತ, ಅದು ಹೇಳ್ಬಿಟ್ಟು ಹಾಗೆ ಅದ್ರಲ್ಲೇ ಸೇರ್ಕೊಳತ್ತೆ ಶ್ವೇತಕೇತುವಿನ ಒಂದು ಇದು ಆಗ್ಲಿ. ಒತ್ತಿ ಯಾಕೆ ತತ್ವಮಸಿ ಅನ್ನೋದನ್ನ ಅಷ್ಟೊಂದು ಮುಖ್ಯವಾಗಿ ಹೇಳಿದ್ರು ಅನ್ನೋದನ್ನ ಡೀಟೇಲ್ ಆಗಿ ಮತ್ತೆ ಹೇಳ್ಬಿಡಿ ಉಮಾ ಮೇಡಮ್. ಪದ್ಯನೂ ಹೇಳ್ಬೇಕಾ? ಸೊ ಇಲ್ಲಿ ಪದ್ಯದಲ್ಲಿ ಏನ್ ಹೇಳ್ತಾರೆ, ತತ್ವಂ ಪದಾಭ್ಯಾಮ್ ಅಭಿಧೀಯಮಾನಯೋಃ ಬ್ರಹ್ಮಾತ್ಮನೋಃ ಶೋಧಿತ್ಯೋರ್ಯದೀತ್ತಂ ಶ್ರುತ್ವಾ ತಯೋ ತತ್ವಮಸೀತಿ ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ ಮುಹು ಅಂತ ಹೇಳ್ತಾ ಇದ್ದಾರೆ. ಎರಡು ತತ್ವ ಮತ್ತೆ ತ್ವಂ, ಎರಡು ಪದಗಳು ಇನ್ನೊಂದು ಎಂದು, ಈ ಬ್ರಹ್ಮನೇ ನೀನಾಗಿದ್ಯಪ್ಪ ನೀನು ಅಂತ ಹೇಳಿ. ಇದ್ರೊಳಗೆ ಚಾಂದೋಕ್ಯ ಉಪನಿಷತ್ತಲ್ಲಿ ಬರುವಂತ ಒಂದು ತತ್ವಮಸಿ ಆ ಒಂದು ಶ್ಲೋಕ, ಇದಕ್ಕೆ ಮಹಾವಾಕ್ಯದ ಉಪನಿಷತ್ ವಾಕ್ಯದ ಮಹಾವಾಕ್ಯ ಅದು ಚಾಂದೋಕ್ಯ ಉಪನಿಷತ್ತಲ್ಲಿ ಬರುತ್ತೆ ತತ್ವಮಸಿ ಅಂತ ಹೇಳಿ. ಇದ್ರೊಳಗೆ ತುಂಬಾ ಚೆನ್ನಾಗಿದೆ. ಬೇರೆದ್ರೊಳಗೆಲ್ಲ ಒಂದೊಂದ್ಸಲಿನೇ ಹೇಳಿರ್ತಾರೆ, ಆದ್ರೆ ಇದ್ರೊಳಗೆ ಅವನು ಉದ್ದಾಲಕ ತನ್ನ ಮಗನಾದ ಶ್ವೇತಕೇತು ಏನ್ ಮಾಡ್ತಾನೆ, ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ಬಂದಾಗ ಏನಾಗತ್ತೆ ನೋಡ್ತಾನೆ, ಅವನ ಮಗನಲ್ಲಿ ಒಂದು ಆ ವಿನಯತೆನೆ ಕಾಣಿಸಲ್ಲ. ಸಾಮಾನ್ಯವಾಗಿ ಒಂದು ವಿನಯತೆ ಹೇಗೆಂದ್ರೆ ವಿದ್ಯಾ ದದಾತಿ ವಿನಯಂ, ಆಮೇಲೆ ನೆಕ್ಸ್ಟ್ ಮುಂದಕ್ಕೂ ಇದೆ ಅದು ಶ್ಲೋಕ, ಅದು ನಂಗೆ ಕರೆಕ್ಟ್ ಆಗಿ ತಕ್ಷಣ ಹೇಳಕ್ ಬರ್ತಾ ಇಲ್ಲ ಅದು, ಬಟ್ ಅದು 4 ಲೈನ್ ಇದೆ, ಅದು ಒಂದಲ್ಲ. ಅದಕ್ಕೆ ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪ್ರಾಪ್ತತ್ವಂ, ಪ್ರಾಪ್ತತ್ವ ಪದಮಾಪ್ನುಕ್ತಿ, ಏನು ಗೊತ್ತಿಲ್ಲ, ಮೇಡಮ್ ಕಾತ್ಯಾನಿ ಮೇಡಮ್ಗೆ ಏನಾದ್ರು ಜ್ಞಾಪಕ ಬರ್ತಾ ಗೊತ್ತಿಲ್ಲ ನಂಗೆ, ಅದು ನಂಗೆ ಯಾಕೋ ಸರ್ಕಲ್ ಬರ್ತಾ ಇಲ್ಲ. ಅದೇನಾಗತ್ತೆ, ಅವ್ನು ನೋಡಿದ ತಕ್ಷಣ ಇವನ್ಗೆ ಏನೋ ಸರಿ ಕಾಣಿಸ್ತಾ ಇಲ್ವಲ್ಲ ಏನೋ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಕೇಳ್ತಾನೆ, ಏನು ಮಗು ಏನ್ ತಿಳ್ಕೊಂಬಂದೆ, ಏನ್ ತಿಳಿದ್ರೆ ಎಲ್ಲವೂ ತಿಳ್ದಂಗ ಆಗತ್ತೆ ಅಂತ ಹೇಳಿ. ಚೆನ್ನಾಗಿದೆ ಅದು. ಅವನೇನ್ ಮಾಡ್ತಾನೆ, ಏನೋ ಕೇಳ್ತಾನೆ, ಅದಕ್ಕೆ ಒಂದೊಂದು ಎಲ್ಲ ಅದಕ್ಕೂ ಇಲ್ಲ ಅಂತ ಹೇಳ್ತಾನೆ, ಹಂಗಲ್ಲ ಅಂತ. ಆಗ ಹಿಂಗ್ ನೆಕ್ಸ್ಟ್ ಏನ್ ಮಾಡ್ತಾನೆ, ಇವನಿಗೆ ತುಂಬಾ ಸ್ಮಾರ್ಟ್ ಆಗ್ಬಿಡ್ತಾನೆ. ಏನ್ ಜಾಸ್ತಿ ಹೇಳಕ್ ಹೋದ್ರೆ ಎಲ್ಲದಕ್ಕೂ ಇಲ್ಲ ಅಂತಾರೆ ಇವರು. ನಾನು ಏನ್ ಮಾಡೋದು ಅಂದ್ರೆ, ನಂಗೇನೋ ಗೊತ್ತಾಗ್ತಾ ಇಲ್ಲ, ನಮ್ಮ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಹೇಳ್ಕೊಡಕ್ಕೆ. ಸ್ಮಾರ್ಟ್ ಆಗವನು, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗಲ್ಲ, ಅದಕ್ಕೆ ನಂಗೆ ಗುರುಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನೀವೇ ಹೇಳ್ಬಿಡಿ ಏನು ಅಂತ ಹೇಳಿ. ಅವಾಗ ಇವ್ರು ಏನ್ ಮಾಡ್ತಾನೆ, ಉದಾಲಕ ಬೇರೆ 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 ಉದಾಹರಣೆ ಕೊಡ್ತಾರೆ. ಬಂಗಾರದ್ದಾಗಿರ್ಬೋದು, ಅಥವಾ ಆಮೇಲೆ ನೀರಿಂದ ಆಗಿರ್ಬೋದು, ಬೇರೆ ಬೇರೆ ಹೇಳಿ ಅದು ನೀನಂತ ತಿಳ್ಕೊ, ಅದು ನೀನು ತಿಳ್ಕೊ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಬ್ರಹ್ಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ ಅನ್ನೋದನ್ನ ನಾವೆರಡೂನು ಒಂದ್ ಮಾಡಕ್ ಹೊಡ್ತಾ ಇದೀವಿ. ಕಳೆಸಲಿ ನಾವೇನ್ ಹೇಳ್ತಾ ಇದ್ದೀವಿ, ಪ್ರಪಂಚ ಮಿಥ್ಯ ಅನ್ನೋದನ್ನ ನಾವು ಪ್ರತಿಪಾದನೆ ಮಾಡ್ಕೊಂಡು ಬಂದ್ವಿ. ಹೇಗೆ ಪ್ರಪಂಚ ಅನ್ನೋದು ಮಿಥ್ಯ ಆಗಿರತ್ತೆ ಅಂತ ಹೇಳಿ ಅಲ್ಲಿ ಸಾಕಷ್ಟು ಉದಾಹರಣೆ ಹೇಳ್ಕೊಂಡ್ ಬರ್ತಾರೆ. ಪ್ರಪಂಚ ಅಕಸ್ಮಾತ್ ಸತ್ಯ ಅಂತ ಅಂದ್ಬಿಟ್ರೆ ಅದು ಏನೇನ್ ಅಪರಾಧ ಆಗ್ಬಿಡತ್ತೆ ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಪಂಚನ ಸತ್ಯ ಅಂತಲ್ಲ, ಅದು ಮಿಥ್ಯ ಅಂತ ಹೇಳಿ ತಾತ್ಕಾಲಿಕವಾಗಿ ಅಂತ ಅದು ಒಂದು. ಹಾಗಾಗಿ ಅದನ್ನ ನಾವು ಆ ಒಂದ್ ಕಾರಣದಿಂದ ಮಿಥ್ಯತ್ವನ ನಾವು ಹೇಳ್ಕೊಂಡ್ ಬರ್ತೀವಿ. ಇಲ್ಲಿ ಜೀವ ಜಗತ್ತು ಈಶ್ವರದಲ್ಲೇ ನಾವು ಜಗತ್ ತೆಗ್ದಾಕ್ಬಿಟ್ಟಿವಿ. ನಾವು ಎರಡು ಉಳ್ಕೊಂತಾ ಇರೋದೇನು, ಜೀವ ಮತ್ತೆ ಈಶ್ವರ ಎರಡು ಉಳಿತಾ ಇದಾರೆ. ಇವರಿಬ್ಬರನ್ನ ಒಂದ್ ಮಾಡ್ಬೇಕಾಗಿದೆ ಇವಾಗ ನಾನು. ಅಂದ್ರೆ ನಾನು ಅಲ್ಪ, ಈಶ್ವರ ಅನ್ನೋದು ಮಹತ್ ಅಂತ ಹೇಳಿ ಹೆಂಗ್ ಒಂದ್ ಮಾಡಕ್ಕಾಗತ್ತೆ? ನನ್ನ ಅಲ್ಪತ್ವನ ತಗೊಂಡೋಗ್ಬಿಟ್ಟು ಈಶ್ವರಂಗೆ ನಾನು ಹೆಂಗ್ ಒಂದ್ ಮಾಡೋದು ಅನ್ನೋದೇ ಈ ವಿಷಯದಲ್ಲಿ ಟಾಪಿಕ್ ಇರೋದೇ. ಅದು ಹೇಗೆ ಒಂದಾಗ್ತಾನೆ ಜೀವ ಮತ್ತು ಈಶ್ವರ ಅಂತ ಹೇಳಿ ಅದ್ರೊಳಗೆ ಹೆಂಗೆ ಈಗ ಶ್ವೇತಕೇತುಗೆ ಉದ್ದಾಲಕ ಹೇಗ್ ಹೇಳಿ ನೀನೇ ಅದು ಅಂತ 9 ಸಲಿ ಒತ್ತು ಹೇಳ್ತಂದ್ರೆ
ಬೇರೆದ್ರೊಳಗಾದ್ರೆ ಬೇರೆ ಉಪನಿಷತ್ತಲ್ಲಿ ಒಂದೇ ಪದ ರಿಪೀಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈ 4 ವೇದಗಳ ಸಾರಾಂಶ ಉಪನಿಷತ್ ಆಗಿರ್ಬೋದು, ಬೇರೆ ಬೇರೆ ಮಹಾವಾಕ್ಯಗಳಿವೆ. ಆದ್ರೆ ಇದು ಒಂದು ಮಹಾವಾಕ್ಯ ಮಾತ್ರ 9 ಸಲ ರಿಪೀಟ್ ಆಗಿರುವಂಥದ್ದು. ಯಾವ್ದು ಅಂದ್ರೆ ರಿಪೀಟ್ ಅಂತಂದ್ರೆ ಅವನು ಅರ್ಥ ಮಾಡ್ಸಕ್ಕೋಸ್ಕರ 9 ಸಲ ತತ್ವಮಸಿ ಶ್ವೇತಕೇತು ತತ್ವಮಸಿ ಅಂತ ಹೇಳಿ ಅವನು ಹೇಳ್ತಾನೆ. ಬೇರೆ ಯಾವ್ದೂ ರಿಪೀಟ್ ಆಗೋದಿಲ್ಲ. ಯಾಕೆ ಅಂದ್ರೆ ಇದ್ರದ್ದು ಉದ್ದೇಶನೇ ಜೀವಾತ್ಮ ಪರಮಾತ್ಮ ಏಕತ್ವ ಅಂತ ತಿಳಿಸೋದು. ಅದ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಅವನ್ ಬೇರೆ ಅಲ್ಲ ಅನ್ನೋದು ನಮ್ಗೆ ಸುಲಭವಾಗಿ ಅವನ್ ಸ್ವಲ್ಪ ಇದಿದೆ. ಆ ಒಂದ್ ಅರ್ಥ ಮಾಡ್ಸೋದಕ್ಕೋಸ್ಕರನೇ ಆ ಒಂದು ಇದು ಶ್ವೇತಕೇತೆ ದಾಲಕ ತುಂಬಾ ಚೆನ್ನಾಗಿದೆ ಅದು ಆರ್ಗ್ಯುಮೆಂಟ್ ಅವ್ರಿಬ್ರದ್ದು. ನೋಡ್ತಾ ಇದ್ರೆ ಅದನ್ನ ಅನ್ಕೊಂಡೆ ನಾನು. ಅದೆಲ್ಲ ತಕ್ಷಣ ಸಿಗ್ಲಿಲ್ಲ. ಸಿಕ್ಕಿದ್ರೆ ಇವಾಗ ಇಷ್ಟೊತ್ತಿಗೆ ಅದಷ್ಟು ಕಂಪ್ಲೀಟ್ ಆ 9 ಉದಾಹರಣೆನೂ ಹೇಳ್ತಾ ಇದೆ ಕುತ್ಕೊಂಡು ನೋಡ್ತೀನಿ. ಉದಾಹರಣೆ ಮೇಡಮ್ 9 ಇದೆ 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 ತುಂಬಾ ಚೆನ್ನಾಗಿದೆ ಅದು. ನಿಮ್ಗೆ ಇದ್ರೊಳಗೆ ಸಿಗತ್ತೆ. ಉಪನಿಷತ್ ಭಾವಧಾರೆ ಇದ್ರೊಳಗೆ ಇದೆಯಲ್ಲ, ಇದ್ರೊಳಗೆ ಸಿಗತ್ತೆ. ಅದು ಚೆನ್ನಾಗಿದೆ ಅದು. ಅದು ಅದಷ್ಟೇ ಇದ್ರೊಳಗೆ ಎಲ್ಲದ್ರೊಳಗೂ ಜೀವ ಮತ್ತು ಈಶ್ವರ ಎರಡನ್ನು ಹೇಗೆ ಒಂದು ಮಾಡುವಂಥದ್ದೇ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ ಅಂತ ತಿಳಿಸದೆ ನಮ್ಮ ಈ ತತ್ವಮಸಿ ವಾಕ್ಯದ ಅಂತ ಇದರ ಅರ್ಥ. ಚೆನ್ನಾಗಿ ಹೇಳಿದ್ರಿ. ಮಧ್ಯ ಮಧ್ಯೆ ಯಾವಾಗ್ಲಾರು ಏನಾದ್ರೂ ಒಂದ್ ಹೇಳ್ತಿರ್ತೀರಿ. ವಿದ್ಯಾ ದದಾತಿ ನಾನು ಲಾಸ್ಟ್ ಪೇಜ್ ಅಲ್ಲಿ ನಿಮ್ದೆಲ್ಲ ಬರಿತಾ ಇರ್ತೀನಿ. ಒಂದೇನೋ ಒಂದು ಬೇರೆ ಹೇಳಿರ್ತೀರಿ. ಇದೆ ಅದು 4 ಲೈನ್ ಇದೆ ಅದು. ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪ್ರಾಪ್ತಸ್ನಂ ಪ್ರಾತತ್ಮ ಧನಮಾಪ್ನೋತಿ ಧನ ಧರ್ಮೇ ತತ ಸುಖಂ ಅಂತ 4 ಲೈನ್. ಒಂದೊಂದನ್ನ ಅನುಸರಿಸಿರುತ್ತೆ ಅಂತ. ಹೌದು ಹೌದು. ಏನೇನ್ ಸಿಗತ್ತೆ ಅಂತ ವಿದ್ಯೆಯಿಂದ ವಿನಯ ಸಿಗತ್ತೆ, ವಿನಯದಿಂದ ಕೊನೆಗೆ ಎಲ್ಲಾದ್ರಿಂದ ಅವನಿಗೆ ಹಣನೂ ಸಿಗತ್ತೆ, ಸುಖನೂ ಸಿಗತ್ತೆ. ಧನಾಧರ್ಮೇ ತತ ಸುಖಂ ಅಂತ. ಸರಿ, ಚೆನ್ನಾಗಿದೆ. ಈಗ ಗುರುಗಳು ಇವ್ರೇನೋ 9 ಸತಿ ಹೇಳಿದ್ರು ಶ್ವೇತಕೇತುಗೆ. ನಮ್ ಗುರುಗಳು ಒಂದು 900 ಸರಿನೋ ಅಥವಾ ಇನ್ನೂ ಜಾಸ್ತಿನೇ ಸರಿ ಹೇಳಿದ್ದಾರೆ. ನಮ್ಗೆ ಯಾವಾಗ ಕಾಂತಿ ಹೇಳ್ತಾ ಇದ್ರಲ್ಲ ದೆನ್ ಹಿಯರ್ ಅಂಡ್ ನೌ ಅಂತಿದ್ರು. ನನಗ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಕ್ಲಾಸಸ್ ಹೋದಾಗ ಅಲ್ಲಿ ಕುತ್ಕೊಂಡಾಗ ಹಿಯರ್ ಅಂಡ್ ನೌ ಅಂದ್ರೆ ಇವತ್ತು ಆಗ್ಬಿಡ್ಬೋದು, ಇವಾಗ ಆಗ್ಬಿಡ್ಬೋದು ಅಂತ ಒಂದು ಇದೇನು ಹಿಯರ್ ಅಂಡ್ ನೌ ಅಂದ್ರೆ ಅವ್ರದ್ದನ್ನು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರು ಒಂದ್ಸತಿ ಗುರುಗಳು. ಅವರಿಗೆ ಒಂದು ಜ್ಞಾನ ಯಾವಾಗ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದನ್ನ ಯಾವಾಗ್ಲೋ 1 ಸತಿ 2 ಸತಿ ಹೇಳಿದಾರೆ ಅಷ್ಟೇ. ಆ ಕ್ಲಾಸಲ್ಲಿ ನಾನು ಅದೃಷ್ಟವಶಾತ್ ಇದ್ದೆ. ಆಗ ಗುರುಗಳಿಗೆ ಅಲ್ಲೆಲ್ಲೋ ಇದ್ದಾಗ, ಏನೋ ಬೇರೆ ದೇಶದಲ್ಲಿ ಇದ್ದಾಗ ಗಾಯತ್ರಿ ಮಂತ್ರ ಹೇಳ್ತಾ ಒಂದ್ಸರಿ ಮಧ್ಯರಾತ್ರಿಯಲ್ಲೆಲ್ಲೋ ಕುತ್ಕೊಂಡು ಒಂದೇ ಸಮ ಅವರ್ಸ್ ಟುಗೆದರ್ ಮೆಡಿಟೇಷನ್ ಮಾಡುವಾಗ ಅವ್ರ ಒಂದು ಅನುಭವ ಆಯ್ತು. ಆಗ ನಾನು ಭಾರಿ ಖುಷಿ ಪಟ್ಬಿಟ್ಟಿದ್ದೆ. ಹಿಯರ್ ಅಂಡ್ ನೌ ಈಗ್ಲೇ ಆಗ್ಬೇಕ್ರಿ, ಕೇಳಿದ ತಕ್ಷಣ ಆಗ್ಬೇಕು ಅಂತ ಅಂದಾಗ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. 900 ಸರಿ ಎಲ್ಲ 9,000 ಸರಿ ಹೇಳಿದ್ದಾರೆ. ನೋಡೋಣ ಯಾವಾಗ ನಮ್ಗೆ ಆ ಒಂದು ಜ್ಞಾನ, ಒಂದು ಅಜ್ಞಾನ ಹೋಗಿ ಜ್ಞಾನ ಇದೆ ಅಂತ ಗೊತ್ತಾಗತ್ತೆ ಅಂತ. ಈಗ ತತ್ ತ್ವಂ ಅಸಿ, ನೀನು ಅದೇ ಆಗಿದೀಯಾ, ನೀನು ಬ್ರಹ್ಮನೇ ಆಗಿದೀಯಾ, ನೀನು ಚೈತನ್ಯವೇ, ನೀನು ಬ್ರಹ್ಮಸ್ವರೂಪಿಯೇ ಅಂತ ಇದನ್ನ ತಿಳ್ಕೊಂಡ್ರೆ ಏನಾಗತ್ತೆ, ಇದನ್ನ ತಿಳಿದ್ರೆ ಏನಾಗತ್ತೆ ಅಂತ ಶ್ರೀನಿವಾಸ ಮೂರ್ತಿ ಸರ್. ಮೇಡಮ್ ನನಗೆ ಗೊತ್ತಿರೋದು ಏನಿದೆ ಅದು ಹೇಳ್ತೀನಿ ಮೇಡಮ್. ಗೊತ್ತಿಲ್ಲ ಅಂದ್ರೆ ಮಾಡ್ಬೇಡಿ. ಯಾಕೆಂದ್ರೆ ನಾನು ಬರೀ ಸಂಗ್ರಿಗಾಹಿ, ಏಕ ಸಂಗ್ರಿಗಾಹಿ ಅಲ್ಲ ನಾನು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇರುತ್ತಲ್ಲ. ಸೊ ಈಗೆಲ್ಲ ನಾವುಗಳೆಲ್ಲ ಏಕ ಸಂಗ್ರಹ ಅಷ್ಟು ಕೆಪಾಸಿಟಿ ನಮ್ಗೆ ಇಲ್ಲ. ನಾವೆಲ್ಲ ಸಂಗ್ರಿಗಾಹಿಗಳಾಗ್ಬಿಟ್ಟಿದ್ವಿ. ಆ ಸಂಗ್ರಹನಾದರೂ ತೆಗೆದು ನೋಡಿದ್ರೆ ಅದೇ ಆಮೇಲೆ ಮುಂದೆ ನಮಗೆ ಏಕತ್ವಕ್ಕೆ ಬರ್ಬೋದೇನೋ ಅಂತ ಅಂದ್ಕೊಂಡೆ. ಸೊ ನೀವು ಕೇಳಿದ್ದು ಪ್ರಶ್ನೆ ಏನು ಅಂದ್ರೆ ಏನ್ ಮೇಡಮ್ ಕ್ವಶನ್ ಹೇಳಿ. ತತ್ವಮಸಿ ಮಹಾ ಸಂದೇಶ, ಇದನ್ ತಿಳಿದ್ರೆ ಇದನ್ ತಿಳ್ಕೊತೀವಿ, ಅರಿತ್ಕೋತೀವಿ. ಅರ್ಥಾಗಿ ಏನಾಗತ್ತೆ ಅಂತ ಅಂದ್ರೆ ವಿಡಿಯೋದ ಪ್ರಕಾರ ಹೋಗ್ತಾ ಇದ್ದೀನಿ ಅಷ್ಟೇ. ತಿಳಿದ್ರೆ ಏನಾಗತ್ತೆ ಗುರುಗಳು ಕೇಳ್ತಾರೆ. ಇನ್ ತಿಳ್ಕೊಂಡು ಏನಾಗತ್ತೆ, ತಿಳಿದ್ರೆ ಏನಾಗತ್ತೆ. ಈಗ ದ್ವೈತ ಹೋಗುತ್ತೆ ಜ್ಞಾನ ಬಂದಾಗ ಅಂತ ಹೇಳ್ತಾ ಹೋಗ್ತಾರೆ ನೋಡಿ ಸರ್. ಹೌದೌದು. ಅಲ್ಲ ಈಗ ನನಗೆ
ತಿಳ್ಕೊಳ್ದೆ ಇದ್ದಾಗ ನಾನು ಬಹಳ ಎಲ್ಲ ಭಗವಂತನ ಮೇಲೆ ಭಾರ ಹಾಕ್ಬಿಡ್ತೀನಿ. ಅಯ್ಯೋ ವಾಡುಂಟಾಡು ವಾಡು చూసుకుంటాడు ಇಡಿಯಪ್ಪ ಅಂದ್ಬಿಟ್ಟು. ಈಗ ఎవరు చూసుకునే వాళ్ళు లేరు, ఎవరు మేమే చూసుకోವಲ್ಲ. ಈಗ ನಾನು ಯಾರ ಮೇಲೆ ಹೊರೆ ಹಾಕಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನೀನು ಮಾಡಿದ ಅಜ್ಞಾನದಲ್ಲಿ ಮಾಡೋ ಕೆಲ್ಸನ ಭಗವಂತನ ಹೆಸರು ಹೇಳ್ಕೊಂಡು ಅವನಿಗೆ ಹೋಗಿ ಎಲ್ಲೋ ದೇವನ ತೆಂಗಿನಕಾಯಿ ಹೊಡ್ಸಿ ಅಥವಾ ಹರಕೆ ಹೊಡ್ಸಿದ್ರೆ ಅದು ಹೋಗೋದಲ್ಲ. ಏಕೆಂದ್ರೆ ನೀನು ತತ್ವಮಸಿ ಅಂದ್ರೆ ನೀನೇ ಅದು ಆಗಿದ್ದೀಯಾ ಅಂತ ತಿಳ್ಕೊಳ್ಬೇಕು. ಅದ್ ತಿಳ್ಕೊಂಡಾಗ ನಿನ್ಗೆ ಏನಾಗತ್ತೆ ಅಂದ್ರೆ, ನೀನು ಅದು ಮುಂಚೆ ನಾನು ಬೇರೆ ಬೇರೆ ಇದು ಏನೋ ಭಗವಂತ ಬೇರೆ ಅಂತ ಅನ್ಕೊಂಡಿದ್ಯ, ಕಲ್ಪನೆ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಶಾಸ್ತ್ರ ಇದು ಪ್ರಮಾಣದ ಪ್ರಕಾರ ಬಂದಾಗ ಏಕತ್ವ ಅಂದ್ಮೇಲೆ ಅಲ್ಲಿ ಭಾಗನೇ ಇಲ್ಲ. ಸೊ ಆಗ ಯಾಕೆ ಭಾಗ ಇಲ್ಲ ಅಂದಾಗ ನೀನು ಆ ಭಗವಂತನ ಹೊರತಾಗಿ ಇಲ್ವೇ ಇಲ್ಲ. ಅದನ್ನ ನೀನು ಈ ಶಾಸ್ತ್ರ ಮತ್ತು ಗುರುಗಳ ಏನು ಪ್ರವಚನ ಮಾಡ್ತಾರೆ ಅಂತ ತಿಳ್ಕೊಂಡು, ಫಸ್ಟ್ ಆಫ್ ಆಲ್ ನಾನಲ್ಲ, ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿತ್ತಾನಂದ ಸ್ವರೂಪ ಶಿವ ನಾನು ಅಂತ ಏಕೆ ಹೇಳ್ಕೋಬೇಕು ಅಂತಂದ್ರೆ, ನಿನ್ನ ಒಳಗಡೆ ಈ ಒಂದು ಎಲ್ಲ ಅವಯವಗಳು ಕೆಲಸ ಮಾಡೋದಿಕ್ಕೆ ಯಾವ್ದು ಚೈತನ್ಯ ವ್ಯಷ್ಟಿ ರೂಪದಲ್ಲಿ ನಿನ್ನಲ್ಲಿದೆಯೋ, ಸಮಷ್ಟಿ ರೂಪದಲ್ಲಿ ಅವನೇ ಈಶ್ವರನಾಗಿದ್ದಾನೆ. ಸೊ ಇಲ್ಲಿ ನೀನು ಭಾವ ತಿಳ್ಕೊಂಡು ನೀನು ಅರಿವಿಲ್ದೆ ಇರೋದ್ರಿಂದ ಸಮಷ್ಟಿಯ ಬಗ್ಗೆ ನಿನ್ನ ಕಲ್ಪನೆ ಅದು ತಪ್ಪು ಅಂತ ಅಲ್ಲ. ಯಾಕೆಂದ್ರೆ ನಮ್ಗೆ ಸನಾತನ ಕಾಲದಿಂದ ದೇವರು ಮನೆಗಳಲ್ಲಿ ಹೇಳ್ಕೊಂಡಿದ್ದಾರೆ, ಮನೆ ದೇವರು, ಊರ್ ದೇವರು ಆ ತರ ಹೇಳಿ ನಮ್ಮಲ್ಲಿ ಅದು ಬಂದಿದೆ. ಅದನ್ನ ನೀನು ಬಿಡಿಸ್ಕೊಂಡ್ ಬರ್ಬೇಕಾಗಿದ್ದಾಗ ಇದು ಯಾಕೆಂದ್ರೆ ಭಗವಂತನಲ್ಲಿ ಎರಡಿಲ್ಲ, ಅವನು ಸೊ ಎರಡು ಭಾಗ ಇಲ್ಲ. ಅದನ್ನ ಇಲ್ಲೇ ಹೇಳ್ತಾರೆ, ಏನು ಜೀವ ಅಂಶ ಅಥವಾ ಬೇರೆ, ನೀನು ಮತ್ತು ಜೀವ ಬೇರೆ, ಭಗವಂತ ಬೇರೆ ಅನ್ನೋದು ಒಂದು ಅಪರಾಧ ಅಂತಾನೆ ಹೇಳಿದ್ದಾರೆ ಈ ಒಂದು ಇದರಲ್ಲಿ. ಯಾಕೆ ಅಂದ್ರೆ ದೇರ್ ಇಸ್ ನೋ ಟೂ, ನೈದರ್ ದೇರ್ ಇಸ್ ಒನ್, ದೇರ್ ಇಸ್ ಒನ್ ಆ ತರ ಹೇಳ್ಕೊಂಡ್ರಿಂದ ನೀನು ಅದನ್ನ ಅರ್ಥ ಮಾಡ್ಕೊಂಡು ನೀನು ಈಶ್ವರನ ಅಂಶ ನೀನು ಏನ್ ಕಲ್ಪನೆ ಮಾಡ್ಕೊಂಡಿದ್ಯಾ, ಅವನು ಸರ್ವವ್ಯಾಪಕ್, ನಾನು ಅಲ್ಪ ವ್ಯಾಪಕ್, ಅವನು ಸರ್ವಜ್ಞ, ನಾನು ಅಲ್ಪಜ್ಞ, ಆಯ್ತಾ, ಅವನು ಅನಂತ, ನಾನು ಅಲ್ಪ ಅಂತ ತಿಳ್ಕೊಂಡಿದ್ದೆ. ತಪ್ಪು ಕಲ್ಪನೆ. ಯಾವಾಗ ನೀನು ತಪ್ಪು ಕಲ್ಪನೆ ಕೊಟ್ಕೊಂಡು ಈ ಒಂದೊಂದೇ ನೀನ್ ಬಿಡ್ತಾ ಹೋಗ್ತೀಯ, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಬಿಟ್ಟಾಗ ನಿನ್ನ ಈ ಒಂದು ಏನು ವಿಶಾಲವಾಗುತ್ತೆ ನಿನ್ನ ಮನಸ್ಸು. ಸೊ ಆಗೇನಾಗುತ್ತೆ, ನೀನು ಅಲ್ಪಜ್ಞ ಇಂದ ಸರ್ವಜ್ಞ ಆಗ್ತೀಯ. ಹಾಗೆ ಈ ಮೊನ್ನೆ ಇವ್ರು ಗಾಯತ್ರಿ ಒಂದು ಕ್ವಶನ್ ಕೇಳಿದ್ರು, ತುಂಬಾ ಚೆನ್ನಾಗಿತ್ತು. ಹೌ ಟು ಐ ಕಂಪೇರ್ ಮೈ ಸೆಲ್ಫ್ ವಿತ್ ಈಶ್ವರ ಒನ್ ಅಂಡ್ ಆಲ್ ಅಂತ ಮೊನ್ನೆ ಟಾಕ್ ಇತ್ತು, ನೀವು ಕೇಳಿದ್ರೆ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ, 30 minutes. ಅದರಲ್ಲಿ ಯು ಕೆನಾಟ್ ಬಿಕಮ್ ಇನ್ಫಿನಿಟ್, ಬಟ್ you should remove your finite. When you remove your finite, assuming that you are the body, mind and intellect, that only you can do. But you cannot, no one can assume infinite. ಅಂದ್ರೆ ನಾನು ಸರ್ವವ್ಯಾಪಕ್ ಅಂತ. ಇಲ್ಲೇನು ಅಂದ್ರೆ ಎವ್ರಿವೇರ್ ಓನ್ಲಿ ಗಾಡ್ ಇಸ್ ದೇರ್. ಇಟ್ ಈಸ್ ದೇರ್ ಇನ್ ಯುವರ್ ಬಾಡಿ, ಮೈಂಡ್, ಇಂಟೆಲೆಕ್ಟ್. Assuming this is my limited body, you are thinking I am separate and God is separate. If you remove this limitation, it is nothing but you are infinite. But you cannot think, oh infinite ಅಂದ್ರೆ ಹೀಗಿರುತ್ತಾ ಹಾಗಿರುತ್ತಾ, ಪ್ರಪಂಚದಲ್ಲೆಲ್ಲ ಹಾಗೆ ನಾನೇ ಇರ್ತೀನಾ ಅಂತ ಏನೋ ಕಲ್ಪನೆ ಬರುತ್ತೆ. ತಿರ್ಗಾ ನಾನು ಅಂತ ಬಂದ ತಿರ್ಗಾ ಅಲ್ಲಿ ಡಿವಿಷನ್ ಆಯ್ತಲ್ಲ. So when you remove that, you will become infinite. So in this way there is no two, only one ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೋಬಹುದು ಅಂತ ಇದರಲ್ಲಿ ನಾನು ಇಷ್ಟೇ ಒಂದ್ ಸ್ವಲ್ಪ ಬರ್ಕೊಂಡಿರೋದು ಕೂಡ ಅದನ್ನ ಹಂಚ್ಕೊಂಡಿದ್ವಿ. ಹರಿ ಓಂ. ಚೆನ್ನಾಗಿ ಹೇಳಿದ್ರಿ ಸರ್. ಇವಾಗ ನೀವು ಒಂದು ಹೊಸ ಪಾಯಿಂಟ್ ಹೇಳಿದ್ರು ಬಹಳ ಚೆನ್ನಾಗಿದೆ, ಇನ್ಫೈನೈಟ್ ಫೈನೈಟ್ ಅಂತ. ಅದ್ ಕರೆಕ್ಟ್. ಫೈನೈಟ್ ನ ತೆಗೆದು ಹಾಕ್ಬಿಟ್ರೆ ಇನ್ಫೈನೈಟ್. ಇಟ್ಸ್ ಇವಾಗ ನಮ್ಗೆ ಇನ್ನು ಒಂದು ಸ್ವಲ್ಪ ಹಾರ್ಷ ಹೇಳ್ಬೇಕು, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಟು ನೋ ಅಬೌಟ್ ಇನ್ಫೈನಿಟಿ. ಇನ್ಫಿನಿಟಿ ಅನ್ನೋದನ್ನು ಅನಂತತೆಯನ್ನ ಕಂಡುಹಿಡಿಯಕ್ ಸಾಧ್ಯನೂ ಇಲ್ಲ. ಅದ್ರ ಹಿಂದೆ ಹೋದ್ರೆ ಮರೀಚಿಕೆನೆ. ಈಗ ಜ್ಞಾನದ ಹಿಂದೆ ಹೋಗ್ಕೊಂಡು ಇಲ್ಲಿ ಗುರುಗಳು ಇನ್ನು ಅದೊಂದು ಎಕ್ಸಾಂಪಲ್ ಹೇಳಿದ್ದಾರೆ.
ಭಾರದ್ವಾಜ ಮುನಿಗಳು ಜ್ಞಾನವನ್ನು ಪಡಿಲೇಬೇಕು, ನಾನು ವೇದಾಂತಗಳನ್ನ ಚೆನ್ನಾಗಿ ಕಲಿಬೇಕು ಅಂತ ಹೇಳಿ ಬ್ರಹ್ಮನ ಹತ್ರ ಬ್ರಹ್ಮಾಜಿನ ತಪಸ್ಸು ಮಾಡಿ 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 ಅವ್ರು ಪ್ರತ್ಯಕ್ಷ ಆಗ್ತಾರೆ, ಮಾಡ್ತಾ ಇರ್ತಾರೆ ಅಷ್ಟು ಗೌರವವಾಗಿ. ಅವ್ರು ಬಂದ್ ಪ್ರತ್ಯಕ್ಷ ಆಗ್ತಾರೆ. ಏನು ಎಷ್ಟು ವರ್ಷ ಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳಿಬೇಕು ನಾನು, ಇನ್ ಸ್ವಲ್ಪ ವರ್ಷಗಳು ಬೇಕು ನನಗೆ. ಆಯ್ತು 100 ವರ್ಷ ಬೇಕಾ, 100 ವರ್ಷ ಕೊಡ್ತಾರೆ. ಮತ್ತೂ ಸಾಕಾಗಲ್ಲ, ಮತ್ತೂ ವೇದಗಳ ಅಧ್ಯಯನ ಮಾಡಿ, ಮತ್ತೂ ತಪಸ್ಸು ಮತ್ತೆ ಕೇಳ್ತಾರೆ, ಮತ್ತೆ 100 ವರ್ಷ. ಹಂಗೆ ಹೋಗ್ತಾನೆ ಇರ್ತಿ. ಇದೇನಿದು ಎಷ್ಟು ವರ್ಷಗಳಾದ್ರೂ ಈ ವೇದ ಮುಗಿತಾನೆ ಇಲ್ವಲ್ಲ ಅಂತ ಈಗ ನನಗ್ ನೆನ್ಪಂತು. ಈಗ ಸುಮ್ನೆ ಶೆಲ್ಫ್ ಅಲ್ಲಿ ಸ್ವಲ್ಪ ಎಲ್ಲ ಪುಸ್ತಕಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇಟ್ಟಿದ್ದೆ. 2 ವರ್ಷದಿಂದ ಕಲಿತಿದೀವಲ್ಲ, ಆಲ್ಮೋಸ್ಟ್ 3 ವರ್ಷ ಆಗ್ತಾ ಇದೆ. ಇದು ಪುಸ್ತಕಗಳು ಎಲ್ಲ ಡೈರಿ, ಹಳೆ ಹೊಸ ಡೈರಿಗಳು, ನಮ್ಮ ಮನೆಯವ್ರಿಗೆ ಡೈರೀಸ್ ಬರ್ತಾ ಇತ್ತು ಕಾಂಪ್ಲಿಮೆಂಟ್ ಆಗಿ. ಎಲ್ಲಾ ಡೈರಿಗಳು ತುಂಬೋಗ್ಬಿಟ್ಟಿದಾವೆ. ಎಲ್ಲ ಬರ್ದು ಇಷ್ಟು ರಾಶಿ ತುಂಬೋಗಿದೆ. ಅಂದ್ರೆ ಜ್ಞಾನದ ಹಿಂದೆ ಜ್ಞಾನವನ್ನ ಪಡಿತೀನಿ ಅಂತ ಹೇಳಿ ಏನು ಓದಿ ಕೇಳಿ ಏನೇ ಅದ್ರ ಹಿಂದೆ ಹೋಗ್ತಾ ಇದ್ರು ಅದು ಆಗೋದಿಲ್ಲ. ಒಂದೇ ವಾಕ್ಯ ಸಾಕು, ತತ್ವಮಸಿ. ಒಂದು ವಾಕ್ಯದ ಹಿಂದೆ ಅದನ್ನ ಡೆಪ್ತ್ ಹೋಗಿ ಅದನ್ನ ಖಂಡಿತವಾಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ಅದಕ್ಕೆ ಬ್ರಹ್ಮಾಜಿ ಅವ್ರಿಗೆ ಹೇಳ್ತಾರಂತೆ, ನೀನ್ ಯಾವ್ದನ್ನ ಕಲಿತ್ರೆ ಎಲ್ಲವನ್ನೂ ಕಲಿಬಹುದು, ಅದು ಅದೇ ತತ್ವಮಸಿ ಅಲ್ಲ, ತತ್ವಂ ಅಸಿ, ನೀನ್ ಅದೇ ಆಗಿದ್ಯಾ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಎಲ್ಲದ್ರ ಹಿಂದೆ ಏನು ಹೋಗಿ ಜ್ಞಾನ ಭಂಡಾರವನ್ನ ಹೆಚ್ಚಿಕೊಳ್ಳೋದ್ ಬೇಡ ಅಂತ. ಇನ್ಫೈನೈಟ್ ಫೈನೈಟ್ ತುಂಬಾ ಚೆನ್ನಾಗಿದೆ ಸರ್. ಗಾಯತ್ರಿ ಅವ್ರು ಕೇಳಿದ್ದು ಚೆನ್ನಾಗಿದೆ, ಗುರುಗಳು ಹೇಳಿರೋದು ಚೆನ್ನಾಗಿದೆ. ಅದನ್ನ ಈ 35 ಈ ಇದ್ರಲ್ಲೇನೋ ಅಥವಾ ನೆಕ್ಸ್ಟ್ ಇದ್ರಲ್ಲೋ ಗುರುಗಳದು ಇದಾದ್ಮೇಲೆ ಕ್ವಶನ್ ಆನ್ಸರ್ಸ್ ಇದೆಯಲ್ಲ, ಇದ್ರಲ್ಲಿ 35 ಅಲ್ಲಿ ಇರ್ಬೇಕು, 36 ಓದಿದ್ದೆ ನಾವು ಕೇಳಿದ್ದೆ. ಅದರಲ್ಲಿ ನಮ್ಮ ವಾಸುಕಿ ಅವ್ರು ಕೇಳಿದ್ದಾರೆ ಈ ಕ್ವಶನ್. ಅದಕ್ಕೆ ಅವರು ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯು ಕೆನಾಟ್ ಬಿಕಮ್ ಇನ್ಫಿನೈಟ್ ಅಸ್ಯೂಮ್, ಯು ಕೆನಾಟ್ ಅಸ್ಯೂಮ್, but you have to remove only your finite. Why you are thinking that I should become infinite ಅನ್ನೋದು ಒಂದು ಅಸಂಪ್ಷನ್ ನಮಗೂ ಬರುತ್ತಲ್ವಾ. ಹಾಗಾದ್ರೆ ನಾನು ಇದಿಲ್ಲ, ನಾನು ಈಶ್ವರ ಆಗ್ಬಿಡ್ತೀನಾ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆಕ್ಚುಲಿ ಆಧ್ಯಾತ್ಮಿಕದಲ್ಲಿ. ಯಾಕೆಂದ್ರೆ ನಾವು ಈಶ್ವರ ಕಲ್ಪನೆ ಅಷ್ಟಿದೆ ಅಲ್ವಾ, ಸರ್ವಜ್ಞ, ಸರ್ವವ್ಯಾಪಕು, ಅನಾದಿ, ಅನಂತ, ಕಾಲಾತೀತ, ಗುಣಾತೀತ, ದೇಶಾತೀತ ಅಂತ ಎಲ್ಲ ಹೇಳಿದ್ದೀವಿ. ಸೊ ಇದೆಲ್ಲದಕ್ಕೂ ಗುರುಗಳು ಅವರು ವಾಸಕಿದು ಒಂದು ಹೇಳಿದ್ದಾರೆ. ಆಮೇಲೆ ಇವ್ರದ್ದು ಹೇಳಿದಾರಲ್ಲ, ಯಾರು ನಮ್ಮ ಮೇಡಮ್ ಗಾಯತ್ರಿ ಅವರು ಗಾಯತ್ರಿ ಅವ್ರು ಕೇಳಿದಾರಲ್ಲ, ಅವ್ರಿಗೆ ಕೇಳಿ ನೆನ್ನೆ ಒಂದು ಟಾಕ್ ಅಲ್ಲ, ಅರ್ಧ ಗಂಟೆ ಕ್ವಶನ್ ಆನ್ಸರ್ಸ್ 2-3 days ಬ್ಯಾಕ್ ಮಾಡಿದಾಗ ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೌ ಕ್ಯಾನ್ ಅಸ್ಯೂಮ್ ಕಾಲಾತೀತ, ಗುಣಾತೀತ ಅಂತ ಕೇಳಿದಾರೆ ಅವರು. ಅದಕ್ಕೆ ಅವ್ರು ಹೇಳಿದ್ದಾರೆ, ಯು ಸಿ ವೆನ್ ಯು ಆರ್ ಲಿಸನಿಂಗ್ ಯುವರ್ ಮ್ಯೂಸಿಕ್, so person who is having a very interest in music, she will not be aware how that 3 hours has gone, because he is so immersed in that. So this for him there is no time. So but those who are not in this, it is only your assumption. ಇಷ್ಟೊತ್ತಾಯ್ತು ಅಂತ. ಯಾರು ಸಂಗೀತಕಾರ ಅಷ್ಟು ಚೆನ್ನಾಗಿ ಹೇಳ್ತಿರ್ತಾನೆ, ಅವ್ನ ಸಂಗೀತಗಾರ ಕೇಳ್ತಿರ್ತಾನೆ, ಅವ್ರಿಗೆ ಇಬ್ಬರಿಗೂ ಆ ಸಮಯದ ಅರಿವೇ ಇರಲ್ಲ. ಸೊ ಅದು ಸಮಯ ಅನ್ನೋದು ಕೂಡ ಇಟ್ ಈಸ್ ನಥಿಂಗ್ ಬಟ್ ಎ ಥಾಟ್ ಇನ್ ಯುವರ್ ಮೈಂಡ್ ಅಂತ ಹೇಳಿದ್ದಾರೆ. ಅಷ್ಟಾಗಿ ಚೆನ್ನಾಗಿದೆ. ಅದೇ ಅಂದ್ರೆ ಕೆಲವೆಲ್ಲ ನಾವು ಏನೇನು ಬಹಳಷ್ಟು ಕ್ಲಿಷ್ಟವಾಗಿರುತ್ತಪ್ಪ, ಇದು ಅರ್ಥ ಆಗಲ್ಲ ಅನ್ನೋದು ಇವ್ರು ಆಕ್ಚುಲಿ ಇವ್ರು ಕ್ವಶನ್ ಆನ್ಸರ್ ಇನ್ನ ಚೆನ್ನಾಗಿ ನಂಗೆ ಸಿಗ್ತಾ ಇದೆ. ಸರ್ ಕ್ವಶನ್ ಆನ್ಸರ್ ಸ್ಕಿಪ್ ಮಾಡ್ಬಿಡ್ತೀವಿ, ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಅದೇ ಪ್ರಶ್ನೆಗಳು ನಮಗೂ ಬಂದಿರ್ತವೆ, ನಾವು ಕೇಳಿ ಯಾರೋ ಒಬ್ರು ಕೇಳಿ ನಮ್ಗೆ ಉತ್ತರ ಕೊಡ್ತೀವಿ. ಮತ್ತೆ ಪ್ರತಿಯೊಂದು ಆಧ್ಯಾತ್ಮ ಗುರು ಹತ್ರ ಪ್ರತಿಯೊಬ್ರು ದೊಡ್ಡವರೆಲ್ಲ ಈ ಸಂಭಾಷಣೆಗಳನ್ನ ಅವ್ರ ಜೊತೆ ನಡೆಸಿರುವಂತ ಸಂಭಾಷಣೆಗಳನ್ನ ತಗೊಂಡ್ರೆ, ಪುಸ್ತಕಗಳು ಓದುವಾಗ ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದಾರೆ ಸರ್. ಎಲ್ಲರೂ, ನಾನು ಅನಂತನಾಗೋದು ಹೇಗೆ, ನಾನು ಇನ್ಫೈನೈಟ್ ಆಗೋದು ಹೇಗೆ, ನಾನು ಪೂರ್ಣ ಜ್ಞಾನಿ ಆಗೋದು ಹೇಗೆ, ಈ ತರನೇ. ಅಂದ್ರೆ ನಾನು ಅಂತ ಬಂತಲ್ಲ ಅಲ್ಲಿ, ನಿಮ್ ಕ್ವಶನರ್ ಆಗು. ನಮ್ ಗುರುಗಳಂತೂ ನಾನು ಅಂತ ತೆಗಿತಿದ್ದಂಗೆ ನಿಮ್ ಕ್ವಶನರ್ ಆಗು, ನೀನು ಅಂದ್ರೆ ಯಾರು ಅಂತ ಅದೇ ಚೆನ್ನಾಗಿ ಹೇಳ್ತಾರೆ. ಯಾರ್ದಾರು ಇನ್ಪುಟ್ಸ್ ಇದ್ರೆ ಹೇಳಿ. ಅಲ್ಲ, ಅವ್ರು ಇಷ್ಟೇ ಹೇಳೋದು, ಯು ರಿಮೂವ್ ಯುವರ್ ಫೈನೈಟ್, ದಟ್ಸ್ ಆಲ್. ಯು ಡೋಂಟ್ ಥಿಂಕ್ ಅಬೌಟ್ ಇನ್ಫೈನೈಟ್. ಇಫ್ ಯು ಥಿಂಕ್ ದಟ್ ಅಗೈನ್ ಇಮ್ಯಾಜಿನೇಷನ್, ಯು ಆರ್ ಇನ್ಫಿನೈಟ್, ದಟ್ಸ್ ಆಲ್. ಅದಕ್ಕೆ ಅಲ್ವಾ ಆತ್ಮಚಟಕದಲ್ಲಿ ಎಲ್ಲ ನೇತಿ 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 ಅಂತಾನೆ ತಗೊಂಡ್ಬರ್ತಾರೆ. ಮೊದ್ಲು ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು, ಕಾತೇನಿ ಮೇಡಮ್ ಹೇಳಿಸ್ತಾ ಇದ್ರು ನಿಮ್ಗೆ ಆತ್ಮಶತಕ
ಪ್ರತಿ ದಿವಸ ಪ್ರತಿ ಮಂಗಳವಾರ ನೀವ್ ಕ್ಲಾಸ್ ಹೇಳ್ತಾ ಮುಗಿದ್ಮೇಲೆ ಇದ್ರಿ, ನೀವ್ ಜ್ಞಾಪಕ ಇದೆ. ಹೇಳ್ಬಿಟ್ಟು ಅರ್ಥ ಹೇಳ್ತಾ ಇದ್ರಿ, ನಂಗ್ ಬಹಳ ಇಷ್ಟ ಆಗ್ತಾ ಇತ್ತು, ಬಹಳ ಚೆನ್ನಾಗಿದೆ ಅದು. ಸೊ ಅದು ನಾವ್ ಪ್ರತಿ ಸಲ ನಾವ್ ಇನ್ನೇನು ಮಾಡೋದ್ ಬೇಡ ಕಲ್ಪನಾ, ಅದನ್ನ ಅಷ್ಟೇ ನೀವ್ ಹೇಳ್ತಾ ಇರಿ. ನಿಮಗೆ ಅದು ಎಷ್ಟು ಬಿಡಿಸ್ಕೊಂಡು ಹೋಗುತ್ತೆ ಅರ್ಥಗಳು ಅಂತಂದ್ರೆ, ಎಲ್ಲ ಹೋದ್ಮೇಲೆ ಉಳ್ಕೊಳ್ಳೋದ್ ಒಂದೇನು, ಕೊನೆ ಶ್ಲೋಕ ಇದೆಯಲ್ಲ, ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಬುದ್ ವ್ಯಾಪ್ಯ ಸರ್ವತ್ರ ಸರ್ವೇಂದ್ರಿಯಾಣಂ ಅಂತೇಳಿ ನಜ ಸಂಗತಂ ಅಂತ. ಅಂದ್ರೆ ಎಲ್ಲಾ ಕಡೆ ಆವರಿಸ್ಕೊಂಡಿರೋ ನಾನು ಅಷ್ಟೆ, ಬೇರೆ ಏನಿಲ್ಲ ಅಲ್ಲಿ. ನೀವು ಮೊದ್ಲಿಂದ ತೆಕ್ಕೊಂಡ್ ಬರ್ತಾರೆ ಮನೋಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ಅಂತ. ಕೊನೆಗೆ ತಂದೆ ಇಲ್ಲ, ತಾಯಿ ಇಲ್ಲ, ಮುಕ್ತಿನೂ ಇಲ್ಲ, ಮೋಕ್ಷನೂ ಇಲ್ಲ, ನಾನು ಚೈತನ್ಯ ಅಷ್ಟೆ. ಇದ್ರೊಳಗೆ ಮೊನ್ನೆ ಅಯಮಾತ್ಮ ಬ್ರಹ್ಮ ಅಂತಾನೆ ಹೇಳಿದ್ದೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಪದಕ್ಕೆ ಪುತ್ತೂರಜ್ಜ ನನ್ಗೆ ಹೆಂಗ್ ಸ್ಟೋರ್ ಆಯ್ತು ಅಂತಂದ್ರೆ, ಈ ಮನೆ ಗುರೂಜಿ ಇದಕ್ ಹೋಗಿದ್ವಲ್ಲ ಮೈಸೂರ್ಗೆ, ಅಲ್ಲಿ ಪುತ್ತೂರಜ್ಜನ್ ಒಂದು ಟಾಕ್ ಹಾಕಿದ್ರು. ಅವ್ರು ಲಾಸ್ಟಿಗೆ ಕೊನೆಗೆ ಹೇಳ್ಬಿಟ್ರು, ಅಹಂ ಬ್ರಹ್ಮಾಸ್ಮಿಲಿ ಅಹಮ ತೆಗೆದ್ಬಿಡು ನೀನು, ಅಸಿನೂ ತೆಗೆದ್ಬಿಡು, ಉಳ್ದಿದ್ದೇನು ಬ್ರಹ್ಮ ಮಾತ್ರ. ಅಂದ್ರೆ ಆ ಸೈಲೆನ್ಸ್ ಅಷ್ಟೆ. ಇವೆಲ್ಲಾ ಡಿಸ್ಕಷನ್ ಅಲ್ಲೆಲ್ಲ ಈ ನಾನು ತೆಗ್ದಾಕೋ, ಆಗಿದ್ದೇನು ತೆಗ್ದಾಕೊಂಬಿಡು, ಬ್ರಹ್ಮ ಅನ್ನೋ ಪದ ಇದೆಯಲ್ಲ ಅದಷ್ಟೇನೆ ಉಳಿಯೋದು, ಬೇರೆ ಅದಕ್ಕೆ ಹಿಂದೆ ಮುಂದೆ ಏನಿಲ್ಲ ಅಂತ. ಅದಕ್ಕೆ ರಮಣ ಮಹರ್ಷಿಗಳು ಯಾವಾಗ್ಲೂ ನಾನು ಯಾರು ಅಂತ ಹೇಳಿ ಇವೆಲ್ಲ ಪುಸ್ತಕ ಬರೆದು ಓದಿ ಏನೂ ಮಾಡ್ಬೇಡ, ನಾನು ಯಾರು ಅಂತ ವಿಚಾರ ಮಾಡು, ಮೌನವಾಗಿರು ಅಷ್ಟೆ, ಚುಮ್ಮ ಇರು, ಎಂಡ್ ಅಷ್ಟೇನೆ. ಅದೇ ನೀನೂ ಇಲ್ಲ. ಅದು ಹೆಂಗ್ ಸ್ಟೋರ್ ಆಯ್ತಂದ್ರೆ, ಏನು ಮಾತು, ಈ ಕ್ಲಾಸು ಇದು ಪ್ರತಿ ಸಲಿ ಬರಿಬೇಕಾದಾಗ ಅನ್ಕೊಡೆ ಎಲ್ಲ ಇಷ್ಟೊಂದು ಬರಿತಾ ಇದೀವಲ್ಲ, ಕೊನೆಗೆ ಏನ್ ಬಂದಿದ್ದು, ಆ ಬ್ರಹ್ಮ ಪದಾರ್ಥ ಮಾಡ್ಕೊಳಕ್ಕೆ, ಆ ಮೌನ ಅರ್ಧದಲ್ಲಿ ಕೂತ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ. ನಂಗೆ ಆ ಮೌನಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಗೆ ಆ ಮೌನ ಅನ್ನೋದಕ್ಕೆ ನಾವು ಸಾಕಷ್ಟು ಬೇರೆ ಬೇರೆ ಅರ್ಥ ಬರುತ್ತೆ. ಆ ಮೌನ, ಗಾಢ ಮೌನ ಏನಿಲ್ಲ ಅಲ್ಲಿ, ಎಂತದು ಇಲ್ಲ, ಒಂದು ಎಲ್ಲ ಚೈತನ್ಯನೇ ನಾನಾಗಿ ಕೂತ್ಕೊಳ್ಳುವಂಥದ್ದು. ಅದಕ್ಕೆ ಪ್ರಕೃತಿ ನೋಡಿ ಯಾವಾಗ್ಲೂ ಪ್ರಕೃತಿನ ನೋಡ್ದಾಗ್ಲೇನೆ ನಿಮಗೆ ಆ ಒಂದು ಮೌನದ ಅರ್ಥ ಆಗ್ಬೇಕಾದ್ರೆ. ಮೊನ್ನೆ ಬೀಸ್ತಲ್ಲ ಗಾಳಿ ಒಂದೇ ಸಮ ಜಿಯೋ ಅಂತ ಎಲ್ಲ 3 ದಿನ ಕಂಟಿನ್ಯೂಸ್ ಆಗಿ ಅದೇ ಶಬ್ದ, ಎಲ್ಲೋದ್ರು ಅದೇ ಶಬ್ದ. ಆಮೇಲೆ ಬೆಳಗಿನ ಜಾವ 3:30-4 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಯ್ತು. ಎದ್ರೆ ಫುಲ್ ಸೈಲೆನ್ಸ್. ಆ ಓ ಅಂತ ಬೀಸ್ತಾ ಇದ್ದ ಶಬ್ದನೇ ಇಲ್ಲ. ಆ ಸೈಲೆನ್ಸ್ ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅದಕ್ಕೆಷ್ಟು ಡೆಪ್ತ್ ಇದೆಯೋ, ಅದಕ್ಕೆ ಎಷ್ಟು ಆಳಕ್ಕೆ ಹೋಗ್ಬೇಕೋ, ಅದಕ್ಕೆ ಏನು ಅಂತಾನೆ ಗೊತ್ತಾಗಲ್ಲ. ಆ ಸೈಲೆನ್ಸ್ ಅಂತ ಸೈಲೆನ್ಸ್ ಅದು. ಅದ್ರಲ್ಲೂ 3:30 ಬೆಳಗಿನ ಜಾವದಲ್ಲಂತೂ ಅಷ್ಟು ಸೈಲೆನ್ಸ್ ಇರ್ತದೆ. ಆ ಸೈಲೆನ್ಸ್ ಅಲ್ಲೇನೆ ಎಲ್ಲವೂ ಅಡಗಿರ್ತದೆ. ಆ ಸೈಲೆನ್ಸ್ ನ ನಾವು ಹೇಳಲೂಬಾರ್ದು, ಕೇಳಲೂಬಾರ್ದು, ಸುಮ್ಮನೆ ಎಂಜಾಯ್ ಮಾಡ್ಬೇಕು. ಆ ಸೈಲೆನ್ಸ್ ಒಂದು ನಮ್ಗೆ ಅನುಭವಿಸ್ಬೇಕಷ್ಟೇ. ಬ್ಯೂಟಿ ಆಫ್ ಸೈಲೆನ್ಸ್ ಕೇಳ್ಕೋಗಲ್ಲ. ಅದೇ ಅಲ್ವಾ? ಇರ್ಬೋದ, ಅದೇ ಬ್ಯೂಟಿ, ಬೇರೆ ಇಲ್ಲ ಅಲ್ಲಿ. ಅಲ್ಲ, ನಮ್ಗೆ ಎಷ್ಟು ಒಂಥರ ಇದೆ ಅಂತಂದ್ರೆ, ಇದೇನಾ ನಮ್ ಗುರುಗಳು ಹೇಳೋದು ಅಂತ ಅನ್ಕೊಳ್ತೀವಿ ಮನ್ಸಿನಲ್ಲಿ. ಇದೇ ಇರ್ಬೋದಾ, ಇದೇ ಸೈಲೆನ್ಸ್, ಇಷ್ಟು ಶಾಂತತೆ ಇದೆ, ಇಷ್ಟು ಸ್ತಬ್ಧತೆ ಇದೆ, ಇಷ್ಟು ಸ್ತಬ್ಧ ಆಗ್ಬಿಟ್ಟಿದೆಯಲ್ಲ ಎಲ್ಲ ಪ್ರಪಂಚ, ಇದೇನೇನಾ ಆ ಒಂದು ಚೈತನ್ಯ ಅಂದ್ರೆ ಇಷ್ಟೇನಾ, ಅಥವಾ ಆ ಅರಿವು ಅಂದ್ರೆ ಇದೇನಾ, ಆ ಸತ್ಯ ಅಂದ್ರೆ ಇದೇನಾ, ಏನು ಇಲ್ವಲ್ಲ ಇದಕ್ಕೆ ಅಂತ ಒಂಥರ ಮನ್ಸಲ್ಲಿ ನಾನಾ ರೀತಿ ಆಲೋಚನೆಗಳು ಬರುತ್ತೆ. ಆ ಸೈಲೆನ್ಸ್ ಅದನ್ನ ಎಂಜಾಯ್ ಮಾಡಿದ್ರೆ ಅದು ಚಂದ. ಆಮೇಲೆ ಹೆಂಗ್ ನಿದ್ದೆ ಹೋಗ್ಬಿಟ್ಟಿರ್ತೀವೋ ಗೊತ್ತಿಲ್ಲ. ಆಮೇಲೆ ನಿದ್ದೆ ಬಂದ್ಬಿಟ್ಟಿರ್ತದೆ. ಗಾರ್ಡನ್ ಇದೆ, ಯಾರು ಅಲ್ಲ. ಇವತ್ತು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಆತ್ಮಶತಕ ಇವತ್ತು ಹೇಳ್ತೀನಿ ಲಾಸ್ಟ್ ಅಲ್ಲಿ. ಹೇಳಿ. ಮೊದ್ಲು ಕಾತ್ಯಾಯಿನಿ ಇವರು ಹೇಳ್ಸೋರು, ನಾನು 2 ಬಾರಿ ಹೇಳಿದ್ದೀನಿ ಅದನ್ನ. ಅದ್ ನಾನು ಯಾವಾಗ್ಲೂ ಟಿವಿನಲ್ಲಿ ಹಾಕಿದ್ರೆ ಇನ್ಯಾವ್ದು ಹಾಕಲ್ಲ, ಅದನ್ನೇ ಹಾಕೋದು. ಅದು ಆ ಶ್ಲೋಕ ಇರೋದಕ್ಕೂ ಆ ನಮ್ಮ ಸದ್ಗುರುರ ಇವ್ರುಗಳು ಒಂಥರ ಅವ್ರ
ಅಷ್ಟು ಒಂಥರ ಸ್ಟ್ರಿಕ್ಟ್ ಆಗಿ ಹಾಡೋದು ಒಂಥರ ಅದ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೊಂದು ಚಂದ ಅದು. ತುಂಬಾ ಡ್ರಮ್ ಯಾವ್ದು ಮ್ಯೂಸಿಕ್ ಅದ್ರ ಮುಂದೆ ಫಾಸ್ಟ್ ಅಲ್ಲಿ ಇನ್ನೇನೂ ಇಲ್ಲ ಹೇಳ್ತಾರೆ. ಅನ್ಸುತ್ತೆ. ಅದೇ ಅಲ್ಟಿಮೇಟ್, ಅದ್ರ ಮುಂದೆ ಇನ್ನೇನು ಇಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ. ನಾನನ್ಕು ತುಂಬಾ ಕಸಿ. ನನಗೇನಾದ್ರು ಕತ್ಯಾನಿ ಮೇಡಮ್ ಸರಿಯಾಗಿ ಹೇಳ್ಕೊಟ್ರೆ ನಾನು ಹಸಿ ಅಂತ ತಿಳ್ಕೊಬೋದು, ಇಲ್ಲಾಂದ್ರೆ ಕಸಿಯಾಗಿ ಇದ್ಬಿಡ್ತೀವಿ. ಅವ್ರು ಹೇಳ್ಕೊಡ್ಬೇಕು, ಇಲ್ರಿ ನೀವು ಕಸಿ ಅಲ್ಲ ನೀವು ಹಸಿ ಹಸಿ ಅಂತ ಹೇಳ್ಬೇಕು, ನಾವು ಅದ್ ಮುಂದಕ್ಕೆ ಹೋಗ್ಬೇಕು. ಸೊ ಅತತ್ವಮಸಿ ಅಂತ ಹೇಳ್ಬಿಡ್ತೀರಾ ತಪ್ಪಾಗಿ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಈಗ ಮುಂದಕ್ಕೆ ಹೋಗ್ಬೇಕಂದ್ರೆ ಅದೇ ಮತ್ತೆ ರಿಪೀಟ್ ಮಾಡಿದ್ದಾರೆ ಗುರುಗಳು. ಅಂದ್ರೆ ಹೇಳಿ ಏನಕ್ಕೆ 9 ಸಾರಿ ಹೇಳಿದ್ರು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಈಗ ನಾವು ನಾನು ಈಶ್ವರ ಒಂದೇ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ, ಅತ್ತೆ ನೀವೇ ಹೇಳ್ಬಿಡಿ ವಿಜಯತೆ, ಹಂಗೆ ಕಂಟಿನ್ಯೂ ಮಾಡ್ಬಿಡಿ. ನಾನು ಅನ್ನೋ ಶಬ್ದಕ್ಕೆ ಹಲವಾರು ಅರ್ಥಗಳಿದಾವೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅನ್ನೋದಕ್ಕೆ ಅರ್ಥಗಳು, ಹಲವಾರು ಅರ್ಥಗಳು ಏನು, ನಾವು ಮಾಡ್ಕೊಂಡಿರೋ ಅರ್ಥಗಳು ಏನು, ಮತ್ತೆ ನಾನು ಈಶ್ವರ ಆಗೋದ್ ಹೇಗೆ, ನಾನು ಈಶ್ವರ ಒಂದಾಗ್ಬೇಕಲ್ಲ. ಈಗ ನಾವು ಈಶ್ವರ ಜಗತ್ತು ನಾನು ಅಂತ, ಪ್ರಪಂಚ ಇವ್ರು ಹೇಳಿದ್ರು ಉಮಾ ಮೇಡಮ್, ಪ್ರಪಂಚ ತೆಗ್ದಾಕಿದ್ವಿ, ಈಗ ನಾನು ಈಶ್ವರ ಇರೋದು, ಇವೆರಡನ್ನು ಒಂದ್ ಮಾಡ್ಬೇಕಾ? ಅದೇ ಈಗ ತತ್ವಮಸಿ ಅಂದ್ರೇನೆ ಅದು ತತ್ವಮಸಿ, ತತ್ವಂ ಅಸಿ ಅಂತ. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದೆಯೇ, ನೀನು ಅದೇ ಆಗಿದೆಯೇ ಅಂತ, ನೀನು ಅದೇ ಅಂತ. ಅಂದ್ರೆ ಜೀವ ಮತ್ತು ಈಶ್ವರ ಒಂದೇ ಅನ್ನೋದನ್ನ ಸುಮ್ನೆ ಒಂದೇ ಒಂದ್ ಮಾತ್ನಲ್ಲಿ ಹೇಳಿದ್ರೆ ಅದು ಯಾರು ಒಪ್ಪೋದಿಲ್ಲ. ಅದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಅದನ್ನ ಶಂಕರಾಚಾರ್ಯರು ಎಷ್ಟು ರೀತಿನಲ್ಲಿ ಅದನ್ನ ಪ್ರೂವ್ ಮಾಡಿದ್ದಾರೆ, ನಮ್ಮ ಗುರುಗಳು ಅದು ಎಷ್ಟು ರೀತಿನಲ್ಲಿ ಅದನ್ನ ನಮಗ್ ತಿಳಿಸಿದ್ದಾರೆ ಅಂದ್ರೆ 9 ಸತಿ ಶ್ವೇತಕೇತುಗೆ ಉದ್ದಾಲಕರು ಹೇಳಿದ್ರೆ ನಮ್ ಗುರುಗಳು 9,000 ಸತಿ ಹೇಳಿರ್ಬೋದೇನಪ್ಪ, ಎಲ್ಲಾ ಕ್ಲಾಸ್ಗಳಲ್ಲೂ ಸೇರ್ಕೊಂಡ್ರೆ ಅಷ್ಟೊಂದು ಸತಿ ಹೇಳಿದಾರೆ. ಈಗ ನಾನು ಈಶ್ವರ ಒಂದೇ ಅಂತ ಅಂದ್ರೆ ಭಯ ಆಗುತ್ತೆ ಅಂತ, ನಿಜವಾಗ್ಲೂ ಭಯವೇ. ಇವಾಗ ನಾನು ಅಲ್ಪ ಅಂತ ನಾನು ಅನ್ಕೊಂಡಿರ್ತೀನಿ. ಅಪ್ಪ ನೆನ್ನೆ ನೋಡಿದ್ವಲ್ಲ, ಆ ಗಾಳಿ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಆ ಪ್ರಕೃತಿನೇ ಆ ಪಂಚಭೂತಗಳನ್ನ ಸೃಷ್ಟಿ ಮಾಡಿರುವಂತ ಭಗವಂತ, ಆ ಭಗವಂತನೇ ಆ ಗಾಳಿನಲ್ಲಿ ಇದ್ದಾನೆ ಅಂತ ನಾವ್ ಅನ್ಕೊಳ್ತೀವಿ. ನಾನು ಎಷ್ಟ್ರ ಮಟ್ಟಿಗೆ ಒಂದು ಇದಕ್ಕಿನ್ನ ತುಂಬಾ ಒಳ್ಳೆ ಉದಾಹರಣೆ ಅಂದ್ರೆ ಅಣು ಪರಮಾಣುದು. ಅಣು ಪರಮಾಣು ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ 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 ಸೂಕ್ಷ್ಮ, ಅದಕ್ಕಿನ್ನ ಸೂಕ್ಷ್ಮ ಆಗಿರೋದು ಇಲ್ವೇ ಇಲ್ಲ ಅಣುವಿನ. ಅದನ್ನ ಎಕ್ಸಾಂಪಲ್ ತಗೋಬಹುದು ಬೇಕಾದ್ರೆ, ಅಣು ಪರಮಾಣುದು ಕೂಡ ಎಕ್ಸಾಂಪಲ್ ತಗೋಬಹುದು. ಈ ಜೀವ ಈಶ್ವರ ಒಂದೇ ಅಂತ ಆಗ್ಬೇಕಾದ್ರೆ ಹೇಗ್ ಸಾಧ್ಯ ಅಂತ. ಆ ಅಣು ಒಂದು ಇವಾಗ ನಮ್ಮ ಬಾಡಿ ಪೂರ್ತಿ ಆಗಿರೋದು ಸೆಲ್ಸ್ ಟಿಶ್ಯೂಸ್ ಇದರಿಂದಾನೇ. ಆ ಸೆಲ್ಸ್ ಅದರಲ್ಲಿ ಎಷ್ಟೋ ಆಟಮ್ ಸೇರಿ ಸೆಲ್ ಆಗಿರುತ್ತೆ ಒಂದ್ ಸೆಲ್. ಅದು ಅಷ್ಟಾಗ್ಬೇಕಾದ್ರೆ ಇನ್ನೆಷ್ಟು ಸೃಷ್ಟಿ ಇರ್ಬೇಕು, ಇನ್ನೆಷ್ಟು ಅದರದ್ದು ಪವರ್ ಇರ್ಬೇಕು ಆ ಚೈತನ್ಯದ್ದು. ಆ ಆಟಮ್ ಅಲ್ಲಿ ಆ ಶಕ್ತಿ ಅದ್ ಹೆಂಗ್ ಸೇರ್ಕೊಂಡಿರುತ್ತೆ, ಆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ಅದನ್ನ ಎಷ್ಟೊಂದು ಈಗ ಆಳವಾಗಿ ನೋಡೋದು ಈ ಕಣ್ಣಿಗೆ ಕಾಣದಷ್ಟು ಅಷ್ಟು ಸೂಕ್ಷ್ಮದನ್ನ ಅದೆಂತೆಂತದೋ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿರ್ತೀವಿ. ಅದಕ್ಕೆ ಎಂತ ಚೈತನ್ಯ ಇದೆ, ಅದಕ್ಕೆ ಎಷ್ಟು ಪವರ್ ಇದೆ, ಅದು ಹೆಂಗ್ ಬಂಬಾರ್ಡ್ಮೆಂಟ್ ಆಗುತ್ತೆ, ಬಾಂಬ್ ತರ ಯೂಸ್ ಮಾಡ್ತಾರಲ್ಲ ಅಂತ ನೆನೆಸ್ಕೊಂಡ್ರೆ ಅದಕ್ಕಿನ್ನ ಅಚ್ಚರಿ ಆಗಿರುವಂತದ್ದು ಯಾವ್ದು ಇಲ್ವೇನೋ ಬಹುಶಃ. ಹಿಂಗೆ ನಾನು ಈಶ್ವರ ಒಂದೇ ಅಂದ್ರೆ ಭಯ ಆಗುತ್ತೆ. ನಾನು ಈಶ್ವರ ಒಂದೇ ಅನ್ನೋದು ನಮ್ಮ ಮೊದ್ಲಿಗೆ ನಮ್ಗೆ ಅಯ್ಯೋ ನಾನು ದೇವ್ರು ಒಂದೇ ಆಗ ಸಾಧ್ಯ, ನಾನು ಪರಮಾತ್ಮ ಒಂದೇನ ಆಗೋದು, ಅಯ್ಯೋ ಎಷ್ಟ್ ತಪ್ಪಪ್ಪ ಇದು, ಎಷ್ಟ್ ತಪ್ಪ ಹೇಳ್ತಾ ಇದ್ದೀವಿ, ನಾನ್ ಪರಮಾತ್ಮ ಆಗದ ಅಂತಾನೆ ಅನ್ಕೊಳ್ಳೋದು. ಅದಕ್ಕೆ ಬೇಕಾದಷ್ಟು ಡೌಟ್ ಬರ್ತೇವೆ, ನೀವು ಹಿಂಗೆ ಹೇಳ್ತಾರಲ್ಲ ಅಂತ ಕೂಡ. ಅವಾಗ ನಮ್ಮ ಗುರುಗಳು ಇದನ್ನೆಲ್ಲ ಕ್ಲಾರಿಫೈ ಮಾಡಕ್ಕೆ ಈ ಶಬ್ದಗಳ ಪ್ರಯೋಗನ ಹೇಳ್ತಾರೆ. ಶಬ್ದಗಳ ಅರ್ಥ ತಿಳ್ಕೋಬೇಕು ಅಂತ ಹೇಳ್ತಾರೆ. ಇವಾಗ ಬಾಹ್ಯ ಶಬ್ದ ಮತ್ತೆ ಅದೇ ರೂಢಾರ್ಥ ಗೂಢಾರ್ಥ ಅಂತಿದೆಯಲ್ಲ, ಈ ಬಾಹ್ಯ ಶಬ್ದ ಮತ್ತೆ ಆಂತರಿಕ ಶಬ್ದ. ಬಾಹ್ಯ ಶಬ್ದದಲ್ಲಿ ನಾವೆಲ್ಲವೂ ನಮ್ಗೆ ಒಂಥರ ಸೂಪರ್ಫಿಷಿಯಲ್ ಆಗಿ ಕಾಣುತ್ತೆ, ರೂಢಿಯಾಗಿರುತ್ತೆ ನಮ್ಗೆ ಅದೆಲ್ಲ, ಅದನ್ನೇ ನಾವು ಒಂಥರ ನೋಡ್ತೀವಿ. ಇವಾಗ ಅದು ಆಂತರಿಕವಾಗಿ ಅದು ಬೇರೆ ಉದ್ದೇಶ ಇರ್ತದೆ ಅದರಲ್ಲಿ. ಆಂತರಿಕ ಶಬ್ದ ಅರ್ಥ ತಗೋಬೇಕಾದ್ರೆ ನಾವು ಈಗ ಬಾಳೆಹಣ್ಣು, ಒಂದ್ ಪುಸ್ತಕ, ಒಂದ್ ಬೆಡ್, ಒಂದ್ ಚೇರು, ಇದೆಲ್ಲ ಒಂದೇ ಅರ್ಥ ಕೊಡುತ್ತೆ. ಅದರಲ್ಲಿ ನಾನಾ ಅರ್ಥ ಕೊಡಲ್ಲ. ಅದೇ
ಒಂದು ಬೇರೆ ಬೇರೆ ಒಂದು ಪದಾರ್ಥಗಳನ್ನ ನೋಡಿದಾಗ, ಇವಾಗ ನೀವು ಏನ್ರಿ ನೀವು ಇಷ್ಟು ಚೆನ್ನಾಗಿ, ನಮ್ ಗುರುಗಳು ಹೇಳ್ತಾರೆ ಎಷ್ಟು ಚೆನ್ನಾಗಿದ್ದೀರಾ ಅಂತಂದ್ರೆ ಆಗ್ಲೇ ನಾವು ಸ್ವಲ್ಪ ಹೋಗ್ಬಿಡ್ತೀವಿ, ಆಗ್ಲೇ ನಮ್ಮ ಮನ್ಸು ದೇಹಕ್ಕೆ ಬಂದ್ಬಿಡ್ತದೆ. ನನ್ ದೇಹ ನಾನು ಹೆಂಗಿದ್ದೀನಿ ಅಂತ, ಆಗ್ಲೇ ದೇಹಾಭಿಮಾನ ಬಂದ್ಬಿಡ್ತಲ್ಲಿ. ರೀ ನೀವ್ ಎಷ್ಟು ಬುದ್ಧಿವಂತರಾಗಿದ್ದೀರಿ ಅಂದ್ರೆ ಆಗ್ಲೇ ಬುದ್ಧಿ ಲೆವೆಲ್ಗೆ ಹೋಗ್ಬಿಡ್ತು, ಮನ್ಸು ಮತ್ತೆ ದೇಹದಿಂದ ಬುದ್ಧಿಗೆ ಹಾರ್ಬಿಡುತ್ತೆ. ಎಷ್ಟ್ ಚೆನ್ನಾಗಿ ಹಾಡ್ತೀರಾ ಅಂದ್ರೆ ಆಗ್ಲೇ ಇನ್ನೊಂದಕ್ಕೆ ಹೋಗುತ್ತೆ. ಈ ತರ ಒಂದರಿಂದ ಒಂದು ಹೋಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ ಅರ್ಥಗಳು. ಹಾಗೇನೇನೆ ಗಂಡ ಹೆಂಡತಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಇಬ್ರು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ ಎಷ್ಟೋ ಸತಿ ನಮಗೂ ಆಗಿರುತ್ತೆ, ಅವ್ರು ಏನೋ ಹೇಳ್ತಾ ಇರ್ತಾರೆ, ನಾವೇನೋ ಯೋಚನೆ ಮಾಡ್ತಾ ಇರ್ತೀವಿ. ಗಂಡ ಒಂದು ಹೇಳ್ತಾ ಇರ್ತಾನೆ, ಇವಳೆಲ್ಲೋ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ, ಏನೋ ಅವಳು ಯಾವ್ದೋ ಒಂದು ಡ್ರೆಸ್ ತಗೊಳ್ಳೋದೋ, ಒಂದು ಇದು ತಗೊಳ್ಳೋದೋ, ಏನೋ ಒಂದು ಮೇಕಪ್ ಮಾಡ್ಕೊಳ್ಳೋದೋ, ಅದು ಏನೋ ಅವ್ರವ್ರದ್ದು ಏನೇನೋ ಇರುತ್ತೆ, ಅದನ್ನ ಯೋಚನೆ ಮಾಡ್ತಿರ್ತಾಳೆ. ಇವ್ನು ಮಾತಾಡ್ತಾನೆ ಇರ್ತಾನೆ. ಇವಳು ಮಾತಾಡ್ತಾ ಇರೋ ಅವನ ಯೋಚನೆ, ಅವನ್ ಯಾವ್ದೋ ಕ್ಲಬ್ಬೋ ಪಬ್ಬೋ ಫ್ರೆಂಡ್ಸೋ ಕ್ರಿಕೆಟೋ ಇನ್ನೊಂದೋ ಏನೋ ಅವನು ಯೋಚನೆ ಮಾಡ್ತಿರ್ತಾನೆ. ಹಾಗೆ ಮನಸ್ಸು ಹಲವಾರು ಅರ್ಥಗಳು, ದೇಹ ಇಲ್ಲೇ ಇರ್ತದೆ, ಮಾತಾಡ್ತಾ ಇರ್ತೀವಿ, ಆದ್ರೂ ಒಳಗಡೆ ಯೋಚನೆ ಅರ್ಥಗಳು ಬೇರೆ ಬೇರೆ ಆಗ್ತಿರ್ತದೆ ಅಂತ. ಹಾಗೆ ಶಬ್ದಕ್ಕೆ ಹಲವಾರು ಅರ್ಥಗಳಿವೆ ಅಂತ ಗುರುಗಳು ಹೇಳ್ತಾರೆ. ಆದ್ರೆ ನಿಜವಾದ ನಾನು ಯಾರು ಅನ್ನೋದನ್ನ 3 ರೀತಿಯಾಗಿ ನಾನುಗಳನ್ನ ಗುರುತಿಸ್ತಾರೆ ಗುರುಗಳು. ನಿಜವಾದ ನಾನು ಯಾರು ಅಂದಾಗ, ಒಂದು ನಾನು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದೀನೋ ಅದು. ಅಂದ್ರೆ ಏನಿರ್ಬೋದು, ನಾನು ತುಂಬಾ ಒಳ್ಳೆಯವಳಪ್ಪ, ಅಯ್ಯೋ ನಾನು ತುಂಬಾ ಮ್ಯೂಸಿಕ್ ಎಲ್ಲ ನನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಅಯ್ಯೋ ನನ್ನ ಬಗ್ಗೆ ನಾನೇ ಏನೇನೋ ಅಸ್ಯೂಮ್ ಮಾಡ್ಕೊಂಡು ನಾನು ತಿಳ್ಕೊಂಡಿರೋದು ಒಂದು. ಇನ್ನೊಂದು ಸಮಾಜ ನನ್ನ ಗುರ್ತಿಸೋದು. ಸಮಾಜ ನೋಡಪ್ಪ ಇಂಥವ್ರ ಮಗಳು, ಇಂಥವ್ರ ಸೊಸೆ, ಈ ಅಮ್ಮ ಇಂಥದ್ದು, ಹಿಂಗೆ ಇವ್ರ ಮಕ್ಕಳು, ಏನೇನೋ ಅದನ್ನು ಸಮಾಜ ಗುರ್ತಿಸುತ್ತೆ. ಇನ್ನೊಂದು ನಿಜವಾದ ನಾನು ಯಾರು ಅಂತಂದಾಗ, ನಿಜವಾದ ನಾನು ಯಾರು ಅಂದ್ರೆ ನಾನು ಆತ್ಮ ಅಂದ್ರೆ ಏನು ಅಂತ ಅವಾಗ ಬರುತ್ತೆ. ಆತ್ಮ ಅಂದ್ರೆ ನಾವೇನ್ ತಿಳ್ಕೊಂಡಿದೀವಿ, ಈ ದೇಹನೇ ಆತ್ಮ, ಮನಸ್ಸೇ ಆತ್ಮ, ಬುದ್ಧಿನೇ ಆತ್ಮ, ಈ ಪಂಚಕೋಶಗಳು ಇದೆಲ್ಲವೂ ಸೇರಿರುವಂತ ಮಾರ್ಪಾಟಾಗಿರುವಂತ ಈ ದೇಹನೇ ನಮ್ದು ಆತ್ಮ ಅಂತ ನಾವು ತಿಳ್ಕೊತೀವಿ. ಅಂದ್ರೆ ಇದು ಈ ಪಂಚಕೋಶಗಳಿಂದ, ದೇಹ ಮನಸ್ಸು ಬುದ್ಧಿಗಳಿಂದ ಕೂಡಿರುವಂತ ಈ ದೇಹ, ಇದು ಆತ್ಮ ಅಲ್ಲ ಅಂತ ಮೊದ್ಲು ಅದನ್ನ ತಿಳ್ಕೊಬೇಕು. ಮೊದ್ಲು ನಾನೆಂಬುದು ನಾನಲ್ಲ. ನಮ್ಮ ಗುರುಗಳ ಮಂತ್ರ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ 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 ಅಂತ ನಾನು ಶಿವಸ್ವರೂಪಿ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಈಶ್ವರ ಅಂದ್ರೆ ಯಾರು ಅಂತ ಬರುತ್ತೆ. ಈಶ್ವರ ಅಂದ್ರೆ ಯಾರು ಅಂತಂದ್ರೆ, ಈಶ್ವರ ಅಂದ್ರೆ ಜಗತ್ತು ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಎಲ್ಲವೂ ಈಶ್ವರನೇ ಕಾರಣ ಅಂತ ಗೊತ್ತಿದೆ. ಹಂಗಾದ್ರೆ ಸೃಷ್ಟಿ ಮಾಡ್ಬೇಕಾದ್ರೆ ಇವಾಗ ನಾವು ಏನಾದ್ರೂ ಸೃಷ್ಟಿ ಮಾಡಕ್ಕಾಗತ್ತಾ? ನಾನು ಈಶ್ವರ ಒಂದೇ ಅಂದ್ರೆ ನಾನು ಸೃಷ್ಟಿ ಮಾಡಕ್ಕಾಗತ್ತಾ? ನನ್ನ ಕೈಲಿ ಏನ್ ಸೃಷ್ಟಿ ಮಾಡಕ್ಕೂ ಆಗಲ್ಲ. ಸೃಷ್ಟಿ ಮಾಡ್ಬೇಕಾದ್ರೆ 2 ಹೇಳ್ತಾರೆ, ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ. ಮಣ್ಣು ಮತ್ತು ಮಡಕೆ ಎಕ್ಸಾಂಪಲ್ ಕೊಡ್ತಾರೆ, ಕುಂಬಾರ ಮತ್ತು ಮಣ್ಣಂದು. ಹಾಗೆ ಈ 2 ಈ ನಿಮಿತ್ತ ಕಾರಣ, ಉಪಾದಾನ ಕಾರಣ ಎರಡೂನು ಕೂಡ ಬ್ರಹ್ಮನೇ ಆಗಿದ್ದಾನೆ. ಅವನಿಗೆ ಯಾವ್ದ ಒಂದು ಉಪಾದಾನ ನಿಮಿತ್ತ ಕಾರಣಗಳೇ ಬೇಕಿಲ್ಲ, ಎರಡೂ ಅವನೇ ಆಗಿರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ, ಕನಸು ಕೊಡ್ತಾರೆ. ಅದು ಚೆನ್ನಾಗಿದೆ ಕನಸು ಎಕ್ಸಾಂಪಲ್. ಅದೇ ಹೆಂಗೆ ಅಂತಂದ್ರೆ, ಇವಾಗ ನಾವು ಬ್ರಹ್ಮ ಹೇಗಾಗ್ತೀವಿ ಅಂತಂದ್ರೆ, ನಾವು ನಮ್ಮ ಕನಸು ಕಾಣ್ತೀವಿ. ಅದ್ರಲ್ಲಿ ರಾಣಿ ಆಗಿರ್ತೀನಿ ನಾನು, ಅರಮನೆ ಇರುತ್ತೆ, ಅಂತ ಕಾರ್ ಇರುತ್ತೆ, ಇಂಥದ್ದಿರುತ್ತೆ, ಏನಿರುತ್ತೆ, ಏನೇನೋ ಎಲ್ಲವನ್ನು ನೋಡ್ತೀನಿ. ಅದೆಲ್ಲವೂ ನಾನೇ ಅಂದ್ರೆ ನನ್ನ ಚೈತನ್ಯವೇ ಆ ರೂಪವಾಗಿ ಕಾಣ್ತಾ ಇದೆ ಅಂತ. ಅಲ್ಲಿಗೆ ಆ ಸೃಷ್ಟಿ ನಾನೇ ಮಾಡಿರ್ತೀನಲ್ವಾ, ಆ ಚೈತನ್ಯವೇ ಎಲ್ಲವೂ ಕಾಣ್ತಾ ಇದೆ ಅಂತ. ಇಡೀ ಸೃಷ್ಟಿನಲ್ಲಿ ಬ್ರಹ್ಮ ಚೈತನ್ಯನೇ ಕಾಣುತ್ತೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಎಲ್ಲವೂ ಬ್ರಹ್ಮವೇ ಅನ್ನೋದನ್ನ ನಾವು ತಿಳ್ಕೊಬೇಕು. ಇದನ್ನೆಲ್ಲ ತಿಳ್ಕೊಬೇಕು. ಸಚ್ಚಿದಾನಂದ ಅಂದ್ರೆ ಆತ್ಮ ಮತ್ತು ಈಶ್ವರನೇ, ಸಚ್ಚಿದಾನಂದ ಆತ್ಮ ಮತ್ತು ಬ್ರಹ್ಮ ಅಂದ್ರೆ ಈ ಜಗತ್ತು ಎಲ್ಲವೂ ನಾನೇ ಅಂತ ಗೊತ್ತಾಗ್ಬೇಕು. ಇದನ್ನ ಹೇಗೆ ಗೊತ್ತಾಗೋದು ಅಂತಂದ್ರೆ, ಇದರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತ ಕೂಡ ಯೋಚನೆ ಮಾಡ್ತೀವಿ. ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅತತ್ವಮಸಿ ಅಂತ ಇರ್ಬೋದು, ಇದು ತತ್ವಮಸಿ ಅಲ್ಲ ಅಂತ. ಆಮೇಲೆ ಅದನ್ನ ಇನ್ನೂ ಬೇರೆ ಹೇಳ್ಕೊಂಬರ್ತಾರೆ. ಈಶ್ವರನ ಒಂದು ಅಂಶನ ನಾನು, ಅಥವಾ ಈಶ್ವರನ ಒಂದು ಭಾಗನ ನಾನು, ಅದೆಲ್ಲ ಹೇಳಿದ್ರೆ ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ. ಈಶ್ವರನ ಅಂಶನೂ ಅಲ್ಲ ನಾನು, ಈಶ್ವರನ ಒಂದು ಭಾಗನೂ ಅಲ್ಲ ನಾನು. ಅದು ಹೇಗೆ ಅಪರಾಧ ಆಗುತ್ತೆ ಅಂದ್ರೆ, ಇವಾಗ ಕಾರ್ದ ಎಕ್ಸಾಂಪಲ್ ಕೊಡ್ತಾರೆ. ಕಾರಲ್ಲಿ ಎಷ್ಟೊಂದು ಪಾರ್ಟ್ಸ್ ಎಲ್ಲ ಸೇರಿ ಕಾರ್ ಆಗುತ್ತೆ. ಇವಾಗ ನಾನು ಸೇರ್ದಲೇ ಇದ್ರೆ ಅಲ್ಲಿಗೆ ಪರಮಾತ್ಮ ಆಗಲ್ವಾ ಅಂತ, ಅಲ್ಲಿಗೆ ಅದು ಅಪರಾಧ ಅಂತ ಹೇಳ್ತಾರೆ. ನನ್ನ ಮೇಲೆ ಪರಮಾತ್ಮನ ಅವಲಂಬನೆ, ಪರಮಾತ್ಮ ನನ್ನ ಮೇಲೆ ಅವಲಂಬಿತ ಆಗಿಲ್ಲ ಅನ್ನೋದು ಅದು ಅರ್ಥ.
ಆಮೇಲೆ ಜೀವ ಈಶ್ವರನ ಅಂಶ ಅಂತ ಹೇಳೋದು ಅಪರಾಧ, ಭಾಗ ಅಂತ ಹೇಳೋದು ಅಪರಾಧ ಅಂತ ಹೇಳ್ತಾರೆ. ಹಂಗಾರೆ ಇನ್ನೊಬ್ರು ಅದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಗುರುಗಳು. ಯಾರಾದ್ರೂ ಒಬ್ರು ಪ್ರಮೋಷನ್ ಸಿಗುತ್ತೆ ಅಂತಂದ್ರೆ ಅದ್ರ ಜವಾಬ್ದಾರಿಗೆ ಹೆದರ್ತಾರಂತೆ. ಹಾಗೆ ಜೀವ ಈಶ್ವರನ ಆಗ್ಬಿಟ್ರೆ ಆಮೇಲೆ ಸೃಷ್ಟಿ ಹೆಂಗ್ ಮಾಡೋದು ಅಯ್ಯಪ್ಪ ಅನ್ನೋದು ಅಂತ ಎದುರ್ಕೋಬೇಕಾಗಿಲ್ಲ ಅದ್ರಲ್ಲಿ ಅಂತ ಹೇಳ್ತಾರೆ. ಅದೇನಾದ ಅದಷ್ಟು ಗೊತ್ತಿಲ್ಲ. ಕೆಲವ್ರ ಜವಾಬ್ದಾರಿ ಬೇಡ ಅಂತ ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ರು, ಅದನ್ನೇನ್ ನಾನು ಹೇಳಕ್ ಬರಲ್ಲ. ಆಮೇಲೆ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಖಂಡಿತ ಆಗಿಲ್ಲ. ಸಾಕು, ಬೇರೆಯವ್ರು ಹೇಳ್ತಾರೆ. 2 ಪ್ರಶ್ನೆ 3 ಪ್ರಶ್ನೆ ಕವರ್ ಮಾಡ್ಬಿಟ್ರಿ. ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತೀರಿ. ಫ್ಲೋ ಚೆನ್ನಾಗಿದೆ ನಿಜವಾಗ್ಲು. ಅದನ್ನೇ ನಾವ್ ಸ್ವಲ್ಪ ಹಂಗೆ, ಅದಕ್ಕೆ ಯಾರಾದ್ರೂ ಹೇಳ್ಬೇಕು. ಇಲ್ಲದ್ರೆ ಹೇಳ್ತಾ ಇರೋದೆ. ಆಯ್ತು. ಅದೇ ಈಶ್ವರ, ನೀನು ಈಶ್ವರನೇ ಅಂತಂದ್ರೆ ಒಪ್ಕೋತಿಯ? ಕಾರಣ ವಿವರಿಸಿ, ಅದಕ್ಕೂ ನೀವೇ ಹೇಳ್ಬಿಟ್ಟಿದ್ದೀರಿ. ಅದೊಂದು ಪ್ರಶ್ನೆ ಇತ್ತು ನಂದು. ಮತ್ತೆ ಮುಂದಕ್ಕೆ ಉಪಾಸನೆ ಮಾಡು, ಉಪಾಸನೆ ಮಾಡು, ಯಜ್ಞ ಮಾಡು ಅಂತೆಲ್ಲ ಹೇಳ್ತೀವಿ. ಉಪಾಸನೆ ಅಂತಂದ್ರೆ ಯಾವುದು? ಹೇಗೆ ಅದನ್ನ ಮಾಡಿದ್ರೆ ಏನಾಗತ್ತೆ? ನೀನೇ ಈಶ್ವರ ಆಗಿದೀಯಾ ಅಂತ ಹೇಳ್ತಿದಾರಲ್ವಾ, ಅದು ಸಾಧ್ಯನಾ? ಅಸಾಧ್ಯ ಮತ್ತೆ ಸಿದ್ಧ ಅಂತ ವಸ್ತುಗಳ ಬಗ್ಗೆ ಡಿಟೇಲ್ ಆಗಿ ಗುರುಗಳು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗಿದಾರ. ಕಾತ್ಯಾಯನಿ ಮೇಡಮ್ ಹೇಳಿ. ಕಾತ್ಯಾಯನಿ ಮೇಡಮ, ಕಲ್ಯಾಣಿ ಮೇಡಮ್ಮ? ಕಲ್ಯಾಣಿ ಮೇಡಮ್, ಸಾರಿ ಸಾರಿ. ಬಿಫೋರ್ ನಾನು ಒಂದು ಸಣ್ಣದು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಏನು ನಾವು ಹೇಗೆ ಈಶ್ವರ ನಾವು ಆಗಕ್ ಸಾಧ್ಯ ಅಲ್ಲ ಅನ್ನಕ್ಕೆ ನಮ್ಮ ಸಣ್ಣದಾಗಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಲಕ್ಷ್ಯಾರ್ಥದಲ್ಲಿ, ಅಂದ್ರೆ ಲೌಕಿಕವಾಗಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದಕ್ಕೆ ಶಂಕರಾಚಾರ್ಯರು 4 ಉದಾಹರಣೆ ಕೊಡ್ತಾರೆ. ಶ್ಲೋಕ 242 ನಾವು 241 ಅವಾಗ ಓದಿದ್ದು, ಈಗ 242 ಒಂದು ಉದಾಹರಣೆ ಕೊಡ್ತಾರೆ. ಏನೇನು ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಮಿಣುಕು ಹುಳ ಮತ್ತೆ ಸೂರ್ಯ ಮೊದಲೇ ಉದಾಹರಣೆ, ಎರಡನೇದು ಸೇವಕ ಮತ್ತು ರಾಜ ಎರಡನೇ ಉದಾಹರಣೆ, ಮೂರನೇದು ಬಾವಿ ಮತ್ತು ಸಮುದ್ರ ಮೂರನೇದು, ನಾಲ್ಕನೇದು ಅಣು ಮತ್ತು ಮೇರು ಪರ್ವತ. ಈಗ ಆಲ್ರೆಡಿ ನಾವು ಮಾಡಿದ್ವಿ, ಹೇಗೆ ನಾನು ಈಶ್ವರ ಆಗ್ಬಿಡಕ್ ಸಾಧ್ಯನಾ ಅನ್ನೋದಕ್ಕೆ ನಾವು ಹೇಗೆ ಅಲ್ಪತ್ವ ಮತ್ತೆ ಮಹತ್ವದ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳಿ. ಇದ್ರೊಳಗೆ ಏನಂತಂದ್ರೆ ಈ ಪ್ರಕಾಶ ಕೊಡುತ್ತೆ, ಮಿಣುಕು ಹುಳನೂ ಸಹಿತ ಪ್ರಕಾಶನೇ ಕೊಡುತ್ತೆ. ಅದಕ್ಕೆ ಜೀವನ ಹೋಲಿಸ್ತಾರೆ. ಮಿಣುಕು ಹುಳನ ಜೀವಕ್ಕೆ ಹೋಲಿಸ್ತಾರೆ, ಸೂರ್ಯನ ಈಶ್ವರಂಗೆ ಹೋಲಿಸ್ತಾರೆ. ಅಂದ್ರೆ ಅವ್ನು ಮಹತ್ತಲ್ಲ, ಸೂರ್ಯ ಇಡೀ ವಿಶ್ವಕ್ಕೆ ಬೆಳಕು ಕೊಡೋ ಅಂತ. ಮಿಣುಕು ಹುಳ ನಾನ್ ಜೀವ, ಅವ್ನು ಸಣ್ಣದಾಗಿ ಬೆಳಕು ನಂದು ಅಂತ ಹೇಳಿ. ಆಮೇಲೆ ಅದೇ ತರನೇ ಈಗ ಸೇವಕ, ರಾಜ ಏನ್ ಹೇಳ್ತಾನೋ ಅದನ್ನ ಕೆಲಸ ಮಾಡುವಂಥದ್ದು ಒಂದು ಸೇವಕನ, ಇದು ಜೀವ ಅಂತ ಹೇಳಿ. ಪ್ರಭು ರಾಜ ಯಾರು? ಈಶ್ವರ ಅವನು ಅಂತ ಹೇಳಿ. ಹಾಗೆ ನೀರಿರುವ ಬಾವಿ ಅದನ್ನ ಜೀವಕ್ಕೆ ಹೋಲಿಸ್ತಾರೆ. ಸಮುದ್ರ ಭಾರ ದೊಡ್ಡದು ಸಮುದ್ರ, ಎಲ್ಲವನ್ನು ಇದಷ್ಟು ಎಷ್ಟು ಎಲ್ಲಿಂದ ಎಲ್ಲಿ ತನಕ ನೋಡ್ತಾ ಇದ್ರು ಬರೀ ನೀರೇ ಕಾಣಿಸ್ತಾ ಇರತ್ತೆ, ಅದನ್ನ ಈಶ್ವರಂಗೆ ಹೋಲಿಸ್ತಾರೆ. ಮತ್ತೆ ಹಾಗೆ ನಾವು ಈಗ ಇಷ್ಟ ತನಕ ವಿಚಾರ ಹೇಳಿದ್ರು ಅಣು ಮತ್ತು ಪರಮಾಣು ಬಗ್ಗೆ, ಅತಿ ಸೂಕ್ಷ್ಮವಾದ ಅಣು. ನಾವ್ ಹೇಳ್ಕೊತೀವಲ್ಲ, ಸಣ್ಣ ಹುಳ ತರಾರಿ ಆ ಬ್ರಹ್ಮಾಂಡದಲ್ಲಿ ಯಾವ ಲೆಕ್ಕ ನಾನು ಅಂತ ನಾವು ಜೀವಕ್ಕೆ ಹೇಳ್ಕೊತೀವಿ. ಅದೇ ಮೇರು ಪರ್ವತ ಪರ್ವತಗಳಲ್ಲಿ ಶ್ರೇಷ್ಠವಾದವಂತ ಮಹಾಪರ್ವತಕ್ಕೆ ನಾವು ಮೇರು ಪರ್ವತ ಅಂತ ಕರಿತೇವೆ, ಅದು ಈಶ್ವರ. ಎರಡು ವಿರುದ್ಧವಾಗಿರುವಂತದ್ನ ಹೇಗೆ ನಾನು ಐಕ್ಯತೆಯನ್ನ ಕಂಡ್ಕೊಳ್ಳಕ್ಕೆ ಸಾಧ್ಯ, ಹೇಗೆ ನಾನು ಜೀವ ಪರಮಾತ್ಮ ಆಗಕ್ಕೆ ಹೇಗೆ ಸಾಧ್ಯ, ಹೇಗೆ ಐಕ್ಯತೆಯನ್ನ ಕಂಡ್ಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ಇದ್ರೊಳಗೆ ಹೇಳ್ತಾರೆ. ಅದು ಆ ಶ್ಲೋಕದಲ್ಲಿ ಮುಂದಿನೊಳಗೆ ಉತ್ತರನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಸೊ ಇದ್ರೊಳಗೆ ನಾವು ಸುಮ್ಮನೆ ನೋಡಿದಾಗ ಇಲ್ಲೇನು ಮಿಣುಕು ಹುಳ ಕೊಡ್ತಾ ಇರೋಂಥದ್ದು ಸಣ್ಣ ಬೆಳಕಿರ್ಬೋದು, ಅದು ಬೆಳಕೆ. ನಾವ್ ಎರಡು ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಸೂರ್ಯನ ಬೆಳಕು ಬೆಳಕೆ, ಮಿಂಚು ಹುಳ ಕೊಡ್ತಾ ಇರೋದು ಅದು ಸಣ್ಣ ಪ್ರಕಾಶ ಕೊಡ್ತಾ ಇದೆ, ಅದು ಬೆಳಕೇನೆ. ಅಥವಾ ಬಾವಿಯಲ್ಲಿ ಇರೋದು ನೀರೇನೆ, ಸಮುದ್ರದಲ್ಲಿ ಇರೋದು ಕಾಮನ್ ಫ್ಯಾಕ್ಟರ್ ನೀರೇನೆ. ಅಣು ಮತ್ತು ಮಹಾಪರ್ವತ ತಗೊಂಡಾಗ ಮೇರು ಪರ್ವತ ಆಗಿರೋದು ಅಣು ಪರಮಾಣುಗಳಿಂದಾನೆ ಸೇರಿ 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 ಆಗಿರೋದು. ಒಂದ್ ಸಣ್ಣ ಕಲ್ಲು ಮಣ್ಣು ಸೇರಿ ಸೇರಿ ಕಲ್ಲು ಎಲ್ಲ ಸೇರ್ಕೊಂಡು ದೊಡ್ಡ ಪರ್ವತ ಆಗಿದೆ. ಕಾಮನ್ ಫ್ಯಾಕ್ಟರ್ ಬಂದಾಗ
ನಾವು ಎಲ್ಲದನ್ನು ಒಂದು ನೋಡ್ತಾ ಹೋಗ್ತದಾಗ ನಾವು ಈ ಲಕ್ಷ್ಯಾರ್ಥ ಕಡೆಗೆ ಗಮನ ಕೊಡಲ್ಲ. ನಾವು ವಾಕ್ಯಾರ್ಥಗಳು ಮಾತ್ರ ತಗೊಂಡ್ಬಿಟ್ಟು ಓ ಅದು ಹಾಗಪ್ಪ ಇದು ಹೀಗಪ್ಪ ಅದ್ ಹೆಂಗ್ ಸಾಧ್ಯ ಆಗಕ್ ಸಾಧ್ಯ, ನಾವು ಈಶ್ವರ ಹೆಂಗ್ ಸಾಧ್ಯ ಅಂತ ಅನ್ನೋದನ್ನ ನಾವು ಹೇಳ್ತೀವಿ. ಅದೇನಾಗುತ್ತೆ, ಲಕ್ಷ್ಯಾರ್ಥ ಅಂದ್ರೆ ಆ ವಾಕ್ಯದಲ್ಲಿ ಇರುವಂತದ್ದು ಒಂದು ಸೂಕ್ಷ್ಮವಾದ ಅದು ಏನದು ಏನ್ ತಿಳ್ಸಕ್ ಕೊಡ್ತಾ ಇದೆ ನಮ್ಗೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಒಂದು ಕಾಮನ್ ಫ್ಯಾಕ್ಟರ್ ಏನಿದೆ ಅಂತ ತಗೊಂಡಾಗ ಎಲ್ಲವೂ ಅಣುಪರಮಾಣಿಂದ ಆಗಿದಾಗ ಅದಕ್ಕೆ ಇನ್ನೂ ಕೆಳಗೆ ಹೋದಾಗ ಏನು ಇಲ್ಲದೆ ಇರುವಂತದ್ದು ಏನದು ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವಂತದ್ದು ಇದೆ. ಸೊ ಎಲ್ಲವನ್ನು ನೋಡಿದಾಗ ಎಲ್ಲವೂ ಆ ಬ್ರಹ್ಮನೇ, ಆ ಈಶ್ವರನೇ, ಅವನಿಂದನೇ ಆಗದಂತೆ ಇವ್ರು ಹೇಳಿ ನಿಮಿತ್ತ ಕಾರಣ ಉಪಾದಾನ ಕಾರಣ 2 ಉದಾಹರಣೆ ಕೊಟ್ಟಾಗ ಆ ಈಶ್ವರನೇ ನಿಮಿತ್ತನೂ ಆಗಿರ್ತಾನೆ, ಉಪಾದಾನನೂ ಆಗಿರ್ತಾನೆ. ಅದನ್ನ ಬಿಟ್ಟು ಬೇರೆ ಇಲ್ಲ ಅನ್ನೋದನ್ನ ನಾವು ಗುರುಜೀವಾಗಿ ಇಷ್ಟ ತನಕ ಇದ್ರೊಳಗೆ ತಿಳಿಸ್ಕೊಟ್ಟಿದ್ದಾರೆ. ಎರಡೂ ಅವನೇ ಆಗಿರ್ತಾನೆ. ನಾವೇನು ಅನ್ಕೊಂಡ್ಬಿಡ್ತೀವಿ ಮಣ್ಣೇ ಬೇರೆ ಮಡಿಕೆನೇ ಬೇರೆ ಅಂತ ಒಂದು ನೋಡ್ತಾ ಇರ್ತೀವಿ ನಾವು. ಅಲ್ಲಿ ಮಣ್ಣು ಬೇರೆ ಆಗಿರಲ್ಲ, ಮಡಿಕೆ ಆಗಿರಲ್ಲ, ಎಲ್ಲವೂ ಒಂದೇ ಆಗಿರತ್ತೆ. ಅದು ಅಂತ ನೋಡ್ದಾಗ ಫಸ್ಟ್ ನೋಡ್ದಾಗ ಬೇರೆ ಅನ್ಸತ್ತೆ. ಇಲ್ಲಿ ಈಗ ಫಸ್ಟ್ ನೋಡಿದಾಗ ಉಮಾನೇ ಬೇರೆ ಆಗಿ ಕಾಣ್ತಾ ಇದ್ದಾಳೆ, ಕಲ್ಪನೆನೇ ಬೇರೆ ಆಗಿ ಕಾಣಿಸ್ತಾ ಇದ್ದಾರೆ, ವಿಜಯ ಎಲ್ಲ ಬೇರೆ ಬೇರೆ ಕಾಣಿಸ್ತಾ ಇದ್ದಾರೆ. ನಾವಿನ್ನೂ ಸೂಕ್ಷ್ಮ ಹೋದಾಗ ಎಲ್ಲರೆಲ್ಲರೂ ಆತ್ಮ ಒಬ್ಬನೇ ಅಂತ ಆಗತ್ತೆ. ಎಲ್ಲರದು ಆ ಚೈತನ್ಯವೇ ಭಗವಂತ, ಅವನೇ ಈಶ್ವರ, ಅವನೇ ಬ್ರಹ್ಮ ಅಂದಾಗ ಆ ನಾವು ಸೂಚ್ಯರ್ಥ ಕಾಮನ್ ಫ್ಯಾಕ್ಟರ್ ಅನ್ನೋದು ಅದನ್ನ ನೋಡಿದಾಗ ಎಲ್ಲವೂ ಒಂದೇ ಆಗಿರುತ್ತೆ. ನಮ್ ಹೊರಗಿನ ಬಾಹ್ಯದಲ್ಲಿ ಈ ಪ್ರಪಂಚ ಜೊತೆ ಸೇರ್ಕೊಂಡಿರುವಂತ ನಾಮ ರೂಪಗಳನ್ನ ಅದನ್ನ ಇದು ಹೊರಗಡೆ ತೆಗೆದು ಹಾಕ್ಕೊಂಡೇನು. ಮತ್ತೆ ನನ್ನ ಒಳಗಡೆ ಇರೋವಂಥದ್ದು ಉಪಾಧಿಗಳೆಲ್ಲ ಏನೇನು ಇಟ್ಕೊಂಡಿದೀವಿ ನಾವು, ಪಂಚಕೋಶಗಳು, ಆಮೇಲೆ ಅಂತಃಕರಣ, ಎಲ್ಲ ಉಪಾಧಿಗಳನ್ನ ಇಂದ್ರಿಯ ಎಲ್ಲ ಇಟ್ಕೊಂಡಿದೀವಲ್ಲ, ನೀನ್ ಅದನ್ನೆಲ್ಲ ತೆಗೆದು ಬಿಟ್ರೆ ಉಳಿಯೋದೇನು ಆ ಚೈತನ್ಯ ಮಾತ್ರ. ಹಾಗಾಗಿ ಹೇಗೆ ಜೀವ ಪರಮಾತ್ಮನ ಒಂದು ಮಾಡ್ಕೊಳ್ಳೋದಂದ್ರೆ ಎಲ್ಲರಲ್ಲೂ ಇರುವಂತ ಒಂದು ಚೈತನ್ಯವೇ ನಾನು, ನನ್ನೊಳಗೆ ಏನಿದೆ ಎಲ್ಲರಲ್ಲೂ ಅದೇ ಇರುವಂತ ಚೈತನ್ಯವೇ ನಾನು ಅನ್ನೋ ಒಂದನ್ನ ನಾವು ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಎಲ್ಲಾನು ಒಂದೇ ಆಗಕ್ ಸಾಧ್ಯ. ನನ್ ನೋಟ್ಸ್ ಅದಕ್ಕಿಂತ ಮುಂದೆ ಹೋಗ್ಲಿಲ್ಲ, ಅದಕ್ಕೆ ಇದನ್ನ ತಂದ್ಬಿಟ್ಟೆ. ಸರಿ ಕಲ್ಯಾಣಿ ಮೇಡಮ್, ಅದೇ ಸಾಧ್ಯ ಮತ್ತು ಸಿದ್ಧ ವಸ್ತುವಿನ ಬಗ್ಗೆ ಡೀಟೇಲ್ ಆಗಿ ಗುರುಗಳು ಹೇಳಿದಾರಲ್ಲ ಅಂತ ಹೇಳ್ತಾರೆ. ಈ ಸಾಧ್ಯ ವಸ್ತು ಸಿದ್ಧ ವಸ್ತು ಈ ಎರಡು ಬಗ್ಗೆ ಗೊತ್ತಾಗ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಆಗಬಹುದು ಅನ್ನೋದು ಸಾಧ್ಯ, ಏನ್ ಆಗಿದ್ದೀನಿ ಅನ್ನೋದು ಸಿದ್ಧ ವಸ್ತು. ಈ ಬ್ರಹ್ಮ ಅನ್ನೋದು ಸಿದ್ಧ ವಸ್ತು, ಸಾಧ್ಯ ವಸ್ತು ಅಲ್ಲ. ತತ್ವಮಸಿ ವಾಕ್ಯದ ಅರ್ಥ ಸಿದ್ಧ ವಸ್ತು. ಈ ತತ್ವಮಸಿ ಅರ್ಥ ತಿಳ್ಕೊಳ್ಳುವ ವಸ್ತು ಅದು. ಧ್ಯಾನ ಮಾಡಿ ಪಡ್ಕೊಳ್ಳೋದು ಅಲ್ಲ, ಕಲ್ಪನೆ ಮಾಡಿ ತಿಳ್ಕೊಳ್ಳೋದು ಅಲ್ಲ. ಅದರಿಂದ ನಾನು ಬ್ರಹ್ಮ ಸ್ವರೂಪಿ ಅಂತ ಉಪಾಸನೆ ಮಾಡಬಾರ್ದು. ಈ ಉಪಾಸನೆಯಲ್ಲಿ ಏನು ಆಗಿಲ್ವೋ ಅದರ ಬಗ್ಗೆ ನಾವು ಪ್ರಯತ್ನ ಮಾಡೋದು, ಅದು ಕಲ್ಪನೆ. ಇದು ಸಿದ್ಧ ವಸ್ತು. ನೀನು ಬ್ರಹ್ಮನೇ ಆಗಿದೆಯಾ ಅಂತ ತಿಳ್ಕೋಬೇಕು. ಯಾವುದು ಸಾಧ್ಯ ಆಗುತ್ತೋ ಅದಕ್ಕೆ ಪ್ರಯತ್ನ ಇರುತ್ತೆ. ಈಗ ಅದಕ್ಕೆ ಉದಾಹರಣೆ ಹೇಳಿದ್ದಾರೆ, ಮನೆ ಕಟ್ಕೋಬೇಕು ಅನ್ನೋದ್ರಲ್ಲಿ ಸಾಧನೆ ಇದೆ, ಇದು ಸಾಧ್ಯ. ನನ್ನನ್ನು ನಾನು ತಿಳ್ಕೊಳ್ಳೋದು ಬ್ರಹ್ಮ ಅಂತ ತಿಳ್ಕೋಬೇಕು, ಅದು ಸಿದ್ಧ ವಸ್ತು. ಅದಕ್ಕೆ ಸಾಧನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ, ಈ ಶಿವ ಸ್ವರೂಪಿ ನಾನು ಅಂತ ತಿಳ್ಕೋಬೇಕು. ಹೇಳಿದ್ದಾರೆ ಬಾಳೆಹಣ್ಣು ಅನ್ನೋದು ನಮ್ಗೆ ಗೊತ್ತಿರೋ ವಿಷಯನೇ. ಜೀವ ಅಂದ್ರೂ ನಾನು ಅಂತ ನಮ್ಗೆ ಗೊತ್ತು. ಜೀವ ಅನ್ನೋದು ನಮ್ಮಲ್ಲಿ ಬಂದಿರೋ ವಿಷಯ ಈಶ್ವರನ ಬಗ್ಗೆ. ಅದು ಈಶ್ವರನ ಬಗ್ಗೆ ನಮಗ್ ಗೊತ್ತಿಲ್ಲ. ಈಶ್ವರ ಪರೋಕ್ಷ ಗೊತ್ತಿಲ್ಲ, ಈಶ್ವರ ನಮ್ಮ ಅನುಭವದಲ್ಲೂ ಇಲ್ಲ.
ವೇದಗಳು ಹೇಳಿದ್ದು ಸುಳ್ಳಾಗಲ್ಲ. ವೇದಗಳು ಸತ್ಯ. ವೇದವಾಕ್ಯ ಅನ್ನೋದು ಆಪ್ತ ವಾಕ್ಯ. ಗುರು ಹೇಳೋದನ್ನು ಆಪ್ತ ವಾಕ್ಯ, ಅದು ಸುಳ್ಳು ಅಲ್ಲ. ಜೀವ ಅಂದ್ರೆ ಅರ್ಥ ಆಗುತ್ತೆ, ಈಶ್ವರ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇದು ಪರೋಕ್ಷ. ನಮ್ಮ ಅನುಭವ ನಮ್ಗೆ ಸದಾ ಇರುತ್ತೆ, ಅದು ಅಪರೋಕ್ಷ. ನಾನು ಇದ್ದೀನಿ ಅನ್ನೋದು ನಮಗ್ ಗೊತ್ತು. ಅಪರೋಕ್ಷವನ್ನು ಪರೋಕ್ಷಕ್ಕೆ ಹೇಗೆ ಒಂದು ಮಾಡ್ತಾರೆ ಅಂದ್ರೆ ಉಪನಿಷತ್ತುಗಳಲ್ಲಿ ಹೇಳೋದು ನಾವು ಒಪ್ಕೋಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ. ಮೂಢನಂಬಿಕೆ ಹೋಗಿ ನಾನು ಹೇಳಿದ್ದು ಒಪ್ಕೋಬೇಡ ಅಂತ ವೇದಗಳು ಹೇಳುತ್ತೆ, ವಿಚಾರ ಮಾಡಿ ಒಪ್ಕೋ ಅಂತ ಹೇಳುತ್ತೆ. ಹೇಳ್ಬೇಕಾ ಇನ್ನಾಮ? ಸಾಕು ಮೇಡಮ್. ಅದು ಕಲ್ಯಾಣಿ ಮೇಡಮ್ ಈ ಪ್ರಶ್ನೆ ಕೇಳಿದಾರೆ ಎಂಡಿಂಗ್ ಅಲ್ಲಿ. ಸಿದ್ಧ ಮತ್ತು ಹೌದು ಹೌದೌದು. ಅದೇ ಗೊತ್ತಾಗ್ಲಿ. ಅಲ್ಲ, ಇದಕ್ ಮುಂಚೆ ನಾವು ಈಗ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ವಿ. ಅಂದ್ರೆ ಪ್ರಯತ್ನ ಮಾಡ್ಬೇಕಾ ನಾವು ಸಾಧನೆ ಮಾಡ್ಬೇಕಾ, ಏನ್ ಮಾಡ್ಬೇಕು ತಿಳ್ಕೊಳಕ್ಕೆ ಅಂತ. ಅದಕ್ಕೆ ಇವರು ನಮ್ಮ ಮೂರ್ತಿ ಸರ್ ಇನ್ಫೈನೈಟ್ ಅನ್ನೋದು ತೆಗ್ದಾಕ್ರಿ, ತಿಳ್ಕೊಳಕ್ಕೆ ಏನು ಜ್ಞಾನ ಭಂಡಾರ ಮಾಡಕ್ಕೆ ನಾನು ಒಂದು 20-25 ಡೈರಿ ಆಗೋಗಿದೆ ಬರ್ದು ಪುಸ್ತಕಗಳು. ಸೊ ಅಷ್ಟೆಲ್ಲ ಆ ಪ್ರಯತ್ನಗಳೆಲ್ಲ ಬೇಡ. ಜಸ್ಟ್ ಒಂದ್ ಸಿಂಪಲ್ ಸೆಂಟೆನ್ಸ್ ಅಕ್ಸೆಪ್ಟೆನ್ಸ್ ತೆಗ್ದಾಕ್ಬಿಟ್ಟು ಫೈನೈಟ್ ತೆಗ್ದಾಕ್ಬಿಡಿ, ಇನ್ಫೈನೈಟ್ ಕಾಣತ್ತೆ, ಅದಾಗದೆ ಗೋಚರ ಆಗತ್ತೆ ಅನ್ನೋದು ಇಲ್ಲಿ. ಆದ್ರೆ ಮೇಡಮ್ ಈಗ ಕಾತ್ಯಾನಿ ಮೇಡಮ್ಗೆ ಆಧ್ಯಾತ್ಮ ಸಾಧನೆ ಅಂತ ಇದೆ, ಆಮೇಲೆ ಸಾಧನ ಚತುಷ್ಟಯಗಳು ಅಂತ ಇದಾವೆ. ಒಬ್ಬ ಆಧ್ಯಾತ್ಮಕ ಸಾಧಕನಿಗೆ ಹೋಗ್ಬೇಕಾದ್ರೆ ಅಂದ್ರೆ ಸಾಧನೆ ಮಾಡೋ ಹಾದಿನಲ್ಲಿ ಯೋಗಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ. ಹೌದು, ಜ್ಞಾನ ಯೋಗನೂ ಒಂದು ಮತ್ತೆ ಅಗೇನ್ ಸಾಧನೆಯ ಒಂದು ಭಾಗ ಆಗತ್ತೆ. ಸಾಧನೆಗಳು ಬೇಡ, ಪ್ರಯತ್ನ ಯಾಕೆ ಮಾಡ್ತೀಯಾ ಅಂತ ಒಂದ್ ಕಡೆ ಹೇಳ್ತಾರೆ. ಪ್ರಯತ್ನ ಮಾಡಿ ಶಮಾಧ ಮತ್ತು ತಿಕ್ಷಾ ಎಲ್ಲ ತಗೊಂಡು ಸಾಧನ ಚತುಷ್ಟಯಗಳು 4 ಇದಾವಲ್ಲ ಅದನ್ನ ತಗೊಂಡ್ ಬನ್ನಿ ಅಂತಾನೂ ಹೇಳ್ತಾರೆ. ಅದ್ ಹೇಗೆ, ಅದನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಏನಂದ್ರೆ ಈಗ ನಮಗೆ ನಾನ್ ದೇಹ ಮನಸ್ಸು ಬುದ್ಧಿ ಅನ್ನೋದು ಗಟ್ಟಿಯಾಗಿದೆ. ಸೊ ಅದನ್ನ ನಾವು ಒಂದೇ ಸರ್ತಿಗೆ, ಇವಾಗ ರಮಣರು ಎಷ್ಟೋ ಜನಕ್ಕೆ ಹೇಳ್ತಾರೆ. ಇವಾಗ ಅವ್ರಂದ್ರು ಅವಾಗ್ಲೇ ರಮಣರು ಅದಕ್ಕೆ ಹೇಳ್ತಾ ಇದ್ರು, ನೀನ್ ಯಾರು ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ರು ಅಂತ ಉಮಾ ಅವ್ರು ಹೇಳಿದ್ರು. ನೋ ಡೌಟ್, ನೀನ್ ಯಾರು ಅಂತ ತಿಳ್ಕೊಳ್ಳೋದೇ ಇಲ್ಲಿ ಅಲ್ಟಿಮೇಟು. ಬಟ್ ಎಷ್ಟು ಜನಕ್ಕೆ ರಮಣರ ಹತ್ರ ಬಂದವ್ರಿಗೆ ಎಷ್ಟು ಜನಕ್ಕೆ ಕ್ಯಾಚ್ ಮಾಡಕ್ಕಾಯ್ತು ಅದನ್ನ? ಕೆಲವರು ಮೆಚ್ಯೂರ್ಡ್ ಸೀಕರ್ಸ್ಗೆ ಆಯ್ತು, ಎಲ್ರಿಗೂ ಆಗ್ಲಿಲ್ಲ. ಇದು ಇಟ್ ಈಸ್ ವೆರಿ ಸಿಂಪಲ್. ನಮ್ಮ ಬುದ್ಧಿಯ ತೀಕ್ಷ್ಣತೆ, ಪ್ರಖರತೆ ಎಷ್ಟಿದೆ, ಅದೇನ್ ಹೇಳ್ತಿದ್ದಾರೆ ಅದನ್ನ ನಾವು ಗ್ರಾಸ್ಪ್ ಮಾಡ್ಕೊಳಕ್ಕಾಗತ್ತಾ ಅನ್ನೋದು. ಆ ಬುದ್ಧಿಯ ತೀಕ್ಷ್ಣತೆ ಬರ್ಬೇಕಾದ್ರೆ, ಶಾರ್ಪನ್ ಆಗ್ಬೇಕಾದ್ರೆ ಅಗೇನ್ ನಮ್ಮ ಹೃದಯ ಪ್ಯೂರ್ ಆಗಿರ್ಬೇಕು. ಆ ಪ್ಯೂರಿಟಿಗೋಸ್ಕರ ಎಲ್ಲ ಸಾಧನೆಗಳನ್ನ ಮಾಡ್ತಾ ಬರಬೇಕು. ಈಗ ಜ್ಞಾನಯೋಗ ತಿಳ್ಕೊಳ್ಳೋ ಅಂಥದ್ದು. ಅದಕ್ಕೆ ಮುಂಚೆ ಈ ಭಕ್ತಿ ಯೋಗ, ಕರ್ಮಯೋಗ, ಕ್ರಿಯಾಯೋಗಗಳು ನಮ್ಮನ್ನ ಶುದ್ಧ ಮಾಡ್ತಾ ಬಂದಾಗ ನಮಗೆ ಕ್ಲಾರಿಟಿ ಬರೋದಕ್ಕೆ ಅದು ಸಹಾಯ ಮಾಡೋದು. ಹಾಗೆ ಕ್ಲಾರಿಟಿ ಇದು ಉಪನಿಷತ್ತು ಯಾಕೆ ಬೇಕು? ಉಪನಿಷತ್ತೇ ಬೇಕಿಲ್ಲಪ್ಪ. ಅವಾಗ ಸುಮ್ಮನೆ ನೀನು ಯಾರೋ ಒಬ್ರು ಸಿದ್ಧ ಪುರುಷರು ಆಲ್ರೆಡಿ ಇರೋರು ನೀನ್ ಯಾರು ಅಂತ ತಿಳ್ಕೊ ಅಂತ ಒಂದ್ ಮಾತು ಹೇಳ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ಉಪನಿಷತ್ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಯಾತಕ್ ಕೊಡ್ಬೇಕು? ಎಚ್ಚರ, ಕನಸು, ಗಾಢ ನಿದ್ರೆ ಎಕ್ಸ್ಪ್ಲನೇಷನ್ ಯಾತಕ್ ಕೊಡ್ಬೇಕು? ದೃಗ್ದೃಶ್ಯ ವಿವೇಕ ಎಕ್ಸ್ಪ್ಲನೇಷನ್ ಯಾತಕ್ ಕೊಡ್ಬೇಕು? ನಮ್ಗೆ ಅರ್ಥ ಆಗ್ಬೇಕು ತಾನೆ. ಫಸ್ಟ್ ಏನ್ ತಪ್ಪು ಕಲ್ಪನೆ ಆಗಿದೆ ಅನ್ನೋದೇ ನಮಗ್ ಗೊತ್ತಿಲ್ಲದೆ ಇದ್ದಾಗ ಸರಿಯಾದ ಏನು ಅಂತ ನಮ್ಗೆ ಹೆಂಗ್ ತಿಳ್ಕೊಳಕ್? ಹಾಗಾಗಿ ನಾನು ದೇಹ ಮನಸ್ಸು ಬುದ್ಧಿಯನ್ನು ಭಾವನೆ ಇರೋವಾಗ ಖಂಡಿತವಾಗ್ಲೂ ಸಾಧನೆ ಅವಶ್ಯಕತೆ ಇದೆ. ಒಂದು ಸರ್ತಿ ಒಂದು ಹಂತದ ಜ್ಞಾನಕ್ಕೆ ಬಂದಾಗ, ಸ್ಪಷ್ಟತೆ ಬಂದಾಗ, ಅಯ್ಯೋ ನಾನು ನಿಜವಾಗ್ಲೂ ದೇಹ ಮನಸ್ಸು ಬುದ್ಧಿ ಅಲ್ವಲ್ಲ, ಯಾತಕ್ಕೆ ನನ್ಗೆ ಈ ಸಾಧನೆ ಬೇಕಾಗಿತ್ತು ಅಂತ ಅವಾಗನ್ಸುತ್ತೆ ಅಷ್ಟೇ ಹೊರತು ಅದಕ್ಕೆ ಮುಂಚೆ ಸಾಧನೆ ಬೇಡ ಅಂತ ಯಾರೂ ಹೇಳಲ್ಲ. ಆ ಹಂತಕ್ಕೆ ಹೋದ್ಮೇಲೆ ಇದೇ ನಾನಲ್ಲ, ಸೊ ಇದ್ರ ಮೂಲಕ ಯಾವ ಸಾಧನೆನೂ ಬೇಕಿಲ್ಲ, ಯಾವ ಕಲ್ಪನೆನೂ ಮಾಡ್ಕೋ ಅಗತ್ಯ ಇಲ್ಲ, ಪರಬ್ರಹ್ಮನ್ ಬಗ್ಗೆನೂ ಯಾವ ಕಲ್ಪನೆನೂ ಮಾಡ್ಕೊಳ್ಳೋ ಅಗತ್ಯ ಇಲ್ಲ.
ಗಾಢ ನಿದ್ದೆಯಲ್ಲಿ ನಾನು ನಾನು ಅಂತ ಹೇಳಲ್ಲ. ಹಾಗಾಗಿ ನಾನು ಅನ್ನೋದನ್ನು ತೆಗೀರಿ ಅಂತ ಅವ್ರು ಹೇಳಿದ್ರು ಗುರುಗಳು. ಪುತ್ತೂರಜ್ಜ ಅಹಂ ತೆಗಿರಿ, ಅಸಿ ತೆಗಿರಿ. ಹೌದು, ಯಾವಾಗದು ಒಂದು ಹಂತ ಮುಟ್ಟಿದ ಮೇಲೆ ಮಾತ್ರ. ಹಾಗಾಗಿ ಸಾಧನೆ ಡೆಫಿನೆಟ್ಲಿ ಬೇಕು. ಆಮೇಲೆ ಸಾಧನೆ ಬೇಕಿರ್ಲಿಲ್ಲ ಅನ್ನೋದು ಅವಾಗ ಗೊತ್ತಾಗ್ತದೆ. ಖಂಡಿತ ಇದೇ ಉತ್ತರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮಗೆ LK ಸ್ಟ್ರೈಟ್ ಆಗಿ PhD ಬರೆಯಕ್ಕಾಗಲ್ಲ, ಸ್ಟ್ರೈಟ್ ಆಗಿ SSC ಎಕ್ಸಾಮ್ ಕೂತ್ಕೊಳ್ಳೋಕ್ ಆಗಲ್ಲ. ನಾವ್ ವ್ಯಾಕರಣ ಇನ್ನೊಂದು ಭಾಷೆ ಎಲ್ಲ ಕಲ್ತು ನೆಕ್ಸ್ಟ್ ಹೋಗ್ಬೇಕು ಅನ್ನೋದು ಆ ಹಂತಗಳಲ್ಲಿ ಕರೆಕ್ಟ್ ನೀವ್ ಹೇಳ್ದಂಗೆ. ಈಗ ಗುರುಗಳು ಆಚರಣೆ ತುಂಬಾ ಆಚರಣೆ ಮಾಡುವಂತಹ ಪದ್ಧತಿಗಳಿಗೆ ಅರ್ಥ ಇದ್ಯಾ ಇಲ್ವಲ್ಲ ಅನ್ನೋದೊಂದು ಅರಿವು ಬರ್ತಾ ಇದೆ. ಅಂದ್ರೆ ಆ ಒಂದು ಜ್ಞಾನ ಇಟ್ಕೊಂಡಾಗ ಆಚರಣೆಗಳು ಬೇಕು. ನಮ್ ಸನಾತನ ಧರ್ಮವನ್ನ ಒಂದು ಪಾಲಿಸಕ್ಕೆ ಒಂದು ಹಂತಕ್ಕೆ ನಾವು ಮುಂದಕ್ಕೆ ತಗೊಂಡೋಗ್ಲೇಬೇಕಾಗತ್ತೆ. ಕೆಲವು ಬೇಸಿಕ್ ಮಾಡ್ಲೇಬೇಕಾಗತ್ತೆ. ಪ್ರಕೃತಿ ಸಹಜವಾಗಿ ಅಂದ್ರೆ ದೇವರನ್ನ ಪೂಜಿಸೋದೇ ಆಗ್ಲಿ, ಅದ್ರಲ್ಲಿ ಮುಳುಗಿ ಹೋಗಿ ಅದೇ ಎಂಡ್ ಅಂತ ಮಾಡ್ಕೋಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಖಂಡಿತವಾಗಿ ಗೊತ್ತಾಗಿದೆ. ಎಷ್ಟು ಬೇಕೋ ಅಷ್ಟನ್ನ ಆಚರಣೆ ಮಾಡ್ಕೊಂಡು ಮುಂದಕ್ಕೆ ಏನು ಜಸ್ಟ್ ಏನು ಅಂತ ಅನ್ನೋದಕ್ಕೆ ಮುಂದುವರಿಬೇಕು ಅನ್ನೋದು ಕರೆಕ್ಟ್ ಮೇಡಮ್. ನನ್ ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು. ಇದು ವಿಕಾಸ ಅನ್ನೋದು ಹಂತವಾಗೇ ಬರುವಂತದ್ದು. ಇವಾಗ ಎಷ್ಟೋ ಜನ್ಮಗಳು ನೀವು ಹಿಂದೆ ಆಚರಣೆಯಲ್ಲಿ ಕಳೆದಿರ್ಬಹುದು, ಬಹಳ ಒಂದು ಶ್ರದ್ಧೆಯಿಂದ ಪೂಜೆ ಎಲ್ಲ ಮಾಡಿರ್ಬೋದು. ಅದು ತಪ್ಪಲ್ಲ. ಯಾಕೆ ಅಂದ್ರೆ ಆ ಹಂತ ದಾಟಿದ ಮೇಲೆ ನಿಮಗೆ ನಿಜವಾಗ್ಲೂ ಪೂಜೆ ಅನ್ನೋದು ಏನು ಅನ್ನೋದು ಅರ್ಥ ನಿಮಗೆ ಆಗಕ್ಕಾಗೋದು. ಅದಕ್ಕೆ ಮೊದಲೇ ಒಂದು ಬ್ಲೈಂಡ್ ಆಗೇ ಮಾಡಿದ್ರು ತಪ್ಪಿಲ್ಲ. ಎಲ್ಲ ಹಂತ ಒಂದು ಹಂತ ಮೀರಿದ್ಮೇಲೆ ನಮ್ಗೆ ಅಯ್ಯೋ ಇದು ಬೇಕಿರ್ಲಿಲ್ಲ ಅಂತ ಅನ್ನೋದು ಗೊತ್ತಾಗೋದು. ಅದ್ರ ಮೂಲಕ ಪಾಸ್ ಆಗ್ಲೇಬೇಕು. ಕಲ್ಪನಾ ಅವರು PhD ಮಾಡಿ ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರಾ. ನಾವು ಆರ್ಡಿನರಿ ಪೀಪಲ್ ಬರಬೇಕಾದ್ರೆ LKG ಕರ್ಮ ಮಾರ್ಗ, ಪ್ರೈಮರಿ ಯೋಗ ಮಾರ್ಗ, ಆಮೇಲೆ ಹೈಸ್ಕೂಲು ಧ್ಯಾನ ಮಾರ್ಗ, ಡಿಗ್ರಿ ಭಕ್ತಿ ಮಾರ್ಗ, PhD ಜ್ಞಾನ ಮಾರ್ಗ ಅಲ್ಲ ಧ್ಯಾನ ಮಾರ್ಗ, ಹೈಸ್ಕೂಲು, ಡಿಗ್ರಿ ಭಕ್ತಿ ಮಾರ್ಗ, PhD ಜ್ಞಾನ ಮಾರ್ಗ. ಇಲ್ಲಿ ಕಲ್ಯಾಣಿ ಮೇಡಮ್ ಹೇಳ್ದಂಗೆ ಏನಂದರೆ, ಕೆಲವರು ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗ ಅವ್ರಿಗೆ ಏನು ಇದ್ರ ಮುಖಾಂತರನೇ ಆಗ್ಬಿಡುತ್ತಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ಕೇಳಿದಾಗ ಅವನಿಗೆ ಬರೀ ಇದರಿಂದಾನೇ ಕೇಳ್ಕೊಂಡ್ರೆ ಅವನಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಏನೋ ಶ್ರವಣ ಮಾತ್ರೇನ ಮುಕ್ತಿ. ಅವನಿಗೇನು ಅಂದರೆ ಅವನಿಗೆ ಅರಿವು ಇದೆಯೋ ಇಲ್ಲವೋ, ಅವನ ಹಿಂದೆ ಈ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅದೆಲ್ಲ ಮಾಡಿಬಿಟ್ಟಿರಬಹುದು. ಅದು ನಮಗೆ ಗೊತ್ತಾಗಲ್ಲ. ಅವನಿಗೇನಾಗುತ್ತೆ, ಅದೇನೋ ಒಣಗಿದ ಕಡ್ಡಿ ಅಂತ ಹೇಳ್ದಂಗೆ ಅವನು ಟಕ್ಕಂತ ಅಲ್ಲಿ ಹೋಗಿ ನಿಲ್ತಾನೆ. ಬಟ್ ನಾವುಗಳೆಲ್ಲ LKG UKG ಮಾಡಿದ. ಅದಕ್ಕೆ ಅವ್ರು ಹೇಳೋದು, ಫಸ್ಟ್ ನೀನು ಅಂತರಂಗ ಶುದ್ಧಿ ಮಾಡ್ಕೋಬೇಕಾದ್ರೆ, ಪ್ಯೂರಿಟಿ ಆಫ್ ಇದು ಮೈಂಡ್ ಇದು ಹಾರ್ಟ್ ಮಾಡ್ಕೋಬೇಕಾದ್ರೆ ನೀನು ಈ ಕರ್ಮ ಮಾರ್ಗ ಮಾಡಲೇಬೇಕು. ಯಾಕೆ ಕರ್ಮ ಮಾರ್ಗ ಮಾಡಬೇಕು ಅಂದರೆ, ನೀನು ಇಷ್ಟು ದಿನ ಏನು ಬಾಳ್ತಾ ಇದೆಯಾ, ನಾನು ನನ್ನ ದೇಹಕ್ಕಾಗಿ, ನನ್ನ ಸಂಸಾರಕ್ಕಾಗಿ, ನಮ್ಮವರಿಗಾಗಿ ಮಾಡ್ತಾ ಇದೆಯಾ. ನೀನು ಈ ಕಾನ್ಸೆಪ್ಟ್ ಇಟ್ಕೊಂಡು ನೀನು ಈ ಜ್ಞಾನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾಗ ಇದು ನಾನು ನನ್ನದು ನಮ್ಮದು ಬಿಟ್ಟು ಬೇರೆಯವ್ರಿಗೆ ಏನಾದರೂ ಒಂದು ದಾನ ಧರ್ಮ ಮಾಡ್ತಾ ಹೋಗಿ ಏನಾದರೂ ತೋರಿಸ್ತೀಯಾ, ಆಗ ಸ್ವಲ್ಪ ನಿನ್ನ ಹಾರ್ಟ್ ಸ್ವಲ್ಪ ಪ್ಯೂರಿಟಿ ಆಗ್ತಾ ಬರುತ್ತೆ. ಸೊ ಆಮೇಲೆ ನಿನ್ನ ಮನಸ್ಸು ಮನೋನಿಗ್ರಹಕ್ಕೆ ಯೋಗಾಭ್ಯಾಸ ಮಾಡ್ತೀಯ. ಅದರಿಂದ ಉಸಿರಿಂದ ಹಿಡ್ಕೊಂಡು ಕಂಟ್ರೋಲ್ ಮಾಡಿ ಥಾಟ್ ಪ್ರೊಸೆಸ್ನ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಕ್ರಮೇಣ ನೀನು ಧ್ಯಾನ ಮಾರ್ಗ ಮಾಡ್ತೀಯ, ಆಮೇಲೆ ಭಕ್ತಿ ಮಾರ್ಗ ಮಾಡಿಕೊಂಡು. ಅಂದರೆ ಇಟ್ ಇಸ್ ಎ ಕಂಬೈನ್ಡ್ ಒನ್ ಪ್ಯಾಕೇಜ್ ಓನ್ಲಿ. ದೇರ್ ಇಸ್ ನೋ ಡಿಫ್ರೆಂಟ್ ಪ್ಯಾಕೇಜಸ್. ಬಟ್ ಈಚ್ ಇಂಡಿವಿಜುವಲ್ ಹೌ ಮಚ್ ಹಿ ಹ್ಯಾಸ್ ಎಲಿವೇಟೆಡ್ ಇನ್ ದಿಸ್ ಲೈಫ್ ಆರ್ ಇನ್ ಹಿಸ್ ಪ್ರೀವಿಯಸ್ ಲೈಫ್, ಹಿ ವಿಲ್ ಕ್ಲಿಕ್ ಅಂತ ಅನಿಸುತ್ತೆ. ಕರೆಕ್ಟಾ ಆಗ್ತೇನೆ ಮೇಡಮ್? ಕರೆಕ್ಟಾ? ಆಕ್ಚುಲಿ ನಾವು ಈ ಭಗವದ್ಗೀತೆಯಲ್ಲಿ ಕರ್ಮ ಯೋಗ, ಜ್ಞಾನ ಕರ್ಮ ಯೋಗ, ಸನ್ಯಾಸ ಜ್ಞಾನ ಸನ್ಯಾಸ ಯೋಗ ಅದೆಲ್ಲ ಮಾಡಿದಾಗ ಗುರುಜಿ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕಂದ್ರೆ ಸೃಷ್ಟಿಲಿ ಎಲ್ಲಾ ಜೀವಿಗಳು ಕರ್ಮ ಮಾಡ್ಲೇಬೇಕು. ಕರ್ಮ ಮಾಡದೇ ಇರೋ ಅಂತದ್ದೇ ಇಲ್ವೇ ಇಲ್ಲ, ಅಲ್ಲಿ ಮಾಡ್ಲೇಬೇಕು. ಅಂದ್ರೆ ನಾವೇನಾಗಿದ್ವಿ ಮೊದ್ಲು, ಕಡಿಮೆ ಮಾಡ್ಕೊಳ್ಳಿ ಸೌಂಡ್ ಅಂತ.
ನಾವು ಫಸ್ಟ್ ಕರ್ಮಿ ಆಗಿದ್ವಿ. ಏನು ಕರ್ಮಿ? ಈ ದೇಹ ಬುದ್ಧಿ ಮನಸ್ಸು ಎಲ್ಲ ನಾನು ಅನ್ಕೊಂಡು ನಾನ್ ದುಡ್ದೆ, ನಾನ್ ಮಾಡ್ದೆ, ನಾನ್ ಗಳಿಸ್ದೆ ಅನ್ನೋ ಒಂದು ಇದ್ರೊಳಗೆ ಕೂತ್ಕೊಂಡಿದ್ವಿ ನಾವು. ಅದಾದ ನಂತರ ನಾವೇನ್ ಮಾಡ್ತೀವಿ? ಕರ್ಮಕ್ಕೆ ಬರ್ತೀವಿ. ಕರ್ಮ ಅಂದ್ರೆ ಯಾವ ರೀತಿ ಕರ್ಮ ಮಾಡ್ತೀವಿ? ನಿಷ್ಕಾಮಕ್ಕೆ ಹೋಗ್ತೀವಿ, ಈಶ್ವರಾರ್ಪಣ ಬುದ್ಧಿಯಿಂದ ಹೋಗ್ತೀವಿ ನಾವು. ಭಗವಂತನಿಗೆ ಎಲ್ಲ ಅರ್ಪಿತ, ನಾವು ಮಾಡೋ ಕರ್ಮಗಳೆಲ್ಲ ಭಗವಂತನಿಗೆ ಅರ್ಪಿತ ಅಂತ ಹೋಗಿ ನೈಷ್ಕರ್ಮ್ಯಕ್ಕೆ ಬರ್ತೀವಿ ನಾವು. ಅಲ್ಲಿಂದ ಒಂದ್ಸಲ ಏನ್ ಮಾಡ್ತೀವಿ? ಧರ್ಮ ಮಾರ್ಗಕ್ಕೆ ಬರ್ತೀವಿ. ಧರ್ಮದಲ್ಲಿ ನನಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಅಲ್ಲಿ ಸಾಧನೆಗಳು ಮಾಡ್ಕೊಂಡ್ ಬರ್ತೀವಿ ನಾವು, ಉಪಾಸನೆಗಳು ಮಾಡ್ಕೊಂಡ್ ಬರ್ತೀವಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ? ಜ್ಞಾನ ಬರುತ್ತೆ ನಮ್ಗೆ. ಒಳ್ಳೆ ಸದ್ಗುರು ಸಿಗ್ತಾರೆ, ನಮಗೆ ಜ್ಞಾನವನ್ನ ಕೊಡ್ತಾರೆ. ಆ ಜ್ಞಾನದಿಂದ ಅವನು ಏನ್ ಮಾಡ್ತಾನೆ? ಜ್ಞಾನಿ ಆಗ್ತಾನೆ ಅವನು. ಆಮೇಲೆ ಯೋಗಿ ಆಗ್ತಾನೆ ಅವನು. ಯೋಗಿ ಅಂತಂದ್ರೆ ತನ್ನೊಳಗೆ ತಾನು ನೆಲೆಸಿರೋ ಅಂತವನು. ಈ ಹಂತಗಳನ್ನ ಎಲ್ಲರೂ ಆ ಹಂತಕ್ಕೆ ಬಂದೇ ಬರ್ತಾರೆ. ಒಂದೇ ಸಲಿ ಹೋಗಿ ನಾನು ಅಂತ ಹೇಳಕ್ ಆಗದಿಲ್ಲ ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಂದೊಳಗೂ ಶುದ್ಧಿ ಆಗ್ತಾ ಬರ್ತಾ ಇರ್ತಾನ ಅವನು. ನೈಷ್ಕರ್ಮ್ಯಕ್ಕೆ ಬರೋ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಆಗಿರ್ತಾನೆ. ಅದಾದ್ಮೇಲೆ ಮುಂದಿನ ಹಂತಕ್ಕೆ ಹೋಗಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಈ ಕರ್ತೃತ್ವ ಮತ್ತೆ ಭೋಕ್ತೃತ್ವ ಮತ್ತೆ ಜ್ಞಾತೃತ್ವ ಭಾವ, ನಾನ್ ತಿಳ್ಕೊತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ, ನಂದು ಅಂತ ಒಂದು ಜ್ಞಾನಿ ನಾನು ಅನ್ನೋರ್ಗೆ ಎಲ್ಲಿವರೆಗೂ ಇರತ್ತೋ ಅಲ್ಲಿವರೆಗೂ ಈ ಮುಂದಕ್ಕೆ ಹೋಗಕ್ ಸಾಧ್ಯ ಇಲ್ಲ. ನೈಷ್ಕರ್ಮ್ಯ ಬಂದಾಗ ಈ ಮೂರು ಹೊಟ್ಟೋಗ್ಬಿಟ್ಟಿರತ್ತೆ ಅವನಿಂದ. ಆವಾಗ ಏನಾಗುತ್ತೆ? ಮುಂದಿನ ಹಂತಕ್ಕೆ ಹೋಗಕ್ ಸಾಧ್ಯ ಅಂತ ನಮ್ಗೆ ನಾವು ಭಗವದ್ಗೀತೆಯಲ್ಲಿ ನಾವು ಇದನ್ನ ಒಂದು ಅಧ್ಯಯನ ಮಾಡಿದೀವಿ. ಗುರುಜಿ ನಮ್ಗೆ ತುಂಬಾ ತಿಳಿಸ್ಕೊಟ್ಟಿದ್ದಾರೆ. ಪ್ರಕೃತೇ ಕ್ರಿಯಾಮಾಣ ಈ ಗುಣೈ ಕರ್ಮಾಗಿ ವಿಭಾಗಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿ ಮನ್ಯತೆ ಅಂತ. ಪ್ರಕೃತಿಯಿಂದ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಅಹಂಕಾರದಿಂದ ಏನ್ ಮಾಡ್ತಾ ಇದ್ದಾನೆ? ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ತನ್ನ ವಿನಾಶಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊತಾ ಇದ್ದಾನೆ. ಮೂಢ ತಿಳ್ಕೊತಾನೆ, ಬುದ್ಧಿ ಇಲ್ದೇ ಇರೋನು ಅಂತ ಹೇಳಿ ನಮ್ಗೆ ಇದನ್ನ ಚೆನ್ನಾಗಿ ಅದು ಗುರುಜಿ ಅವಾಗ ತಿಳಿಸ್ಕೊಟ್ಟಿದ್ದಾರೆ. ನಂಗೆ ಆ ಭಗವದ್ಗೀತೆ ಎಲ್ಲಾದು ಒಂದೊಂದು ಏನಾಗ್ಬಿಡುತ್ತೆ, ತುಂಬಾ ಚೆನ್ನಾಗಿದೆಯಲ್ಲ ಎಲ್ಲಾದುವೆ ಅಂತ ಹೇಳಿ. ನಾವು 3 ಗುಣಗಳು ಆಡಿಸ್ತಾ ಇದ್ದೆ, ಆ ಗುಣಗಳನ್ನೆಲ್ಲ ತೆಗೆದಾಕ್ಬಿಟ್ರೆ ಎಲ್ಲ ಹೋಯ್ತು ಅಂತ ಅಷ್ಟೇ. ಪ್ರಕೃತಿಯಿಂದ ಆಗಿರೋ ಅಂತದ್ದು. ನಾನ್ ಪ್ರಕೃತಿ ಇಲ್ಲ, ನಾನು ಎಲ್ಲಾ ಕಡೆ ಇರುವಂತ ಚೈತನ್ಯ ನಾನು. ಜನ್ಮದಿಂದಲೂ ಸಾಧ್ಯ ಇಲ್ಲ. ಹಲವಾರು ಜನ್ಮಗಳಿಂದ ಈ ಪ್ರೋಸೆಸಿಂಗ್ ನಡ್ಕೊಂಡ್ ಬಂದಿದೆ. ಹಿಂದೆ ಎಲ್ಲ ಸಾಕಷ್ಟು ಆಗಿದೆ. ಅದಕ್ಕೆ ಇವಾಗ ನಾವು ಈ ಸ್ಟೇಜ್ ಅಲ್ಲಿ ಇದ್ದೀವಿ. ಇನ್ನು ಮುಂದಿನ ಸ್ಟೇಜ್ಗೆ ಈಗ ಮಾಡ್ತಾ ಇರೋದು ಬುನಾದಿ ಆಗುತ್ತೆ. ಮುಂದಿನ ಸ್ಟೇಜ್ಗೆ ಸ್ಟೆಪ್ಸ್ ಇದು. ಮುಂದೆ ಇನ್ನ ಸ್ವಲ್ಪ ರಿಫೈನ್ ಆಗಕ್ಕೆ ಇವಾಗ ಜ್ಞಾನನ ಪಡಿತಾ ಇದ್ದೀವಿ, ಏನೋ ತಿಳ್ಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇನ್ನು ನಡಿಬೇಕು, ಇನ್ನು ಬೇಕಾದಷ್ಟು ಇದೆ. ಅದೆಲ್ಲ ಆದ್ಮೇಲೆ ಎಷ್ಟೋ ಸರ್ತಿ ಅನ್ನಿಸ್ಬೋದು, ಅಯ್ಯೋ ಇವಾಗ ಸಾಕು ತಿಳ್ಕೊಂಡಿದೀವಿ, ಇದನ್ನೆಲ್ಲ ಮತ್ ಯಾಕೆ ಓದೋದು ಮಾಡೋದು ಅಂತ. ಸ್ವಲ್ಪ ದಿವಸ ನೋಡ್ಬೋದು. ಅದನ್ನ ಏನು ಕ್ಲಾಸಸ್ ಅಟೆಂಡ್ ಮಾಡಿದೆ, ಗುರೂಜಿ ಕ್ಲಾಸ್ ಅಟೆಂಡ್ ಮಾಡಿದೆ, ಇದನ್ನು ಅಟೆಂಡ್ ಮಾಡ್ದೇನೆ, ಇದನ್ನೇನು ಸ್ಟಡಿ ಮಾಡ್ದೇನೆ, ಬರೀ ಅದನ್ನ ಮಾತ್ರ ಮಾಡ್ಕೊಂಡು ಕೂತ್ಕೊಂಡು ಪ್ರಯತ್ನ ಮಾಡಿ ನೋಡ್ಬೋದು. ಆದ್ರೆ ಅಷ್ಟು ಸುಲಭ ಇಲ್ಲ ಅದು. ಮತ್ತೆ ಬೇರೆ ವಾಸನೆಗಳು ಬಂದು ಮುತ್ತು ಬಿಡುತ್ತೆ. ಮತ್ತೆ ಈ ಕಡೆಗೆ ಎಳ್ಕೊಂಡ್ಬಿಡತ್ತೆ. ಅದು ತಪ್ಪಬೇಕು ಅನ್ನೋದಕ್ಕೋಸ್ಕರ ಇದು ನಿರಂತರವಾಗಿ ನಾವು ಒಂದು ಗಟ್ಟಿಯಾಗಿ ನೆಲೆ ನಿಲ್ಲೋ ತನಕ ಇದು ನಿರಂತರವಾಗಿ ನಡೀತಾನೆ ಇರ್ಬೇಕು. ಇದ್ರ ಮೂಲಕ ಮತ್ತೆ ಮತ್ತೆ ಶ್ರವಣ, ಮತ್ತೆ ಮತ್ತೆ ಮನನ, ನಿಧಿಧ್ಯಾಸ ಆಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನಷ್ಟು ಬಿಟ್ಬಿಡೋಣ ಅಂತ ಅನ್ಕೊಳ್ಳೋದು ಸುಲಭ ಇಲ್ಲ. ಇದು ಮೇಲ್ನೋಟಕ್ಕೆ ಅನ್ಸುತ್ತೆ ಅಷ್ಟೇ. ಏನೋ ಕಳ್ಕೊಂಡಂಗೆ, ಅಯ್ಯೋ ಕ್ಲಾಸ್ ಹೋಗಕ್ಕಾಗ್ಲೇ ಇಲ್ವಲ್ಲ. ಬರೀ ಕಳ್ಕೊಂಡಂಗಲ್ಲ, ಬೇರೆದು ನಮ್ಗ್ ಗೊತ್ತಿಲ್ದ ಹಾಗೆ ಬಂದ್ಬಿಡತ್ತೆ. ಮತ್ತೆ ಅದೇ ಇನ್ನೆಲ್ಲೋ ಹೋಗು ಮಾಡು, ಯಾಕಂದ್ರೆ ಅದನ್ನ ಬಿಟ್ಟಿರಲ್ಲ ನಾವು, ಅದಕ್ಕೆ ಹೋಗ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ಇದನ್ ಮಾತ್ರ ಬಿಟ್ಬಿಟ್ಟು ಸಾಕು ಇದು ಅಂತ ಅನ್ಕೊಂಡ್ರೆ ಮತ್ತೆ ಅದ್ರೊಳಗಡೆ ಸಿಕ್ಕಾಕೊಂತ. ಇಟ್ ಈಸ್ ವೆರಿ ಈ ಅಹಂಕಾರ ಅನ್ನೋದು ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭವಾಗಿ ನಾವ್ ಅದನ್ನ ಮೆಟ್ಟಿ ನಿಲ್ಲಕ್ ಆಗೋದಿಲ್ಲ. ಅಹಂಕಾರ ಮಮಕಾರ ಅನ್ನೋದು ಇದೆಯಲ್ಲ, ನಾನು ನನ್ನದು ಅಂತ, ಅಬ್ಬಾ ಎಷ್ಟು ಪವರ್ ಇದೆಯೋ ಅದಕ್ಕೆ. ಭಗವಂತನಿಗಿಂತ ಜಾಸ್ತಿ ಪವರ್ ಇದಕ್ಕೆ ಇದೆ. ಇದ್ರ ಪವರೇ ಜಾಸ್ತಿ. ಇವ್ರು ನೀವ್ ಮೊನ್ನೆ ಹೇಳಿದ್ರಲ್ಲ, ಆ ವಾಸನೆ ಗೊತ್ತಾಗ್ದಲೆ ಏನಾಯ್ತಲ್ಲ, ಅದು ಗೊತ್ತಾಗ್ಬೇಕು ಇನ್ನೆಷ್ಟು ಪವರ್ ಇರ್ಬೇಕು ಒಂದು ಅಂತ. ಹಂಗೆ ಈ ನಾನು ನನ್ನದು ಅನ್ನೋದು, ಈ ಅಹಂಕಾರ ಮಮಕಾರ ಸಿಕ್ಕಾಪಟ್ಟೆ ಪವರ್ ಅಪ್ಪ, ಪವರ್ಫುಲ್. ಒಂದ್ ನಿಮಿಷಕ್ಕೆ ನುಸುಳ್ ಬಿಡುತ್ತೆ. ಅದು ಹೆಂಗೋ ಗೊತ್ತಿಲ್ಲ.
ಇಲ್ಲಿಗೆ ನಿಲ್ಲಿಸ್ಬೋದು ಅಂತ ಕಾಣತ್ ಕಲ್ಪನಾ. 4 ಗಂಟೆ ಆಯ್ತು, ಯಾಕೆಂದ್ರೆ ಇದು ತುಂಬಾ ದೊಡ್ಡದೇ ಇದೆ ಈ ಹೌದು. ಟಾಪ್ 35. ಹ್ಮ್. ಆಗ್ಲಿ ಇನ್ನೊಂದು 2 ಕ್ಲಾಸ್ ಆದ್ರೂ ತೊಂದ್ರೆ ಇಲ್ಲ. 36 and 37 ಕಂಬೈನ್ಡ್ ಆಗಿ ಮಾಡ್ಬಿಡ್ಬೋದು ಅನ್ಸುತ್ತೆ. ಅದೆರಡು ಆಲ್ಮೋಸ್ಟ್ ಸೇಮ್ ಇದೆ, ಹಾ. ತುಂಬಾ ವ್ಯತ್ಯಾಸ ಇಲ್ಲ. ಹಾ. ಸರಿ ಮೇಡಮ್. ವಿಜಯ್ ಅವ್ರೆ, ನೀವ್ ಎಲ್ಲಿ ಹೋದ್ರು ವರಿ ಮಾಡ್ಬೇಡಿ, ನಾನ್ ನಿಮ್ ಜೊತೆ ಬಂದೇ ಬರ್ತೀನಿ. ಬೇಕಾದ್ರೆ ಇವ್ರುಗಳೆಲ್ಲ ಬರೋದ್ ಡೌಟ್, ಬೇರೆಯವರೆಲ್ಲ ಬರೋದ್ ಡೌಟ್, ನಾನ್ ಅನ್ಕೋ ನಿಮ್ ಜೊತೆ ಬಂದಿದ್ದೇ ಇರ್ತೀನಿ. ಡೋಂಟ್ ವರಿ. ಯಾಕೆ ಸರ್ ನಾವು ಡೌಟು? ಅಲ್ಲ, ವಿಜಯ ಅವರೇ ಆಕ್ಚುಲಿ ತುಂಬಾ ಮುಂದೆ ಇರೋದು. ಅವರು ನಾನು ಸೈಲೆನ್ಸ್ ಅಲ್ಲಿ ಇದ್ದೀನಿ, ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ವಿಜಯ ಇವಾಗ ಫಸ್ಟ್ ಗೇಟ್ ಇಂದ ಹೊರಗೆ ಹೋಗ್ತಾ ಇದ್ದೀರಾ, ನಾವೇ ಹಿಂದೆ ಇರೋದು. ನಂಗೋದಿಲ್ಲಪ್ಪ, ವಿಜಯ್ ಅವ್ರು ಎಲ್ಲಿರ್ತಾರ ನಾನು ಇರ್ತೀನಿ. ಬಟ್ ನನಗೇನೋ ನೀವುಗಳೆಲ್ಲ ಬರೋದ್ ಡೌಟ್. ನೀವು ನೆಕ್ಸ್ಟ್ ಒಂದ್ ಜೋರ್ ಗಾಡಿ ಬೀಸ್ತು ಅಂದ್ರೆ ಎಲ್ಲೋ ಗೊತ್ತಿಲ್ಲ, ಅಡ್ರೆಸ್ಸೇ ಇಲ್ಲ ನಾವು. ಇಲ್ಲ, ನೀವು ಸೈಲೆನ್ಸ್ ಅಬ್ಸರ್ವ್ ಮಾಡ್ತಾ ಇದೀರಲ್ವಾ, ಅದಕ್ಕೆ ಸೈಲೆನ್ಸ್ ಅಲ್ಲಿ ಇದ್ದೀರಲ್ಲ ಈಗ. ಎಲ್ರು ಮಾಡಿರ್ತೀವಿ, ಅದೇನಿಲ್ಲ, ಪ್ರತಿಯೊಬ್ರು ಮಾಡ್ತೀವಿ ನಾವು. ಅವಾಗ ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀವಿ, ಮಾಡ್ದಲ್ಲೇ ಮಾತ್ರ ಇಲ್ಲ, ಮಾಡ್ತೀವಿ. ಪ್ರತಿಯೊಬ್ರು ಮಾಡ್ತೀವಿ ನಾವು ಎಲ್ಲ. ಯಾಕೆಂದ್ರೆ ಈ ನಮ್ಮ ಗುರೂಜಿಯವರ ಒಂದು ಇದ್ರಲ್ಲಿ ಬಂದ್ಮೇಲೆ, ಅವ್ರ ಕ್ಲಾಸಿಗೆ ಬಂದ್ಮೇಲೆ ಪ್ರತಿಯೊಬ್ರು ಅದನ್ನ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಕ್ಲೋಸ್ ಮಾಡ್ತಾರ. ಪ್ರಾರ್ಥನೆ ಮಾಡ್ಬಿಡ್ಲಾ? असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧನ್ಯವಾದಗಳು ಕಲ್ಪನಾ. ಎಲ್ಲ ಆತ್ಮಜ್ಯೋತಿಗಳಿಗೆ ಶರಣ ಶರಣ. ಹರಿ ಓಂ. ಉಮಾ ಮೇಡಮ್ ಆತ್ಮಶಕ್ತಿ ಹೇಳ್ತೀನಿ. ಹೇಳ